ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದಿನ ನಮ್ಮ ಸತ್ಸಂಗಕ್ಕೆ ಸದ್ಗುರು ರಂಗರಾವ್ ಮಹಾರಾಜರವರ ಅಖಾಡದಲ್ಲಿ ಪಳಗಿದಂಥ ಶ್ರೀಯುತ ಶಂಕರ್ರಾವ್ ಅನಂತಪುರ್ ಶ್ರೀ ಕ್ಷೇತ್ರ ಕೂಪಗಡ್ಡಿ ಅಲ್ಲಿಂದ ಬಂದಿದ್ದಾರೆ. ಇವತ್ತು ಅವರು ತಮ್ಮ ಗುರುಗಳ ಜೊತೆ ಯಾವ ರೀತಿ ತಮ್ಮ ಜೀವನವನ್ನ ಕಳೆದರು, ಗುರುವಿನ ಆಶೀರ್ವಾದವನ್ನ ಯಾವ ರೀತಿ ಪಡೆದರು, ಅದೆಲ್ಲವನ್ನು ನಮಗೆ ಕುಲಂಕುಷವಾಗಿ ತಿಳಿಸುತ್ತಾ ಅವರ ಅನುಭವಗಳನ್ನು ನಮಗೆ ತಿಳಿಸ್ತಾರೆ. ಮತ್ತೆ ನಮಗೆ ಕೆಲವು ಆಶೀರ್ವಚನಗಳನ್ನು ಮಾಡ್ತಾರೆ. ತುಂಬು ಹೃದಯದಿಂದ ಮಹಾರಾಜರವರನ್ನು ಇಂದು ನಮ್ಮ ಸತ್ಸಂಗಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ, ತಾವು ಶುರು ಮಾಡಿ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा. गुरुः साक्षात् परब्रह्मा तस्मै श्री गुरुवे नमः. गुरुः साक्षात् परब्रह्मा तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ. ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥ ಪ್ರದಾಯಿನೇ. ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರುದಾಸ ರಾಜಾ ರಾಮ್ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ ಶ್ರೀರಾಮ್. 2 ನಿಮಿಷ ನಾವು ನೀವುಗಳೆಲ್ಲ ನಾಮಸ್ಮರಣೆಯನ್ನು ಮಾಡೋಣ. ಸಾಧ್ಯ ಆದರೆ ನೀವು ಅನ್ಬೋದು, ಇಲ್ಲ ನಾನು ಅಂತೀನಿ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. 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 ರಾಜಾಧಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳೂ ಆಗಿರುವಂತಹ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠ ದಾಸ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನಾನು ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗದ ಕಾರ್ಯಕ್ರಮದ ಮಹಾಯಜ್ಞ, ಈ ಒಂದು ಸತ್ಸಂಗ ಕಾರ್ಯಕ್ರಮದ ಅಧಿಪತಿಗಳು, ಇದಕ್ಕೆ ಕಾರಣೀಭೂತರು, ಪರಬ್ರಹ್ಮ ಸ್ವರೂಪಿಗಳು ಮತ್ತು ತಮ್ಮೆಲ್ಲರುಗಳ ಆರಾಧ್ಯ ದೈವತರು, ಉದ್ಧಾರಕರ್ತರು ಆಗಿರುವಂತಹ ಶ್ರೀ ಸದ್ಗುರು ಸಮರ್ಥ ಚಂದ್ರು ಕುಮಾರ್ ಮಹಾರಾಜ್ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸುವೆನು. ಅವರ ಒಂದು ಕೃಪೆಯಿಂದ, ಸದ್ಗುರುಗಳ ಕೃಪೆಯಿಂದ ಇಂಥ ಒಂದು ಮಹಾನ್ ಯಜ್ಞ
ಇಂಥ ಈ ಒಂದು ಸತ್ಸಂಗದ ಕಾರ್ಯಕ್ರಮದಲ್ಲಿ ಗುರುಭಕ್ತಿಯ ಒಂದು ಹಂಬಲದಿಂದ ಮಹಾನ್ ಗುರುಭಕ್ತರುಗಳು ಆಗಿರುವಂಥ ತಮ್ಮೆಲ್ಲರ ಒಂದು ಚರಣಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸದ್ಗುರುಗಳು ನುಡಿಸುವಂಥ ಎರಡು ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇದರ ಜೊತೆ ನಾವು ಈ ನಿಮ್ಮ ಜೊತೆ ನಾನು ನನ್ನ ಸೇವೆಯನ್ನು ಹಂಚಿಕೊಳ್ಳಿಕ್ಕೆ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಶ್ರೀಯುತ ನರಸಿಂಹ ಪ್ರಸಾದ್ ಅವರು ಹಾಗೂ ಶ್ರೀಮತಿ ದೀಪಾ ಪ್ರಸಾದ್ ಅವರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ದಂಡವತ ಪ್ರಣಾಮಗಳು. ನಿಜವಾಗಿಯೂ ನಾವೆಲ್ಲ ಭಾಗ್ಯವಂತರು. ಸಂತ ತುಕಾರಾಮ್ ಮಹಾರಾಜರಂತಾರ, ಭಾಗ್ಯವಂತ ಮುಣುತಯ ಶರಣಗೇಲೆ ಪಂಡರಿರಾಯ. ಯಾರು ಆ ಭಗವಂತಗ ಆ ಸದ್ಗುರುನಾಥಗ ಶರಣ ಹೋಗ್ಯಾರಲ್ಲ, ನಿಜವಾಗಿಯೂ ಜೀವನದಲ್ಲಿ ಅವರು ಮಾತ್ರ ಭಾಗ್ಯವಂತರು ಅಂತ. ಉಳಿದವ್ರು ಬೇಕಾದಷ್ಟು ಕಣ್ಣಿಗೆ ಕಾಣುವಂತಹ ಆಸ್ತಿ ಸಂಪತ್ತು ಅಧಿಕಾರ ಏನೇ ಗಳಿಸಿದ್ರು ಸಹಿತ ಅವರೆಲ್ಲರನ್ನು ಭಾಗ್ಯವಂತರ ಲಿಸ್ಟ್ನಾಗ ಸೇರಿಸುದಿಲ್ಲ ಅವರು. ಮಹಾತ್ಮರಂತಾರ, ಯಾರು ಸದ್ಗುರುಗಳಿಗೆ ಶರಣ ಹೋಗ್ಯಾರಲ್ಲ ಅವರು ಭಾಗ್ಯವಂತರು. ಹಂಗ ನಾವೆಲ್ಲರೂ ಭಾಗ್ಯವಂತರು. ಇಂಥ ಒಂದು ಮನುಷ್ಯ ಜನ್ಮ ಸಿಕ್ಕಿದ್ದೇ ನಮಗೆ ಬಹಳ, ಅದು ನೋಡ್ಬೇಕಾದ್ರೆ ನಾವು ಭಾಗ್ಯವಂತರು. ಸಮರ್ಥರಂತಾರ, ಧನ್ಯ ಧನ್ಯ ಹಾ ನರದೇಹೋ ಏತಿಲ ಅಪೂರ್ವತೋ ಅಪಾಹೋ ಜೋ ಜೋ ಕೀಜೆ ಪರಮಾರ್ಥಿಲಾಹೋ ತೋ ಪಾವಿ ಸಿದ್ಧೀತೆ. ಇದು ನಾನೊಂದು ಸ್ವಲ್ಪ, ನಾವು ವಿಜಾಪುರದವರು, ಮಹಾರಾಷ್ಟ್ರದ ಬಾಂಡ್ರಿ ಒಳಗಿರೋರು, ಸಂತರ ಒಂದು ವಿಚಾರಗಳನ್ನು, ಸಮರ್ಥರ ವಿಚಾರಗಳನ್ನು ಇವನ್ನ ಪ್ರಮಾಣ ಇಟ್ಟುಕೊಂಡೇ ನಾನು ಮಾತಾಡ್ತೀನಿ. ಇಷ್ಟಾಗಿ ನಾನು ಮರಾಠಿ ಭಾಷೆಯನ್ನು ಬಳಸಿದ್ರು ಸಹಿತ ಅದನ್ನು ನಾನು ಕನ್ನಡದಲ್ಲಿ ನಿಮಗೆ ಏನಪ್ಪ ಅಂದರೆ ಹೇಳ್ತೀನಿ. ಭಾಷಾ ಸ್ವಲ್ಪ ಹೊರಟಾಗಿದ್ದರೂ ಸಹಿತ ನೀವೆಲ್ಲ ಸ್ವಲ್ಪ ಏನಪ್ಪ ಅಂದರೆ ನೀವು ಅದನ್ನು ಒಪ್ಪುಕೊಂಡ ಸ್ವೀಕಾರ ಮಾಡ್ತೀರಿ ಅಂತ ನನ್ನ ಭಾವನಾ. ಯಾಕಂದ್ರೆ ಶ್ರೋತೃಗಳು ಸಾಮಾನ್ಯರಲ್ಲ ಅನ್ನುವಂಥದ್ದು ವಕ್ತಾರರಿಗೆ ಗೊತ್ತಿರಬೇಕಂತ. ಯಾರು ಪ್ರವಚನವನ್ನು ಮಾಡ್ತಿರ್ತಾರ, ಯಾರು ತಮ್ಮ ವಿಚಾರಗಳನ್ನು ಹಂಚ್ಕೋತಿರ್ತಾರಲ್ಲ, ಅಂಥ ವಕ್ತಾರರಿಗೆ ಏನು ಗೊತ್ತಿರಬೇಕಂತ, ಶ್ರವಣ ಮಾಡುವಂತಹ ಶ್ರೋತೃಗಳೇನಿದ್ದಾರಲ್ಲ ಇವರು ಸಾಮಾನ್ಯರಲ್ಲ. ಸಮರ್ಥ ರಾಮದಾಸ್ ಮಹಾರಾಜರಂತಾರ, ತುಮಿ ಶ್ರೋತೆ ಜಗದೀಶ ಮೂರ್ತಿ ಅಂತ. ಶ್ರೋತೃಗಳೇ ನೀವು ಏನಿದ್ದಿರಲ್ಲ, ಸಾಕ್ಷಾತ್ ಭಗವಂತನ ಸ್ವರೂಪರೇ ನೀವಿದ್ದೀರಿ ಅಂತ. ತೇತೆ ಮಾಜಿ ವ್ಯುತ್ಪತ್ತಿ ಕಿತಿ ಅಂತಾರು. ಇಂಥ ನಿಮ್ಮಂಥವ್ರ ಮುಂದೆ ನಾನು ಏನಾದರೂ ವಿಚಾರಗಳನ್ನು ಹೇಳುವಂಥ ಅಂಥ ಒಂದು ಯೋಗ್ಯತಾ ನನ್ನಲ್ಲಿ ಎಲ್ಲಿದೆ ಅಂತೇಳಿ ಸಮರ್ಥ ರಾಮದಾಸ್ ಮಹಾರಾಜರಂತ. ಅಲ್ಪ ಹೀನ ಮಂದಮತಿ ಸಲಗಿ ಕರಿತು. ಏನೋ ನಿಮ್ಮ ಜೊತೆ ಸಲಗಿಯಿಂದ ನಾವು ಮಾತಾಡ್ತೀನಿ ಹೊರತಾಗಿ ನಂದೇನಾದರೂ ಜ್ಞಾನವನ್ನು ನಿಮ್ಮ ಮುಂದೆ ತಿಳಿಸ್ಬೇಕು ಅಥವಾ ಅದರೊಳಗೆ ನಾವು ಬಹಳಷ್ಟು ಒಂದು ಉಚ್ಚ ಮಟ್ಟದೊಳಗಿದ್ದೀನಿ, ಇವ್ಯಾವ ಕಲ್ಪನೆಗಳು ಒಟ್ಟಾರಿಗೆ ಇರಬಾರ್ದು ಅಂತಾರ. ಹಂಗೆ ನಾನಾದರೂ ಸಹಿತ ಏನಪ್ಪ ಅಂದ್ರೆ ಸದ್ಗುರುಗಳು ಒಳಗೆ ಕೂತ್ಕೊಂಡು ಏನು ನುಡಿಸ್ತಾರೆ ಅದನ್ನು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಸದ್ಗುರುಗಳ ಒಂದು ಅನನ್ಯ ಶಿಷ್ಯ ಯಾರಿರ್ತಾನಲ್ಲ, ಅವಾಗ ಏನನ್ನೂ ಬಹಳಷ್ಟು ಸಂಗ್ರಹ ಮಾಡ್ಕೋಂಥ ಅವಶ್ಯಕತೆ ಇಲ್ಲಂತಾರ. ನೀನು ಒಲಿದರೆ ಕೊನರುವುದಯ್ಯ. ಸದ್ಗುರುನಾಥ್ ಒಲದು ಬಿಟ್ಟ ಅಂದ್ರೆ ಬರಡು ಕಟ್ಟಿಗೆ ಸಹಿತ ಚಿಗಿತದಂತ. ನೀನೊಲಿದರೆ ಕೊನರುವುದಯ್ಯ. ನೀನೊಲಿದರೆ ಬರಡು ಹಯನಾವುದಯ್ಯ. ನೀನೊಲಿದರೆ ಸಕಲ ಪಡಿ ಪದಾರ್ಥ. ಅಂದ್ರ ಸದ್ಗುರುನಾಥ ಒಲದು ಬಿಟ್ಟ ಅಂದ್ರ, ಸದ್ಗುರುನಾಥ ನಮ್ಮ ಮೇಲೆ ಕೃಪಾ ಮಾಡಿಬಿಟ್ಟ ಅಂದ್ರ ನಾವು ಬಹಳಷ್ಟನ್ನ ಓದಬೇಕು ಅಂತಿಲ್ಲ, ಅಥವಾ ಬಹಳಷ್ಟನ್ನ ನಾವು ಏನಪ್ಪ ಈ ಒಂದು ವಿಚಾರದೊಳಗೆ ಜ್ಞಾನ ಸಂಪಾದನೆ ಮಾಡಬೇಕಂತೂ ಇಲ್ಲ. ಗುರುಕೃಪಾದೊಳಗೆ ಎಲ್ಲನೂ ಅಡಗಿ ಬಿಟ್ಟದಂತರು. ಅಂತ ಗುರುಕೃಪೆಯನ್ನು ಪಡ್ಕೋಂಥ ಒಂದು ಪಾತ್ರತಾ ಏನದಲ್ಲ, ಅದು ಬರಬೇಕಾದ್ರೆ ಮಹಾತ್ಮರ ಜೀವನವನ್ನು ನಾವು ನೋಡಬೇಕಾಗ್ತದೆ. ಆಗಿ ಹೋದಂಥ ಸಂತ ಮಹಾತ್ಮರ ಜೀವನವನ್ನು ನೋಡಬೇಕು. ಯಾರು ಸದ್ಗುರುವಿನ ಸಶಿಷ್ಯರಾಗಿ ಬದುಕ್ಯಾರಲ್ಲ ಅವ್ರು ನಿಜವಾಗಿಯೂ ಸದ್ಗುರುಗಳ ಕೃಪೆಗೆ ಅತ್ಯಂತ ಪಾತ್ರಧಾರಿಗಳವರು. ಅಂದ್ರೇನು, ಸದ್ಗುರುಗಳ ಒಂದು
ಮನಸ್ಸು ಸಂತೋಷಗೊಳಿಸುವಂಗ ಸದ್ಗುರುಗಳು ನಮಗೆ ಏನ್ ಹೇಳ್ಯಾರ ಆ ಪ್ರಕಾರ ಯಾರು ತಮ್ಮ ಜೀವನವನ್ನು ಮಾರ್ಪಾಡು ಮಾಡಿಕೊಂಡಲ್ಲ ನಿಜವಾಗಿಯೂ ಅವರೇ ಧನ್ಯರು ಅಂತ. ಹಂಗ ನಮಗ ಈ ಒಂದು ಮನುಷ್ಯ ಜನ್ಮ ಸಿಕ್ಕಿದ್ದು ಬಹಳ ಮುಖ್ಯದ. ಇದು ಸಿಕ್ಕಿದ ನಮಗ್ ಗೊತ್ತಿಲ್ಲ. 184 ಯೋನಿಯ ತಿರುಗಿ ಮಾನವ ಜನ್ಮಕ್ಕೆ ಬಂದಿ ಓಡಿ ಓಡಿ ಅಂತ ಮಹಾತ್ಮರಂತಾರ. 84 ಲಕ್ಷ ಜೀವರಾಶಿಯೊಳಗ ನೀನು ತಿರುಗಿ ಕೊನೆಗೊಮ್ಮೆ ನಿನಗೆ ಈ ಒಂದು ಏನಪ್ಪಾ ಅಂದ್ರ ಇಂಥ ಒಂದು ಅಮೂಲ್ಯವಾದಂತ ಮನುಷ್ಯ ಜನ್ಮ ಸಿಕ್ಕದ. ಇಲ್ಲಿ ಬಂದು ನೀ ಇದನ್ನ ಹಾಳು ಮಾಡ್ಕೋಬೇಡಪ್ಪ ಅಂತ ಪುರಂದರದಾಸರಂತಾರ. ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ. ಹಂಗ ಈ ಮನುಷ್ಯ ಜನ್ಮದ ಮಹತ್ವ ನಮಗ್ ಗೊತ್ತಾದ್ರೆ ಮಾತ್ರ ಇದರ ಉಪಯೋಗನು ಗೊತ್ತಾಗ್ತದೆ. ಅದಕ್ಕೆ ಮಹಾತ್ಮರಂತಾರ ಧನ್ಯ ಧನ್ಯ ಹಾನರ ದೇಹು. ಎಂಥ ಧನ್ಯ ತಮ್ಮ ಜೀವನ ಸಿಕ್ಕದಪ್ಪ ನಿಮಗ. ಏತೀಲ ಅಪೂರ್ವತಾಪಾಹು. ಇಲ್ಲಿ ಈ ಮನುಷ್ಯ ಜನ್ಮಕ್ಕೆ ಬಂದವರ ವಿಶೇಷತೆಯನ್ನು ನೋಡ್ರಂತಾರವ್ರು. ಜೋ ಕೀಜೆ ಪರಮಾರ್ಥಿ ಲಾವೋ ತೋ ಪಾವೇ ಸಿದ್ಧೀತೆ. ಯಾರು ಈ ಪರಮಾರ್ಥ ಪಥವನ್ನ ಈ ಭಗವತ್ ಪಥವನ್ನ ಯಾರು ಹಿಡಿದ್ರು, ಯಾರು ಗುರುಪಥದೊಳಗೆ ನಡ್ಲಿಕ್ಕತ್ರು, ಅವರೆಲ್ಲ ತಮ್ಮ ಜೀವನವನ್ನ ಸಾರ್ಥಕತೆ ಮಾಡಿಕೊಂಡ್ರು. ಜೋ ಕೀಜೆ ಪರಮಾರ್ಥಿ ಲಾಹು ತೋ ಪಾವೇ ಸಿದ್ಧೀತೆ. ಜೀವನದ ಒಂದು ಸತ್ಯವನ್ನ ಅವರು ಅನುಭವಕ್ಕೆ ತಗೊಂಡು ಬಿಟ್ರು. ಅಂತ ಸತ್ಪಥದಲ್ಲಿ ನಾವೆಲ್ಲ ಇದ್ದೇವಲ್ಲ, ಭಾಗ್ಯವಂತರಲ್ಲ. ತಮ್ಮೆಲ್ಲರನ್ನು ನೋಡಿದ ಕೂಡ ಅನಿಸ್ತದ, ನಾವು ಒಂದೊಂದು ಮಾತು ಸದ್ಗುರುಗಳ ಬಗ್ಗೆ ಹೇಳಿದ್ರೆ ನಿಮ್ ಕಣ್ಣ ನೀರು ಬರ್ಲಿಕ್ಕತ್ತಾವಂದ್ರೆ ನಿಜವಾಗಿ ಎಂತ ಭಾಗ್ಯವಂತರು ನೀವು. ಯಾಕಂದ್ರೆ ಸದ್ಗುರುಗಳ ಭಕ್ತಿ ಸಿಗೋದು ಬಹಳ ಕಠಿಣ ಅದ. ಯಾಕಂದ್ರೆ ಸದ್ಗುರುಗಳು ಸಿಗಬಹುದು, ಆದ್ರೆ ಗುರುಭಕ್ತಿ ಸಾಧಿಸಬೇಕಾದ್ರೆ ಗುರು ಕೃಪಾದಿಂದನೇ ಸಾಧಿಸೋದ ಹೊರತಾಗಿ ಅದನ್ನ ನಾನೇ ಸಾಧಿಸ್ತೇನೆ ಅಂತಂದ್ರೆ ಅದು ಯಾರ ಕೈಯಾಗೂ ಇಲ್ಲ. ಅದಕ್ಕೆ ಅನಂತ ಜನ್ಮದ ಒಂದು ಸುಕೃತಿ ಬೇಕಾಗ್ತದೆ. ಸುಕೃತಿ ಇದ್ರೆ ಮಾತ್ರ ಸದ್ಗುರುಗಳನ್ನ ಒಲಿಸಿಕೊಳ್ಳುವಂತ ಪಾತ್ರತಾ ನಮಗೆ ಸಿಗ್ತದೆ. ಇವತ್ತ ಸದ್ಗುರು ಚಂದ್ರಕುಮಾರ್ ಮಹಾರಾಜರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಸ್ವಲ್ಪ ಅವ್ರ ಬಗ್ಗೆ ನನಗೆ ಅವರು ಬರೆದು ಕಳಿಸಿದ್ರು. ನನಗೆ ವಾಸ್ತವಿಕವಾಗಿ ಇನ್ನ ಪೂರ್ತಿ ಅವ್ರ ಬಗ್ಗೆ ಗೊತ್ತಿಲ್ಲ. ಆದ್ರೂ ಸಹಿತ ಅವರು ಯಾವಾಗ ರಮಣ ಮಹರ್ಷಿಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿಯೇ ಒಂದು ಸಂತರ ಸಂಘದಿಂದ, ಅಲ್ಲಿಯೇ ಒಂದು ಮಹಾತ್ಮರ ಆಶೀರ್ವಾದದಿಂದ, ಮಹಾತ್ಮರ ಒಂದು ಕೃಪೆಯಿಂದ ಅವ್ರಂತಲ್ಲಿ ಎಂಥ ವೈರಾಗ್ಯ ನಿರ್ಮಾಣ ಆಯ್ತು. ವಿಚಾರ ಮಾಡ್ರಿ ನೀವು. ಇದು ಇವತ್ತೇ ಓದೋದಕ್ಕಾಗಿದ್ದಲ್ಲದು. ಅವರು ಪ್ರಪಂಚಿಕರು, ಅವ್ರೇನು ಪ್ರಪಂಚ ಬಿಟ್ಟಿಲ್ಲ, ಪ್ರಪಂಚಿಕರಿದ್ರು, ಎಲ್ಲ ಇದ್ರು. ಖರೆ ಏನೋ ಮಹಾತ್ಮರ ದರ್ಶನಕ್ಕೆ ಅಂತೇಳಿ ರಮಣ ಮಹರ್ಷಿ ಆಶ್ರಮಕ್ಕೆ ಹೋದ್ರ ಮಹಾತ್ಮರ ದರ್ಶನ, ಸ್ಪರ್ಶನ ಮತ್ತು ಸಂಭಾಷಣ ಇವು ಎಂಥ ಒಂದು ಕಾರ್ಯ ಮಾಡ್ತಾವಂದ್ರ ಅವ್ರ ಬಾಯಿಲೆ ಉದ್ಗಾರ ಬಂತಂತ ಅಕಸ್ಮಾತ್ ನಾನು ಮನೆಯೊಳಗೆ ಕುಟುಂಬ ಕರ್ಕೊಂಡು ಹೋಗಿರ್ಲಿಲ್ಲ ಅಂದ್ರೆ ನಾ ಬರುತ್ತಿದ್ದಿಲ್ಲ, ನಾನು ಹೊಳ್ಳೆ ಈ ಪ್ರಪಂಚದಾಗೆ ಬರ್ತಿದ್ದಿಲ್ಲ ಅನ್ನುವಂಥ ವೈರಾಗ್ಯ ನಿರ್ಮಾಣ ಬೇಕಾದ್ರೆ ಸುಮ್ಮನೆ ಅದನ್ನ ಹೇಳ್ರಿ ನೀವು. ಇದಕ್ಕೆಲ್ಲ ಅನಂತ ಜನ್ಮದ ಸುಕೃತ ಬೇಕಂತ. ಅದಕ್ಕೆ ಅಂಥ ಸುಕೃತವಂತರಿಗೆ ಮಾತ್ರ ಈ ಪರಮಾರ್ಥ ಸಾಧಿಸ್ತದ. ಜೀವನದೊಳಗೆ ಸಮಾಧಾನ ಅನ್ನುವಂಥದ್ದು ಸುಮ್ಮನೆ ಸಿಗುವುದಿಲ್ಲ. ಅವರು ಸಮಾಧಾನ ಅನ್ನುವಂಥದ್ದು ಅದು ಸದ್ಗುರುಗಳ ಒಂದು ಕೃಪೆ ಒಳಗಡೆಗೆ ಹೊರತಾಗಿ ಸಮಾಧಾನ ಮತ್ತೆ ಅದರಿಂದಲೂ ಸಿಗುವುದಿಲ್ಲ. ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಪರಮಾರ್ಥಾಚೆ ಜನ್ಮಸ್ಥಾನ ತೇಚಿ ಏಕ ಸದ್ಗುರುಚೆ ಭಜನ. ಈ ಪರಮಾರ್ಥದ ಒಂದು ಹುಟ್ಟು ಎಲ್ಲದಪ್ಪ, ಇದ್ರ ಉಗಮ ಎಲ್ಲದ ಅಂದ್ರ ಅದು ಸದ್ಗುರು ಭಜನೆ ಒಳಗದ. ಅಂತ ಸದ್ಗುರುಗಳು ಯಾರಿಗೆ ಸಿಕ್ಕಾರಲ್ಲ ಅವರು ಧನ್ಯರವರು. ಅಂತ ಒಂದು ಧನ್ಯತಮ. ಯಾಕಂದ್ರ ಗುರುನಾಥ ಮನುಷ್ಯನಲ್ಲ. ನಾವೆಲ್ಲರೂ ಏನ್ ತಿಳ್ಕೊತೀವಿ, ಸದ್ಗುರುಗಳು ಅಂದ್ರೆ ನಮಗತ್ತೆ ಮನುಷ್ಯರಿದ್ದಾರೆ ಅಂತ ತಿಳ್ಕೊ. ಭಾಗವತ ಕೃಷ್ಣ ಪರಮಾತ್ಮ ಹೇಳ್ತಾನ್ರಿ, ನಾನು ಮಾತಾಡಿದ್ದೆ ತಿಳಿತದ ನಿಮಗ. ಭಾಗವತ್ನೊಳಗ ಕೃಷ್ಣ ಪರಮಾತ್ಮ ಉದ್ಧವಗೆ ಹೇಳ್ತಾನ, ಏನಂತಾನವ, ವೈಷ್ಣವಾಮಾನಿ ಜಾತಿ ಪ್ರಮಾಣ. ಭಗವಂತನ ಭಕ್ತರನ್ನ ಜಾತಿಯಿಂದ ಅಳದದ್ದಾದ್ರ, ಭಗವಂತನ ಭಕ್ತರು ಯಾರಿದ್ದಾರಲ್ಲ ಅವ್ರು ಈ ಜಾತಿಯವ್ರಿದ್ದಾರ, ಈ ಜಾತಿಯವ್ರಿದ್ದಾರ, ಅವ್ರು ಉಚ್ಚ ಜಾತಿ ಇದ್ದಾರ, ಕೆಳಗೆ ಜಾತಿ ಇದ್ದಾರ, ಹಿಂಗ ಅಕಸ್ಮಾತ್ ಅಳದದ್ದಾದ್ರ ಏನು ವೈಷ್ಣವಾಮಾನಿ ಜಾತಿ ಪ್ರಮಾಣ, ಶಾಲಿಗ್ರಾಮ ಮಾನಿ ಪಾಷಾಣ. ಮನೆಯೊಳಗಿರುವಂತ ಶಾಲಿಗ್ರಾಮ ಕಲ್ಲು ಅಂತ ತಿಳ್ಕೊಂಡಿದ್ದೆ. ಆದ್ರ ಮನೆಯೊಳಗಿರುವಂತ ಶಾಲಿಗ್ರಾಮ ಇದಲ್ಲ, ಅಕಸ್ಮಾತ್ನೇ ಅದು ಇದೇನು ಕಲ್ಲ ಅಂತ ತಿಳಿದದ್ದಾದ್ರ ಗುರು ಸೀಮಾನಿ ಮಾನುಷಪಣ.
ಸದ್ಗುರುಗಳನ್ನ ನೀ ಮನುಷ್ಯ ಅಂತ ತಿಳ್ಕೊಂಡಿದ್ದಾದ್ರ ತೋ ಪಾಪಿಷ್ಟ ಜಾಣ ಸರ್ವತ ಅಂತ ಹೇಳ್ತಾರೆ. ಉದ್ಧವ ತೋ ಪಾಪಿಷ್ಟ ಜಾಣ ಸರ್ವತ, ಅವ ಹೆಂಗ ಸರ್ವತಾ ಪಾಪಿಷ್ಟ ನೋಡಪ್ಪ ಅಂತಾರವ್ರು. ಯಾಕಂದ್ರ ಗುರುನಾಥ ಅವ ಮನುಷ್ಯನಲ್ಲವ, ಸಕಲ ದೇವಾಂಚೇ ದೈವತ ಸದ್ಗುರುನಾಥ ಏಕಲ. ತುಕಾರಾಮ್ ಮಹಾರಾಜರಂತಾರ, ನಿನಗ ಅನುಗ್ರಹ ಮಾಡಿದಂತ ಸದ್ಗುರು ಇದ್ದಲ್ಲ, ಎಲ್ಲಾ ದೇವರ ದೇವಿದ್ದಾನವು, ಎಲ್ಲಾ ದೇವರ ದೇವ ಅಂತೇಳಿ ತುಕಾರಾಮ್ ಮಹಾರಾಜರಂದ್ರು ಸಕಲ ದೇವಾಂಚೆ ದೈವತ ಸದ್ಗುರುನಾಥ ಏಕಲ. ರಾಮಕೇಲ ಬ್ರಹ್ಮಜ್ಞಾನಿ ವಶಿಷ್ಠ ಮುನಿತಾರಕ. ಯಾರನ್ನ ರಾಮ ದೇವರಂತ ನಾವು ತಿಳ್ಕೊಂಡೇವಲ್ಲ, ಆ ರಾಮಗೂ ಗುರು ಇದ್ದಾನಂದಾಗ ದೇವರ ದೇವ ಹೌದಲ್ಲೋ. ಕೃಷ್ಣ ಗುರು ಸಂದೀಪನ, ಕೃಷ್ಣ ಪರಮಾತ್ಮನ ಗುರು ಸಂದೀಪನ ಮಹರ್ಷಿಗಳು ಅಂದಾಗ ದೇವರಿಗೂ ದೇವರಿಗೂ ದೇವನಾಗಿದ್ದಾವ ಯಾರಂದ್ರ ಅವ ಸದ್ಗುರುನಾಥ. ಅಂಥವ ನಮಗ ನಿಮಗ ಸಿಕ್ಕಾನಂದ್ರ ನಾವು ಎಷ್ಟು ಭಾಗ್ಯವಂತರಿರ್ಬೇಕು. ವಿಚಾರ ಮಾಡ್ರಿ, ನೀವು ವಿಚಾರ ಮಾಡ್ರಿ. ನಮಗ ಸದ್ಗುರುನ ಭಕ್ತಿಯೊಳಗ, ಸದ್ಗುರುನ ಸತ್ಸಂಗದಾಗ ಒಂದು ತಾಸು ಕಳಿಬೇಕಾದ್ರೆ ತ್ರಾಸ ಆಗ್ತದ. ಒಂದು ತಾಸು ಕಳಿಬೇಕಾದ್ರೆ ಪ್ರಪಂಚದೊಳಗೆ 24 ತಾಸು ಕಳೆದ್ರು ಸಹಿತ ನಮಗೇನು ಅನಿಸ್ವಲ್ತಾಗ್ಯದ. ಎಷ್ಟು ಸಮಯ ವ್ಯರ್ಥ ಕಳಿತೇವೆ ಕಲ್ಪನಾ ಮಾಡ್ರಿ. ತಿಳಿದು ನಿಜ ಸಮಯ ನಿಷ್ಠೆಗಲಿ ಅಂತಾರ, ನಿಜಗುಣ ಸೇವಕಗಳಂತಾರ. ಸಮಯ ಎಷ್ಟು ಮಹತ್ವದ ಅಂತ ತಿಳ್ಕೊಂಡದ್ರ ಮೇಲೆ ನಿಷ್ಠ ಇಡಂತಾರ. ಸತ್ಸಂಗದೊಳಗೆ ಕೂತಂತ ಸಮಯ, ಸತ್ ವಿಚಾರಗಳನ್ನು ಚಿಂತನೆ ಮಾಡುವಂತ ಸಮಯ, ಮಹಾತ್ಮರ ಜೀವನವನ್ನು ಅವಲೋಕನ ಮಾಡುವಂತ ಸಮಯ, ಇದರಂತ ಮಹತ್ವಪೂರ್ಣ ಸಮಯನೇ ಜೀವನದಾಗಿಲ್ಲೇ ಇಲ್ಲ. ನಮಗೊಂದು ಸೀರಿಯಲ್ನ ಸಮಯ ಹೆಚ್ಚಾಗಿ ಬಿಡ್ತದೆ. ಎಷ್ಟು ಅಜ್ಞಾನ ತುಂಬಿರ್ಬೇಕು ಹೇಳ್ರಿ ನೀವು. ಅಜ್ಞಾನಿಯಲ್ಲವೇ ಜೀವನೇ ಅಂತ ನಿಜಗುಣ ಸೇವಕ ಅಂತಾರೆ. ಎಷ್ಟು ಅಜ್ಞಾನಿ ಇದೆಯಲ್ಲೋ, ಮತ್ ನೀ ಸುಜ್ಞಾನಿ ಅಂತ ಅನಿಸ್ಕೋತಿ. ನಾ ಜ್ಞಾನಿ ಇದ್ದನಂತಿ, ಅಜ್ಞಾನಿಯಲ್ಲವೇ ಜೀವನೇ. ಸುಜ್ಞಾನಿ ಎನ್ನುವರೇ ನಿನಗೆ ಚೈತನ್ಯ ರೂಪನಾಗಿದ್ದು ಜಡ ಪಂಚಭೂತ ದೇಹವಿದು ನಿನ್ನೆಂಬೆ. ನೀನು ಪರಮಾತ್ಮನ ಸ್ವರೂಪನೇ ಇದ್ರು ಸಹಿತ ಈ ದೇಹನೇ ನಾನಂತ ತಿಳ್ಕೊಂಡು ಕೂತಿಲ್ಲ. ಇದ್ರ ಸುಂದರತಾಗ ಆಗಿಬಿಡದೆ ಹೇಳಲಿಕ್ಕತ್ತಿ, ಇದ್ರ ಪೋಲ್ಮಿ ಮಾಡ್ಲಿಕ್ಕತ್ತಿ. ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದು ನೀನೆಂಬೆ. ಪೂತ ನಿರ್ಮಲ ನಿಜ ತತ್ವಮೇನಾಗಿ ಸೂತಕಾದಿ ವಿಧಿಗಳ ಪಿಡಿದಿರಪೇ ಜೀವನೇ ಅಜ್ಞಾನ ಅಲ್ಲವೇ ನೀನು. ಚಿತ್ತೊಂದೆಯದು ಗುರು ಶಂಭುಲಿಂಗವೆಂದುತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನಿರುವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು. ಎಂಥ ಅಮೂಲ್ಯವಾದಂಥ ಮನುಷ್ಯ ಜನ್ಮ ಸಿಕ್ತು. ಇದನ್ನ ಸಿಕ್ಕದಂದ್ರೆ ನಾವು ಭಾಗ್ಯವಂತರು. ಇನ್ನು ಸತ್ಸಂಗ ಸಿಗುವುದು ಅಂತ ದುರ್ಲಭ ಅಂತ ತಿಳ್ಕೊಂಡ್ರಿ ನೀವು. ನಮಗೆ ಹೆಂಗಾಗಿಬಿಟ್ಟದಂದ್ರೆ ಇವತ್ತಿನ ಮೀಡಿಯಾದೊಳಗ ಸತ್ಸಂಗ ಮನ್ಯಾಗೆ ಕೂತಲ್ಲೇ ಸಿಗಲಿಕ್ಕತ್ತದ. ಮೊದಲ ಸಂತರ ದರ್ಶನ, ಸಂತರ ಸಂಘಕ್ಕೆ ಹುಡುಕ್ಯಾಡ್ಕೊಂಡು ಹೋಗ್ಬೇಕಾಗ್ತಿತ್ತು. ಹೋಗಿ ಅಲ್ಲಿ ಎಷ್ಟೋ ಕಾಲ ಸೇವಾ ಮಾಡಿದಾಗ ಮಹಾತ್ಮರು 2 ವಿಚಾರಗಳನ್ನು ಶ್ರವಣ ಮಾಡ್ಲಿಕ್ಕೆ ಸಿಗ್ತಿತ್ತು. ಇವತ್ತೇನಿಲ್ಲ, 1 ತಾಸು ಮುನಿಯೊಳಗೆ ಮೊಬೈಲ್ ತಕೊಂಡು ಕೂತು ಬಿಟ್ಟೆವು ಅಂದ್ರೆ ಸಂತರ ಸಂಘ ಆಗ್ಲಿಕ್ಕತ್ತದ. ಸದ್ವಿಚಾರಗಳ ಶ್ರವಣ ಮಾಡುವಂತ ಅವಕಾಶದ ಇಷ್ಟಿದ್ರು ಸಹಿತ ನಮಗೆ ಆಗವಲ್ತು ಅಂದ್ರೆ ಎಷ್ಟು ನಮ್ಮಲ್ಲಿ ಅಜ್ಞಾನ ಬಲ್ತಿರ್ಬೇಕು. ವಿಚಾರ ಮಾಡ್ರಿ. ಐಸಾ ಸಂತಾಂಚ ಮಹಿಮಾನ. ಸಮರ್ಥರಂತಾರ ಸಂತರ ಮಹಿಮಾ ಸಾಮಾನ್ಯ ಅಂತ ತಿಳ್ಕೊಂಡ್ರಿ. ಏನಂತಾರ ಸಂತರು? ಅವರು ಮನುಷ್ಯರಲ್ಲ. ಸಂತರು ಸದ್ಗುರುಗಳು ಇವರು ಮನುಷ್ಯರಲ್ಲ, ಇವರು ಪರಬ್ರಹ್ಮ ಸ್ವರೂಪಿಗಳು, ಇವರು ಭಗವಂತನ ಸಾಕ್ಷಾತ್ ಸ್ವರೂಪರವರು. ಅಂಥ ಸಂತರ ಸಂಘದೊಳಗೆ ನೀ ಇದ್ದಂದ್ರ ಆ ಇದ್ದಷ್ಟು ಕ್ಷಣ ನಿನಗ ಜೀವನದಾಗ ನಿನಗ ಆನಂದವನ್ನೇ ಕೊಡ್ತದ. ನಿನಗ ಎಂಥ ವಿಶೇಷ ಜ್ಞಾನದ ಒಂದು ಪ್ರಾಪ್ತಿ ಮಾಡಿಕೊಡ್ತಂದ್ರ ಸಮರ್ಥರಂತಾರ ಐಸಾ ಸಂತಾಂಚ ಮಹಿಮಾನ ಸಂತ ಸಂಘೇ ಹೋತೆ ಜ್ಞಾನ. ಸಂತರ ಸಂಘದೊಳಗಿರೋದ್ರಿಂದ ಮಾತ್ರ ನಿನಗೆ ಶುದ್ಧ ಜ್ಞಾನ ಅನ್ನುವಂಥದ್ದಾಗ್ತದೆ. ಈಗೇನು ಈ ಜ್ಞಾನ ಸಂಪಾದನೆ ಮಾಡಿಲ್ಲ, ಕಲ್ತಿ ಏನೇನೋ ಮಾಡಿ ಯಾವ್ದ್ಯಾವ್ದೋ ಜ್ಞಾನ ಸಂಪಾದನೆ ಮಾಡಿ ಇದೆಲ್ಲ ಉಪಜೀವನಕ್ಕಿದು. ಈ ನೀ ಮಾಡುವಂತ ಕಲ್ತಂತ ಜ್ಞಾನ, ಶ್ರಮ ಪಟ್ಟಂತ ಜ್ಞಾನ ಎದಕ್ಕಂದ್ರ ಉಪಜೀವನಕ್ಕೆ, ಹೊಟ್ಟೆ ತುಂಬಿಸುವ ಸಂಬಂಧ. ತುಂಬಲಾರದು ಹೊಟ್ಟೆ ಮತ್ತದು. ನಾವು ಮಾಡುವಂತ ದುಡ್ತ ತುಂಬಲಾರದು ಹೊಟ್ಟಿ ಇದು ಎಷ್ಟು ಇದ್ರಾಗ ತುರುಕಿದ್ರು ಸಹಿತ ಇನ್ನೂ ತನಕ ತುಂಬಿದ್ದು ಯಾರಿಗಾರೆ ಅನ್ಸೇದನ್ರಿ. ಈಗ ತುಂಬೇದಂತದ 1 ತಾಸಿಗೆ ಮತ್ತೆ ಖಾಲಿ ಆಗ್ಯದಂತದ. ಅಂತ ತುಂಬಲಾರ್ದು ಹೊಟ್ಟೆ ಸಂಬಂಧ ಎಂಥ ನೀಚ ಸೇವಾ ಮಾಡ್ಲಿಕ್ಕತ್ತೇವು, ಎಂತೆಂಥವ್ರ ಕೈಯಾಗ ದುಡಿತೇವು, ಎಂತೆಂಥವ್ರಿಂದ ಅನಿಸ್ಕೋತೇವು. ಅಪಾತರರಿಗೆ ನಮಸ್ಕಾರ ಮಾಡುವಂತ ಸ್ಥಿತಿ ಬಂದದ ನಮ್ಮದು.
ಯಾಕಂದ್ರ ನಾವ್ ಇದೇ ಸತ್ಯ ಅಂತ ತಿಳ್ಕೊಂಡು ದುಡಿಲಿಕ್ಕತ್ತೇವು. ಮನುಜ ನೀನ್ ಅಖಿಲ ಭೋಗಾಶ್ರಯಗಳ ಮಿಗಿಲು ಸಾಮಾನ್ಯನಲ್ಲೋ ಮನುಷ್ಯ ಅಂತಾರು. ಅದಕ್ಕ ವಿವೇಕಾನಂದ್ರ ಅಂದ್ರು ಉತ್ತಿಷ್ಟ ಅಂದ್ರರು. ಉತ್ತಿಷ್ಟ, ಜಾಗೃತ ಮನುಜ, ಉತ್ತಿಷ್ಟ ಎಚ್ಚರಾಗಿ. ಇನ್ನ ಎಲ್ಲಿ ತನಕ ಈ ಮಲ್ಕೊಂಡವ ಅಜ್ಞಾನದೊಳಗ? ಎಚ್ಚರಾಗು, ಸತ್ಸಂಗದ ಮುಖೇನ ಎಚ್ಚರಾಗು. ಎಚ್ಚರಾಗಿ ಜೀವನದ ಸತ್ಯವನ್ನು ಶೋಧ ಮಾಡಂತ ಹೇಳಿದ್ರು. ಅಂಥ ಸಂತರ ಸಂಘನು ನಮಗ್ ಸಿಕ್ಕಿಬಿಟ್ಟ. ಸಂತರ ಸಂಘನು ಸಿಕ್ತು, ಮನುಷ್ಯ ಜನ್ಮ ಸಿಕ್ತು. ಇನ್ನು ಸದ್ಗುರು ಸಿಗುವುದಂತೂ ದುರ್ಲಭದೊಳಗೆ ದುರ್ಲಭ. ಸದ್ಗುರು ಯಾರಿಗೆ ಸಿಕ್ಕಲ್ಲ ಅವರಂತ ಭಾಗ್ಯವಂತರೇ ಯಾರು ಇಲ್ಲ. ಯಾಕಂದ್ರೆ ಸದ್ಗುರುನಾಥ ಸಿಗುವುದು ಸಾಮಾನ್ಯ ಇಲ್ಲ. ಎಷ್ಟೋ ಜನ್ಮದ ಸುಕೃತಿದ್ರೆ ಮಾತ್ರ ಸದ್ಗುರು ನಿನ್ನಂತಲೇ ಬಂದು ನಿನಗೆ ಉಪದೇಶ ಕೊಡ್ತಾನ. ಸದ್ಗುರು ತನ್ನಂತಲ್ಲಿರುವಂತಹ ತನ್ನ ಸ್ವರೂಪವನ್ನು ನಮಗೆ ತೋರಿಸ್ತಾನ. ಅಂಥ ಸದ್ಗುರುಗಳು ನಿಮಗೆ ಸಿಕ್ಕ್ಯಾರ ಅಂದಾಗ ಮನೋನಿ ಸದ್ಗುರು ಚೇ ಭಜನ ಜಯಾಸ ಗಡೆ ತೋಚಿ ಧನ್ಯ. ಸಮರ್ಥರಂತಾರ, ಯಾರಿಗಿಂತ ಸದ್ಗುರುಗಳ ಭಜನೆ ಸಿಕ್ಕದ, ಸದ್ಗುರುಗಳ ಸೇವಾ ಸಿಕ್ಕದ, ಸದ್ಗುರುಗಳ ಬಗ್ಗೆ ಶ್ರವಣ ಮಾಡುವಂತ ಒಂದು ಅವಕಾಶ ಸಿಕ್ಕದ, ಅವ್ರು ಎಂಥ ಭಾಗ್ಯವಂತರಪ್ಪ ಅಂತವ್ರು. ಅವರೇ ನಿಜವಾಗಿಯೂ ಭಾಗ್ಯವಂತರು. ಉಳಿಕೆದವರ ಭಾಗ್ಯಕ್ಕೆ ಅದೇನು ಭಾಗ್ಯತನ, ಅದೊಂದು ಭಿಕಾರಿತನ. ಪರಮಾರ್ಥಿ ಜೋ ರಾಜಧಾರಿ ಪರಮಾರ್ಥಿ ನಾಹಿತೋ ಭಿಕಾರಿ ಅಂತ. ಯಾರು ಭಗವಂತನ ಬೆನ್ನ ಹತ್ಯಾರ, ಯಾರು ಸದ್ಗುರುನ ಸೇವಾದೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಂಡಾರ, ಅವರು ಮಾತ್ರ ರಾಜಧಾರಿಗಳು. ಉಳ್ಕಿದವರೆಲ್ಲರೂ ಭಿಕಾರಿ ಅಂತ ತಿಳ್ಕೊಂಡ್ ಬಿಡ್ರಿ ಅಂತ. ಪರಮಾರ್ಥಿ ಜೋ ರಾಜಧಾರಿ ಪರಮಾರ್ಥಿ ನಾಹಿತೋ ಭಿಕಾರಿ ಯಾ ಪರಮಾರ್ಥಾಚಿ ಸರಿ ಕೋಳಾಸದ್ಯಾವೆ. ಇಂಥ ಒಂದು ಪರಮಾರ್ಥ ನಿಮಗೆ ಸಿಕ್ಕದ. ಅದಕ್ಕೆ ನಾವೆಲ್ಲರೂ ಭಾಗ್ಯವಂತರು. ನೀವು ಎಷ್ಟು ಭಾಗ್ಯವಂತಿದ್ರಲ್ಲ, ನಿಮ್ಮಂಗೆ ನಾನು ಒಬ್ಬ ಭಾಗ್ಯವಂತ. ಇವತ್ತಿನ ದಿವಸ ಇದನ್ನ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಯಾಕಂದ್ರೆ ಸದ್ಗುರುನಾಥ ನಿಮಗೆ ಸಿಕ್ಕಂಗೆ ಹೆಂಗೆ ನಿಮ್ ಕಣ್ಣ ನೀರು ಬರ್ಲಿಕ್ಕತ್ತಾವಲ್ಲ, ಹಂಗ ನನ್ನ ಜೀವನ ಉದ್ಧಾರ ಮಾಡಿದಂತ ನಾನು ಸದ್ಗುರು ನನಗೆ ಸಿಕ್ಕ. ಅದು ಎಂಥ ಪುಣ್ಯವಂತಂದ್ರ, ಸದ್ಗುರುನಾಥನ ಎದುರಿಗೆ ನಾನು ಹುಟ್ಟಿದೆ, ಸದ್ಗುರುನಾಥನ ಎದುರಿಗೆ ಬೆಳೆದೆ, ಸದ್ಗುರುನಾಥನ ಸಾನ್ನಿಧ್ಯದೊಳಗೆ ಸಮಯ ಕಳೆದೆ. ಸದ್ಗುರುನೇ ನನಗೆಲ್ಲಾ ರೀತಿ ಏನಪ್ಪಾ ಅಂದ್ರೆ ಇಂಥ ಒಂದು ಇವತ್ತು ನಿಮ್ಮ ಜೊತೆ ನಾಲ್ಕು ಮಾತಾಡ್ಲಿಕ್ಕೆ ಅಂಥ ಒಂದು ಸಾಮರ್ಥ್ಯ ಕೊಟ್ಟಾನಂದ್ರೆ ಇದಕ್ಕೆ ಯಾರೂ ಕಾರಣ ಅಲ್ಲ, ನನ್ನ ಸದ್ಗುರುವಿನ ಕೃಪಾ. ಅದಕ್ಕೆ ಅಂಥ ಸದ್ಗುರುವಿನ ಜೊತೆ ನಾನು ಹೆಂಗ ಕಳೆದೆ ಅನ್ನುವಂಥದ್ದು ಕೇಳಬೇಕು ಅನ್ನುವಂಥದ್ದು ನಿಮ್ಮ ಭಾವ ಅಂದ್ರೆ ನಿಮ್ಮ ಗುರುಭಕ್ತಿ ಅಂತ ದೊಡ್ಡದಂತ ಹೇಳಿ. ಯಾಕಂದ್ರೆ ವಾಸ್ತವಿಕವಾಗಿ ಅದನ್ನೆಲ್ಲ ನಾವು ಹೇಳುವಂಥದ್ದು ಇದು ಅನ್ಸುದಿಲ್ಲ. ಅದು ಬಹಳ ಒಂದು ಸ್ವಲ್ಪ ಅಕಸ್ಮಾತ್ ಅಲ್ಪ ಭಾವಿಕರಿದ್ರು ಅಂದ್ರೆ ಏನ್ ನೋಡಪ್ಪ ತಮ್ಮ ಗುರುವಿಂದ ಹೇಳ್ಕೊತಾನ ಅನ್ನುವಂಥ ಮಾತು ಬರ್ತದೆ. ಅದಕ್ಕೆ ಇವತ್ತು ಸದ್ಗುರುನಾಥನ ಜೊತೆ ನಾ ಹೆಂಗಿದ್ದೆ ಅನ್ನುವಂಥದ್ದು. ಯಾಕಂದ್ರೆ ಹುಟ್ಟಿದ ಕೂಡಲೇ ಇಲ್ಲಿ ತನಕ ಸರ್ವಸಾಧಾರಣ PUC ಫಸ್ಟ್ ಇಯರ್ ತನಕ ನಾನು ನಮ್ಮ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಜೊತೆ ನಾ ಇದ್ದವ. ಯಾಕಂದ್ರೆ ನಾನು ಮತ್ತೆಲ್ಲಿ ಅವಲ್ಲ, ಕುಬಕಡ್ಡಿ ಕ್ಷೇತ್ರದವರೇ ನಾನು. ನಮ್ಮ ತಂದೆ ಮತ್ತು ತಾಯಿ ಇಂಥ ಒಂದು ಮಹಾನ್ ಸದ್ಗುರುವಿನ ಭಕ್ತರಿದ್ರು. ಹೇಳ್ಬೇಕಂದ್ರೆ ನಮ್ಮ ತಂದೆ ಅಂದ್ರೆ ನಮ್ಮ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಮಾನಸ ಪುತ್ರ ಇದ್ದಂಗ. ನಮ್ಮ ತಾಯಿ ಅಂದ್ರೆ ನಮ್ಮ ಗುರುನಾಥನ ಮಾನಸ ಪುತ್ರಿ. ಅವರಿಬ್ಬರದು ಲಗ್ನ ಮಾಡಿದವರು ಅವರೇ. ನಮ್ಮ ತಾಯಿ ಸಣ್ಣ ಆಕಿನ ಮನೆಗೆ ಕರ್ಕೊಂಡು ಬಂದ್ರೆ ಆಕಿಗೆ ಅಡಿಗೆ ಮಾಡೋ ಸಹಿತ ನಮ್ಮ ಮಹಾರಾಜರು ಕಲಿಸ್ಯಾರ ನೋಡ್ರಿ. ನಮ್ಮ ತಾಯಿ ಹೆಸರು ಜನಾಬಾಯಿ, ಅವ್ರಂತರು ಜನಾಬಾಯಿ. ಹಿಂಗೆ ಹಿಟ್ಟು ನಾದಬೇಕಪ್ಪ, ಒಂದು ಒಗ್ಗರಣೆಗೆ ಇಷ್ಟು ಎಣ್ಣೆ ಹಾಕಬೇಕವ, ಹಿಂಗೆಲ್ಲ ಪ್ರತಿಯೊಂದು ಆಕಿಗೆ ಅಡಿಗೆ ಮಾಡಿ. ನಮ್ಮ ತಾಯಿ ಅಕಸ್ಮಾತ್ ಅಡಿಗೆ ಮಾಡುವಂಥ ಪರಿಸ್ಥಿತಿ ಇರ್ಲಾರ್ದಂಥ ಒಂದು ಸಮಯ ಇರ್ತಲ್ಲ ಹೆಣ್ಮಕ್ಳಿಗೆ, ಆ ಸಮಯದಾಗ ನಮ್ಮ ಮಹಾರಾಜರು ಅಡಿಗೆ ಮಾಡಿ ಸಹಿತ ಹಾಕ್ಯಾರಂತ ನಮಗೆಲ್ಲ ಅಂದಾಗ ನಾವು ಎಷ್ಟು ಭಾಗ್ಯವಂತರು. ಇದ್ರ ಮೇಲೆ ನೀವು ಕಲ್ಪನಾ ಮಾಡ್ಕೊಂಡು ಬಿಡ್ರಿ. ನೀವು ಇದ್ರ ಮೇಲೆ ಕಲ್ಪನಾ ಮಾಡ್ಕೊಳ್ಬೇಕು. ಇಂಥ ಭಾಗ್ಯವಂತರಲ್ಲ ನಾವು. ಅಂಥ ಭಾಗ್ಯವಂತರ ಗುರುವಿದ್ರೆ ಎದುರಿಗೆ ಬೆಳೆದೆವು. ಹೆಂಗೆ ಬೆಳೆದೆವು ಅಂದ್ರೆ ಅವರೊಬ್ಬರು ನಮ್ಮ ಮನೆಯೊಳಗಿನ ಮುತ್ಯ ಅಂತ ತಿಳ್ಕೊಂಡಿದ್ದೇವೆ ಹೊರತಾಗಿ ಅವರು ಮಹಾರಾಜರು ಅಂತೇಳಿ ನಮಗೆ ಯಾವಾಗೂ ಗೊತ್ತೇ ಆಗಲಿಲ್ಲ. ಯಾವಾಗ ಅವರು ನಿರ್ಯಾಣ ಆದರು ಆವಾಗ ಎಲ್ಲರೂ ಮಹಾರಾಜರಲ್ಲಿ ಕತ್ತರಂತೇಳಿ ನಾವು ಅಂದೇವು ಹೊರತಾಗಿ ನಾವೆಲ್ಲರೂ ಮುತ್ಯಾರನೇ ಅಂತಿದ್ದೆವು. ಮುತ್ಯಾರ ಅವ್ರ ಜೋಡಿ ಹಠ ಮಾಡ್ತಿದ್ದೆವು, ಅವ್ರ ಜೋಡಿ ಜಗಳಾಡ್ತಿದ್ದೆವು. ನಾನು ಯಾವಾಗಲೂ ಸ್ವಲ್ಪ ಇದ್ರ ಮನುಷ್ಯ, ಹೃದಯದಾಗಿದ್ದದ್ದು ಯಾವುದೂ ಒಳಗೆ ಇಟ್ಕೊಳ್ಳಾರ್ದ ಮಾತಾಡುವಂಥದ್ದು ನನ್ನ ಒಂದು ಸ್ವಭಾವ.
ಹಿಂಗಾಗಿ ನಾವು ಅವ್ರ ಜೊತೆ ಆದ್ರೂ ಸಹಿತ ಇವತ್ತು ನೋಡ್ರಿ, ನಾನು ದಾಸಬೋಧ ಶೇಷಾಚಲ ಸತ್ಸಂಗದವರು ಈ ದಾಸಬೋಧ ಪ್ರವಚನ ಮಾಡ್ಲಿಕ್ಕೆ ನನಗೆ ಆ ಸೇವಾ ಇದು ಮಾಡ್ಯಾರವರು. ದಾಸಬೋಧ ಮರಾಠಿ ಒಳಗೆ, ನಾನು ಮರಾಠಿ ಕಲ್ತವನು ಅಲ್ಲ, ಆದ್ರೂ ಸಹಿತ ನಾ ಮರಾಠಿ ದಾಸಬೋಧ ವಿವರಣೆ ಮಾಡ್ತೇನೆ. ಇದು ಹೆಂಗಿದು ಅದ್ಭುತ ಅಂದ್ರೆ, ಮೂಕಂ ಕರೋತಿ ವಾಚಾಲಂ ಬಂದಂಗೆಲ್ಲ, ಮೂಕನು ಮಾತಾಡ್ಲಿಕ್ಕೆ ಬಂದಂಗೆ. ಇದಕ್ಕೆ ಏನಾಗಿತ್ತು ಅಂದ್ರೆ, ನಮ್ಮ ಮಹಾರಾಜರು ಕುಬಕಡ್ಡಿಯಾಗಿದ್ದಾಗ, ಮಠದೊಳಗಿದ್ದಾಗ, ವಿಶೇಷ ಇನ್ನ ಒಂದು ಹೇಳ್ಬೇಕಂದ್ರೆ ನಿಮಗೆ, ನಾವು ಕುಬಕಡ್ಡಿ ಒಳಗೆ ಮಠದಾಗಿದ್ದಾಗ, ಕುಬಕಡ್ಡಿ ನಮ್ಮೂರ ಹೊರಗೆ ನಮ್ಮ ಮನೇನು ಇತ್ತು, ಎಲ್ಲ ಇತ್ತು. ಆದ್ರೆ ನಮ್ಮ ಮಹಾರಾಜರು ರಂಗರಾವ್ ಮಹಾರಾಜರು ಅಂದ್ರು, ನೋಡಪ್ಪ ನೀವೆಲ್ಲ ಮಠದವ್ರು ಹೊರಗೆ ಯಾಕೆ ಇಡ್ತೀರಿ, ಆ ಮನಿ ಕೀಲಿ ಹಾಕ್ರಿ, ಮಠದೊಳಗೆ ಬಂದಿದ್ವಿ ಬಿಡ್ರಿ ಅಂತ. 10 ವರ್ಷ ನಾವು ಮಠದಾಗಿ ಇದ್ದೇವೆ ನೋಡ್ರಿ. ನಮ್ಮ ಗುರುವಿನ ಮಠದಾಗೆ 10 ವರ್ಷ ಇದ್ದೆವು. ಆವಾಗ ನಮ್ಮ ಮಹಾರಾಜರು ಏನು ಮಾಡ್ತಿದ್ರು, ನಾನು 6ನೇತ್ತೆ ಇದ್ದೆ, ಅವಾಗಿನ್ನ 6ನೇ ಕ್ಲಾಸ್ ಓದ್ತಿದ್ದೆ. 6ನೇ ಕ್ಲಾಸಕ್ಕೆ ಹಿಂದಿ ಶುರು ಆಗ್ತಿತ್ರಿ ಅವಾಗ. ಮರಾಠಿ ಅಕ್ಷರ, ಕನ್ನಡ ಅವಾಗ ಇದ್ದಿದ್ದಿಲ್ಲ. 6ನೇ ತರಕ ಇದು ಕ್ಲಾಸಿಗೆ ಶುರು ಆಗ್ತಿತ್ತು. ನಾ ಎಲ್ಲೇ ಇದ್ರು ಸಹಿತ ಅವ್ರ ಅತ್ಯಂತ ಒಬ್ಬ ಪರಮ ಶಿಷ್ಯ ಇದ್ದ, ಭೀಮ್ಶಿ ಅಂತೇಳಿ. ಅವ ಪ್ರಪಂಚ ತ್ಯಾಗ ಮಾಡೇ ಒಂದು ಮಹಾರಾಜರಂತೇಳಿ ಸೇವಾಕಿದ್ದವ. ಅವ್ರೇನು ಮಾಡ್ತಿದ್ರು, ಪ್ರತಿಯೊಂದು ಭಜನೆ ಎಷ್ಟು ಉಪಾಸನ ಹೆಂಗೆ ಮಾಡಬೇಕು, ಎಷ್ಟು ಕಟ್ ನಿಂತ ಮಾಡಬೇಕು ಅನ್ನುವಂಥದ್ದು ನಮಗೆ ಅವಾಗೆ ಕಲಿಸಿದ್ರು ಅವರು. ಅವ್ರಂದ್ರು ಮಧ್ಯಾಹ್ನ ಭಜನೆ, ನಮ್ಮ ಸಂಪ್ರದಾಯ ಅಂದ್ರೆ ಇಂಚಗಿರಿ ಸಂಪ್ರದಾಯ, 4 ಹೊತ್ತಿನ ಭಜನೆ ಅದ. ಮುಂಜಾನೆ ಕಾಕಡಾರ್ತಿ, ಮುಂಜಾನೆ ಭಜನೆ, ಪೂಜೆ ಆದ್ಮೇಲೆ, ಆಮೇಲೆ ಮಧ್ಯಾಹ್ನ ಭಜನೆ, ರಾತ್ರಿ ಭಜನೆ. ಮಧ್ಯಾಹ್ನ ಭಜನೆಗೆ ನಾನು ಆಡ್ಕೋತ ಇರ್ತಿದ್ದೆ. ಅಲ್ಲಿ ಹನುಮಂದೇವ್ರ ಗುಡಿ ಇತ್ತು ಊರಾಗ, ಅಲ್ಲಿ ಗಡು ಒಂದು ಹುಡುಗರ ಜೋಡಿ ಆಡ್ಕೋತ ಇರ್ತಿದ್ದೆ. ಅವ್ನು ಕೊಟ್ಟು ಕಳ್ಸೋರು, ಹೋಗಪ್ಪ ಶಂಕರನ್ ಕರ್ಕೊಂಡು ಬಾ ಮಧ್ಯಾಹ್ನ ಭಜನೆ ಮಾಡೋಣ ಅಂತ. ಅವ್ ಬಂದಂದ, ಏನ್ರಿ ಶಂಕರಣ್ಣವ್ರ ಮಹಾರಾಜ ಮುತ್ಯಾರ ಕರಿಲಿಕ್ಕತ್ತಾರ, ಬರ್ರಿ ಭಜನೆ ಮಾಡೋಣ ಅಂದ. ಹೋಗೋ ಬಿಸಿ ಹೋಗ್ ಮರ, ಎಲ್ಲಿ ನಾವು ಆಟ ಆಡ್ಲಿಕ್ಕತ್ತೇವ ಅಂತ ಹಿಂಗ ನಾನು ಅಂದು ಕೂಡಲೇ ಅವ್ ಇದನ್ನೇ ಹೋಗಿ ಹೇಳವ, ಅಲ್ಲಿ ಆಟ ಆಡ್ಲಿಕ್ಕತ್ತಾರೆ ಹಿಂಗ ಅಂದಾರೆ, ಕೋಡಿ ಹಂಗೆ ಅಂತದ, ಕರ್ಕೊಂಡು ಬಾ. ಮತ್ತೆ ತಿರುಗಿ ಬಂದು ಕರ್ಕೊಂಡು ಹೋಗವ. ಹೋದ್ಮೇಲೆ ಏನು ಮಾಡ್ತಿದ್ರು, ಬಾರಪ್ಪ ಭಜನೆ ಮಾಡೋಣಪ್ಪ ಶಂಕರು ಅಂತೇಳಿ ಎಲ್ಲ 6ನೇತ್ತೆ ಇದ್ನ ಅವಾಗಿನ್ನ. ಅವಾಗ ನೋಡ್ರು ದಾಸಬೋಧ ತಗೋರಪ್ಪ. ನಾವು ನಮ್ಮ ಮಠದೊಳಗೆ 2 ದಾಸಬೋಧ ಇದ್ರು, ಒಂದು ಮರಾಠಿ ದಾಸಬೋಧ ಇತ್ತು, ಒಂದು ಕನ್ನಡ ದಾಸಬೋಧ ಇತ್ತು. ನಾನು ಕನ್ನಡ ತಗೋತಿದ್ದೆ. ಕನ್ನಡ ತಗೊಂಡ್ಕೊಳ್ಳಿ, ಇದು ಬ್ಯಾಡೋ ಮರಾಠಿ ತಗೋನವ್ರು. ಮರಾಠಿ ತಗೊಂಡು ಅವ್ರ ಮುಂದೆ ಕೂಡ್ಸ್ಕೊಂಡು ಕಮ ಓದ್ತಿದ್ದೆ. ಎಲ್ಲಿ ತಪ್ತಿದ್ರು ಅಲ್ಲಿ ಹೇಳ್ತಿದ್ರು. ನನಗೊಂದು 2-3 ಸರಿ ಅದಕ್ಕೊಳ್ಳೆ ಮನಸ್ಸಿಗೆ ಒಂದು ಕಿರಿಕಿರಿ ಆಗ್ಲಿಕ್ಕತ್ತು. ನಾ ಅಂದೆ, ಮುತ್ಯಾರ ಇದನ್ನ ಯಾಕೆ ಓದಿಸ್ತೀರಿ ನನ್ನ ಕೈಲಿ ಅಂದ್ ನಾನು. ಕನ್ನಡ ಚಲೋ ಓದೋತ್ನ್ಯಾಗ ನನಗೆ ಇದನ್ನ ಯಾಕೆ ಓದಿಸ್ತೀರಿ ಕಮಕ್, ಮುಂದೆಲ್ಲ ತಿಳಿತದ ಕೊಡಿ ಅಂತಂದ್ರು. ಮುಂದೆಲ್ಲ ತಿಳಿತದಪ್ಪ, ಮುಂದೆಲ್ಲ ತಿಳಿತದಂತ ಏನು ಸದ್ಗುರುನ ಮುಖದಿಂದ ಬಂದಲ್ಲ. ಇವತ್ತ ಮರಾಠಿ ಕಲ್ತಾರ್ಗೂ ಸಹಿತ ತಿಳಿಲಾರ್ದಂತಹ ದಾಸಬೋಧದ ಒಂದು ಓವಿಗಳು ನನಗೆ ತಿಳಿಲಿಕ್ಕತ್ತಾವ ಅಂದ್ರೆ ಇದಕ್ಕಿಂತ ಹೆಚ್ಚಿನ ಕೃಪಾ. ಅದಕ್ಕೆ ಸದ್ಗುರುನಾಥನ ಭಜನೆ ಮಾಡವ ಯಾವುದು ಚಿಂತನೆ ಮಾಡಬಾರ್ದು, ಯಾವುದು ವಿಚಾರ ಮಾಡಬಾರ್ದು. ಅವ್ ಏನು ಮನಿ ಧರಾವೇತೆ ಹೋತೆ ಅಂತಾರ ಸಮರ್ಥರಂತಾರ. ನೀ ಮನಸ್ಸಿನಾಗ ಏನ್ ಮಾಡ್ತೀಯ ಅದು ಆಗಿಬಿಡ್ತ ಅಂತಾರ. ಯಾರು ಸದ್ಗುರುವಿನ ಭಕ್ತಿ ಮಾಡ್ತಾರಲ್ಲ ಅವ್ರು ಮನಿ ಧರಾವೇತೆ ಹೋತೆ, ವಿಘ್ನ ಅವಘೇಚಿ ನಾಸೋನಿ ಜಾತೆ, ಕೃಪಾ ಕೇಲಿಯ ರಘುನಾಥಾನೆ ಪ್ರಚೀತೇತೆ. ಅವ್ರಂತಾರ, ನಿನ್ನ ಮನಸ್ಸಿನಾಗ ಏನದ ಮನಿ ಧರಾವೆ, ನೀ ಮನಸ್ಸಿನಾಗ ಏನಂತಿಲ್ಲ ಅದು ಆಗಿಬಿಡ್ತಂತ. ಬರೀ ಇಚ್ಛಾ ಮಾಡಿದ್ರೆ ಸಾಕು. ಸದ್ಗುರುವಿನ ಒಂದು ಅನನ್ಯ ದಾಸರಾಗಿ ಯಾರು ಸೇವಾ ಮಾಡ್ಲಿಕ್ಕತ್ತಾರ, ಅನನ್ಯ ಶಿಷ್ಯರಾಗಿ ಯಾರು ತಮ್ಮ ಭಕ್ತಿ ಕಾರ್ಯ ಮಾಡ್ಲಿಕ್ಕತ್ತಾರ, ಅವರಿಗೆ ಏನು ಬೇಕು ಏನು ಬೇಡ ಇದೇನು ಪ್ರಶ್ನೆ ಇಲ್ಲ. ಆದ್ರ ಎಷ್ಟೊಂದು ಅನನ್ಯತೆ ಇರಬೇಕಂದ್ರ ಸದ್ಗುರುನೇ ಅವನೇ ತಂದೆ ತಾಯಿ ಬಂಧು ಬಳಗ. ನಮ್ಮ ಮನೆಯ ಹಿರಿಯ ಯಾರಂದ್ರೆ ನನ್ನ ಸದ್ಗುರು ಅಂತನ್ನುವಂತ ಒಂದು ನಿಷ್ಠ ಆ ಶಿಷ್ಯನಂತಲ್ಲಿರ್ಬೇಕು. ಕಟ್ಟಿದ್ದು ನಾವು ಮನೆ ಅಲ್ಲ, ನನ್ನ ಮನಿ ಏನದಲ್ಲ ಅದು ನನ್ನ ಗುರುನಾಥನ ಮನಿ ಅನ್ನೋ ಹಂಗ ಎದುರಿಗೆ ಹೋದಕೊಳ್ಳೆ ಗುರುನಾಥನ ನಮಗ ಭಾವಚಿತ್ರ ಕಾಣಿಸ್ಬೇಕು. ಹಂಗೆ ತಿಳ್ಕೋಬೇಕು. ಮನಿ ನಡ್ಸಾವ್ ನಾ ಆಗಿರಬಾರ್ದು, ಮನಿ ನಡ್ಸಾವ್ ಸದ್ಗುರುನಾಥ ಆಗಿರ್ಬೇಕು. ಸದ್ಗುರುನ ಭಕ್ತಿ ನಡ್ಸಾವ್ ನಾವಾಗಿರ್ಬೇಕು. ನಮ್ಮ ಮನಿ ನಡ್ಸಾವ ನನ್ನ ಸದ್ಗುರು ಇದ್ದಾನ ಅಂದಾಗ ಯಾಕೆ ಚಿಂತಿ ಯಾಕೆ ಮಾಡಬೇಕು ಅಂತಾರರು. ಏನ್ ಚಿಂತೆ ಯಾಕ ಮಾಡತ್ತಿ, ಚಿನ್ಮಯನಿದ್ದಾನೆ ಹೇಳೋ ಪ್ರಾಣಿ ಅಂತ ಸದ್ಗುರುನಾಥ್ ಇದ್ದಾನಲ್ಲ. ರಾಜಯಾಚಿಕ ಅಂತ ಕಾಯ ಭೀಕಮಾಗೆ. ಜ್ಞಾನೇಶ್ವರ ಮೌಲಿಯವ್ರಂತಾರ, ರಾಜನ ಹೆಂಡತಿ ಭಿಕ್ಷಾ ಬೇಡ್ತಾಳನು ಅಂತಾರರು. ರಾಜನ ಹೆಂಡತಿ ಯಾಕೆ ಭಿಕ್ಷಾ ಬೇಡ್ತಾಳ ಹೇಳ್ರಿ ನೋಡೋಣ. ರಾಜಯಾಚಿಕ ಅಂತ ಕಾಯ ಭೀಕಮಾಗೆ, ಮನಾಚಿಯ ಜೋಗಿ ಸಿದ್ಧಿಪಾವೆ, ನೀ ಇಚ್ಛಾ ಮಾಡಿದ್ದಾಗ್ತದ.
ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡು ಗೋಳ್ಯಾಡೋ ಏನ್ ಸಿಗ್ಬೇಕಾಗ್ಯದ? ಗೋಳ್ಯಾಡೋದು ಸಿಗ್ತದ. ಮತ್ತ ಕಲ್ಪವೃಕ್ಷದ ಕೆಳಗೆ ಕೂತ್ಕೊಂಡ ಅಕಸ್ಮಾತ್ ಅವ ಶಿಷ್ಯ ಗೋಳ್ಯಾಡ್ತಿದ್ದಂದ್ರ ಅವ್ ಖುಷಿ ಹಂಗ ಸಿಗ್ತದ, ಗೋಳ್ಯಾಡೋದೇ ಸಿಗುದು. ಯಾಕ ಕಲ್ಪವೃಕ್ಷದ ಕೆಲಸ ಅದ, ನೀ ಏನ್ ಕಲ್ಪನಾ ಮಾಡ್ತೀಯ ಅದನ್ನ ಕೊಡ್ತದ. ಅಲ್ಲಿ ಹೋಗಿ ನೀ ಇದನ್ನ ಗೋಳ್ಯಾಡಿದಂದ್ರ ಅದನ್ನೇ ಕೊಡ್ತದ. ಅದು ಕಲ್ಪವೃಕ್ಷದ ಒಂದು ಉಪಮೆ ಸಹಿತ ಸದ್ಗುರಿಗೆ ಹೋಲುದಿಲ್ಲ ಅಂತಾರ. ಯಾಕಂದ್ರ ಕಲ್ಪವೃಕ್ಷ ಕಲ್ಪನಾ ಮಾಡಿದ್ದು ಕೊಡ್ತದ. ಸದ್ಗುರುನಾಥ ನಿನಗೆ ಏನು ಬೇಕು ಅದನ್ನ ಕೊಡ್ತಾನ. ಹೇಳ್ರಿ ನೋಡು, ನಿನಗೇನು ಬೇಕು ಅದನ್ನ ಕೊಡ್ತಾನೆ. ಇಂಥ ಸದ್ಗುರುನಾಥ ಅಂತ ಅಗಮ್ಯ ಸ್ವರೂಪದ, ಅದು ಮನುಷ್ಯರಲ್ಲ, ನಿರ್ವಿಕಾರ ಪರಬ್ರಹ್ಮ ಸ್ವರೂಪ. ಅದು ಸಾಮಾನ್ಯ ಅಲ್ಲ ಅಂತಾರ. ಅದು ಸಾಮಾನ್ಯ ಅಲ್ಲ, ವಾಸ್ತವಿಕವಾಗಿ ಅದು ನಿನ್ನ ಸ್ವರೂಪನೇ ಅದ. ಇದನ್ನು ತೋರಿಸೋ ಸಂಬಂಧ ನಿನ್ನ ತನಕ ಬಂದನು ಭಗವಂತ. ಹೊರತಾಗಿ ನೀನು ಮನುಷ್ಯ ಅಲ್ಲಪ್ಪ, ನೀನು ನನ್ನ ಸ್ವರೂಪನೇ ಇದ್ದಿ ಅನ್ನುವಂತ ತೋರಿಸೋ ಸಂಬಂಧ ಸದ್ಗುರು ಬಂದಾನ. ಅದನ್ನ ನೋಡು ದೃಷ್ಟಿ ನಮ್ಮಲ್ಲಿ ತಯಾರಾಗಬೇಕು. ಅಂತ ಒಂದು ಪಾತ್ರತಾ ಬೇಕಂತಾರ. ಇವತ್ತಿನ ದಿವಸ ಹುಲಿ ಹಾಲು ಹಿಂಡಬೇಕಾದ್ರೆ ಬಂಗಾರದ ಪಾತ್ರೆನೇ ಬೇಕಂತ್ರಿ. ಹುಲಿ ಹಾಲು ನಾವು ಹಿಂಡ್ಕೋಬೇಕಾಗಿತ್ತು ಅಂದ್ರ ಅದ್ರ ಹಿಡಿಲಿಕ್ಕೆ ಬಂಗಾರದ ಪಾತ್ರೆ ಬೇಕು. ಯಾಕಂದ್ರ ಉಳುಕಿದ ಪಾತ್ರೆ ಒಳಗೆ ಅದು ತಡಿದಲ್ಲಿ ತೂತೆ ಬೀಳ್ತಂಥದ್ದು. ಹಂಗ ಸದ್ಗುರುನಾಥ ಹೇಳಿದಂತಹ ಜ್ಞಾನದ ಬೋಧೆಯನ್ನ ಅರಗಿಸ್ಕೊಳ್ಳಿಕ್ಕೆ ಅಂತ ಒಂದು ಪಾತ್ರತಾ ಬರ್ಬೇಕು ನಮದು. ಅಂತ ಪಾತ್ರತಾ ನೀ ಶರಣಾಗತ ಆಗಿಬಿಟ್ಟೆ ಅಂದ್ರೆ ಅವನೇ ಕೊಟ್ಟು ಬಿಡ್ತಾನೆ. ಅದನ್ನ ನೀ ಪಡ್ಕೋ ಕಾರಣನೇ ಇಲ್ಲ. ಶರಣಾಗತಾಸಿ ವಾಹೇ ಚಿಂತಾ ತೋಚಿ ಏಕ ಸದ್ಗುರುದಾತ. ಯಾರು ಶರಣಾಗತರಾಗ್ಯಾರಲ್ಲ ಅವ್ರು ಚಿಂತೆ ಮಾಡೋರು ಯಾರಾದ್ರೂ ಇದ್ರೆ ಕೇವಲ ಸದ್ಗುರುನಾಥ ಒಬ್ಬನೇ. ನಮ್ಮ ಚಿಂತೆ ಮಾಡೋರು ಮತ್ತಾರು ಜೀವನದೊಳಗೆ ಅನಿಸ್ತದ ನಮಗೆ, ಅವ್ರು ನಮ್ಮ ಬಗ್ಗೆ ಕಾಳಜಿ ಮಾಡ್ತಾರೆ, ಇವ್ರು ನಮ್ಮ ಬಗ್ಗೆ ಕಾಳಜಿ ಯಾರ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಋಣಕ್ಕೆ ಮೆಸರುವ ನಣಗಳಂತೆ ನಿನ್ನಯ ಪರಿಜನರು ಹಣವಿರುವ ಪರ್ಯಂತೆ ಓಲೈಪರು. ಹಣವು ತೀರಿದ ಬಳಿಕ ನಿನ್ನಯ ಜನರೇ ಹೆಣವ ಕಂಡಂತೆ ದೂರ ಹೋಗುವರು. ಯಾರ್ಯಾರು ಈ ಜೀವನದೊಳಗ ಯಾರು ನಮ್ಮವ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮವ್ರು ಯಾರಿದ್ರಂದ್ರ ಮೊದಲು ನಮ್ಮವ್ರೇ ಇದ್ದಾರ, ಈಗೂ ನಮ್ಮವ್ರು ಇದ್ದಾರ, ಮುಂದೂ ನಮ್ಮವ್ರು ಇರ್ತಾರ. ಅವ್ರು ಯಾರಂದ್ರ ಅವರೇ ನಮ್ಮ ಸದ್ಗುರುನಾಥ. ಈ ಒಂದು ಶ್ರದ್ಧಾದಿಂದ ಯಾವ ಶಿಷ್ಯ ಅದ್ರಾಗ ಭಾಗವಹಿಸ್ತಾನಲ್ಲ. ನಮ್ಮ ಮಹಾರಾಜರು ನೋಡ್ರಿ, ನಾನು ಎಷ್ಟು ಹೊರಟಿದ್ರು ಸಹಿತ ನಮ್ಮ ತಾಯಿಯವ್ರ ಮುಂದೆ ಅಂತಿದ್ರು ಅವರು. ಜನಾಬಾಯಿ, ನಮ್ಮ ತಾಯಿ ಹೆಸರ ಜನಾಬಾಯಿ. ಶಂಕರು ಬಾ ಜಬರ್ದಸ್ತವ ಅಂತ. ಶಂಕರು ಬಾ ಜಬರ್ದಸ್ತವ ಅಂತ. ಅಷ್ಟು ಪ್ರೀತಿ. ನನ್ನ ಪೂಜೆ ಆದ್ಮೇಲೆ ಅಂತೂ ಇಷ್ಟು ಪ್ರೀತಿ. ಶಂಕರು ಇವತ್ತು ನಿಂದೆ ಪೂಜೆ ಆಗೋದಪ್ಪ. ಹ್ಞೂ ರೀ ಮುತ್ಯಾರ, ನಾವ ತಪ್ಪಿಸಿ ಬಿಡವ ಅಂತ. 9 ತನಕ ನೋಡೋರು, ನೋಡಿ ಮತ್ತೆ ತಾವೇ ಮಾಡೋರು. ಮತ್ತೆ ಹೋದ್ಕೊಳ್ಳಿ ಯಾಕೋ ಬರಲಿಲ್ಲ ಅಂದ್ರೆ, ಇಲ್ರಿ ಮುತ್ಯಾರ ನಾ ಮಾಡ್ತೇನೆ ಅಂದ. ನಾ ಪೂಜಾ ಕೂತ್ನೆ ಅಂದ್ರೆ ಮತ್ತು ರಾಮಚಂದ್ರರಾವ್ ಮಹಾರಾಜರು ವೃಂದಾವನ, ಅವ್ರ ಗುರುಗಳು ವೃಂದಾವನ, ಅದೆಲ್ಲ ಪೂಜಾ ವೃಂದಾವನ, ವಿಠಲ್ ರುಕ್ಮಾಯಿ, ಬಸವಣ್ಣ ಇವೆಲ್ಲ ಇದ್ದು, ಇವನ್ನೆಲ್ಲ ಹನುಮಂತ ದೇವ್ರು ಇವನ್ನೆಲ್ಲ ಪೂಜೆ ಮಾಡೋಕ್ಕಾರ 2.5 ತಾಸು ಹಿಡಿತಿತ್ತು ನನಗೆ. 2.5 ತಾಸು ಪೂಜೆ ಮಾಡೋ. ಯಾಕಂದ್ರೆ ನಾ ಕಲಾಕಾರ ಮನುಷ್ಯ. ನಾನು ಒಂದೊಂದು ಹೂ ಇಡಬೇಕಾದ್ರೂ ಸಹಿತ ಅಷ್ಟು ಒಂದು ಲೆಕ್ಕದ ಮೇಲೆ ಇಡೋಣ. ಅಷ್ಟೊಂದು ಒಂದು ಮಿಲಿಮೀಟರ್ ಸಹಿತ ಫರಕ್ ಆಗಿರಬಾರ್ದು. ಇಂಥ ಮನುಷ್ಯ ನಾನು. ಯಾಕಂದ್ರೆ ನಾ ಕಲಾಕಾರ. ಅದು ಕಲಾಕಾರ ಅಂದ್ರೆ ಇದ್ರದ್ದು ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ನಾ ಯಾಕೆ ಕಲಾಕಾರ ಅಂತ ಹೇಳ್ಬೇಕಂದ್ರೆ, ನಾನು ಸಮರ್ಥ ಕಲಾಕಾರ. ನಾನು 8ನೇ ಇದ್ದಾಗ, 8th 9th ಇದ್ದಾಗ ನಮ್ಮ ಕುಬಕಡ್ಡಿ ಒಳಗೆ ಮನಿಯೊಳಗೆ ಗಣಪತಿ ಮಾಡಂತಿರ್ತದ ನೋಡ್ರಿ. ಅದ್ರ ಸುತ್ತಲೇ 3 ಫೋಟೋ ತೆಗೆದಿದ್ದು ನಾನು. ನಾ ಏನು ಕಲ್ತಾವಲ್ಲ. ಮತ್ತೆ ಸುಮ್ ಗಾಡಿ ಮೇಲೆ ಒಂದು ರಾಘವೇಂದ್ರ ಇರ್ದು, ಒಂದು ರಾಮದಾಸ್ ಮಹಾರಾಜರದು, ಒಂದು ರಾಮಚಂದ್ರ ಮಹಾರಾಜರು 3 ಫೋಟೋ ನನಗೆ ಬಂದಂಗೆ ತೆಗೆದಿದ್ನಿ. ಅದನ್ನ ನಮ್ಮ ಮಹಾರಾಜರ ಮನೆಗೆ ಬಂದು ನೋಡಿದ್ರು ಎಷ್ಟು ಸಂತೋಷ ಆಯ್ತು. ಏನಪ್ಪ ಯಾರು ನಾನೇ ತೆಗೆದ್ರು, ನೀನು ತೆಗೆದು ಯಾ ಶಂಕರು ಅಂತೇಳಿ ತಮ್ಮ ಶಿಷ್ಯ ಮಂಡಳಿ ಕರೆಸಿ ಅಂದ್ರು. ನೋಡಿ ಬರ್ರಿಪ್ಪ ನನ್ನ ಪೇಂಟರ್ ಅಂತ. ಅವತ್ತು ಅವ್ರು ನೋಡಿ ಬರ್ರಿಪ್ಪ ನನ್ನ ಪೇಂಟರ್ ಅಂದಿದ್ದಕ್ಕೆ ನಾ ಇವತ್ತು 6 ಫೂಟ್ ಏನಪ್ಪಾ ಅಂದ್ರೆ ಕ್ಯಾನ್ವಸ್ ಪೇಂಟಿಂಗ್ ನಮ್ಮ ಮಹಾರಾಜರು ಮಾಡಿನ. ಮಠದಾಗ ನೀವು ಬಂದ್ರೆ ಅಂದ್ರೆ 6 ಫೂಟ್ ಎತ್ತರ ಫೋಟೋ ನಾ ಮಾಡೀನಿ. ಒಂದು ಹೈಯರ್ ಲೋವರ್ ಎಕ್ಸಾಮ್ ಸಹಿತ ಮಾಡಿಲ್ಲ. ಇದು ಹೆಂಗೆ ಸಾಧ್ಯದ ಹೇಳ್ರಿ? ಹಂಗ ಮತ್ತ ನಾ ಪೇಂಟರ್ ಅಥವಾ ನಾ ಕಲಾದಾಗ ಇದು ಅಂದ ಕೂಡಲೇ ಸಪ್ತಾಹ ಬರ್ತಿತ್ತು ನಮ್ಮಲ್ಲಿ. ಮಹಾರಾಜರ ಗುರುಗಳ ಸಪ್ತಾಹ ಬಂದಾಗ ಮಠದ ಇದ್ರ ಮೇಲೆ ಬೋರ್ಡ್ ಮೇಲೆ ಸದ್ಗುರು ಸಮರ್ಥ ರಾಜ ರಾಮಚಂದ್ರರಾವ್ ಮಹಾರಾಜರ ಮಠ ಅಂತೇಳಿ ಬರೀದಿರ್ತಿತ್ತು. ಅವ್ರನ್ನವರು ಶಂಕರು ಆ ಮ್ಯಾಲ ಬೋರ್ಡ್ ಒಂದು ಬರೆದು ಬಿಡಪ್ಪ ಅನ್ನೋರು. ಒಂದು ಕೂಡ ನಾವ ಮಹಾರಾಜರಿಗೆ ಬಿಸಿಲು ಅದರಿ ಅಂತ. ಈಗ ಬಿಸಿಲು ಅದರಿ ಸಂಜೆನಾಗ ಬರಿತೀನಿ ರೀ ನಾವು. ಅಂದ್ರೆ ಬರಿದ್ವಾಡು ಮತ್ತೆ ಹಂಗೆ ಉಳ್ಕೊಂಡು ಕೂಡ್ತದ. ಏನ್ ಬಿಸಲ ನಿನ್ ಜೋಡಿ ನಾನು ಬಂದು ನಿಂದಿರ್ತ ನೋಡ.
ತಳಗ್ ನಿಚ್ಚುಣಿಕೆ ಹಿಡ್ಕೊಂಡು ಬಿಸಿಲಾಗಿ ನನ್ನ ಗುರುನಾಥ್ ನಿಂದಿರ್ತಿದ್ದ, ನಾ ಬರೀತಿದ್ದೆ. ಇಂಥ ಒಂದು ಗುರುವಿನ ಜೋಡಿ ಸಂಪರ್ಕ ನಮ್ಮದು. ಇಷ್ಟು ಸಂಪರ್ಕ ಯಾರಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಹೇಳ್ರಿ? ಇವತ್ತ ಕುತ್ಕೊಂಡು ಹೇಳ್ತೀನಿ, ನಾನು ಕುತ್ಕೊಂಡು ಹೇಳ್ತೀನಿ, ಇಂಥ ಗುರುವಿನ ಜೊತೆ ಹೆಂಗೆ ವರ್ತನೆ ಮಾಡಿದ್ದಿಲ್ಲ ನಾ ಅಂತೇಳಿ. ಆದ್ರೆ ಸದ್ಗುರುನಾಥ್ ನನ್ನ ಒಪ್ಕೊಂಡಿದ್ದ ಅಂತೇಳಿ ನಾ ಹೆಂಗೆ ಮಾಡಿದ್ರು ಸಹಿತ ಅವ ಇದು ಮಾಡ್ಕೊಂಡು ಬಿಟ್ಟ. ಯಾಕಂದ್ರೆ ಅವ್ನ್ ಗೊತ್ತಿತ್ತು ಇವನು ನನ್ನೊಳಗಿರೋ ಏನದ ಅಥವಾ ನನ್ನ ಜನ್ಮ ಅಂತ ಸುಕೃತಿ ಏನದ ಅನ್ನುವಂಥದ್ದು ಸದ್ಗುರಿಗೆ ಗೊತ್ತಿತ್ತು ಅಂತೇಳಿ ಸದ್ಗುರು ಕಾಯ್ದ. ಇನ್ನ ಒಂದು ಪ್ರಸಂಗ ಹೇಳ್ತೀನಿ ನಿಮಗೆ. ನಾವು ಮಠದೊಳಗಿದ್ದಾಗ ನಮ್ಮ ತಾಯಿ ನೀರು ತರ್ಲಿಕ್ಕೆ ಹೋಗಿದ್ಲು. ಹೊರಗೆ ಹೋಗಿ ಗುಂಡದಾಗ ಹಳದಾಗ ಗುಂಡಿತ್ತು, ಅದ್ರ ನೀರು ತರೋದು ಬಾಯಂದು. ಆಕೆ ತರ್ಲಿಕ್ಕೆ ಹೋದಾಗ ನಾ ಏನು ಅಷ್ಟೇ 6ನೇ 5ನೇ ಇರ್ಬೇಕು. ಭಾಳ ಆದ್ರೆ ಮಹಾರಾಜರು ಊರಾಗಿ ಇದ್ದಿದ್ದಿಲ್ಲ ಅವಾಗ, ಅವರೆಲ್ಲ ಶಿಷ್ಯರ ಕಡೆ ಹೋಗಿದ್ರು. ನಾ ಏನು ಮಾಡಿದೆ, ನನ್ನ ಗೆಳೆಯ ಒಬ್ಬವಿದ್ದ, ಅವಾಗ ಏನು ಮಾಡಿದೆ, ಕಂದೀಲ ಹಾಕ್ತಿದ್ರು. ಅವ್ರ ಲೈಟ್ ಇನ್ನೂ ಬಂದಿದ್ದಿಲ್ರಿ ಅವಾಗ. ಕಂದೀಲ ಅಂತೇಳಿ ಹಚ್ಚಿ ಹಾಕ್ತಿದ್ರು. ಅದೊಂದು ಚಡಿ ಇರ್ತಿತ್ತು, ಚಡಿಗೆ ಹಾಕಿರ್ತಿದ್ರು ಅದನ್ನ. ಆ ಚಡಿಗೆ ನಾವೊಂದು ಹಗ್ಗ ಹಾಕಿ ಕಟ್ಟಿ ಜೋಕಾಲಿ ಮಾಡ್ಕೊಂಡೆ. ಅದನ್ನ ಜೋಕಾಲಿ ಮಾಡ್ಕೊಂಡು ಅದ್ರ ಮೇಲೆ ನಾ ಕೂತೆ ಅವಾಗ ತೂಗಂದೆ. ಮನ್ಯಾಗ ಮಠದಾಗಂತರೂ ಯಾರೂ ಇದ್ದಿದ್ದಿಲ್ಲ. ತಾಯಿ ಅಂತರೂ ನೀರಿಗೆ ಹೋಗಿದ್ಲು, ಬರ್ಬೇಕಾದ್ರೆ ತಡ ಇತ್ತು, ತೂಗ್ಲಿಕ್ಕತ್ಲು. ತಳಗೇನಿತ್ತು, ಬಸವಣ್ಣನ ಸ್ಥಾಪನಾ ಮಾಡಿದ್ದು ಕಟ್ಟಿತ್ತಲ್ಲಿ. ತೂಗು ಹೊತ್ನ್ಯಾಗ ನಿಮಗೆ ಅಕ್ಷರಶಃ ಹೇಳ್ತೀನಿ, ನನ್ನ ಕಾಲ ಬಸವಣ್ಣಗೆ ಬಡದ್ ಬಿಡ್ರಿ. ತಳಗ್ ಸ್ಥಾಪನಾ ಮಾಡಿದ್ದಿ, ನಿತ್ಯ ಪೂಜೆ ಮಾಡೋ ಬಸವಣ್ಣಗೆ ಬಡದ್ರೆ ಆ ಬಸವಣ್ಣ ಉಳಿ ತಳಗ್ ಬಿದ್ದು ಬಿಟ್ಟ. ಕಿವಿ ಕೂಡ ಎಲ್ಲ ಮುರಿದು ಬಿಟ್ಟು. ಮುರಿದ ಕೂಡಲೇ ನಮ್ಮ ತಾಯಿ ಬರೋದಕ್ಕನೆ ಅದನ್ನ ಹಂಗೆ ಒಂದಿಷ್ಟು ಮ್ಯಾಣ ಹಚ್ಚಿ ಇಟ್ಟೆವು. ಆಕೆ ಬಂದು ನೋಡಿದ್ಲು, ಏನು ಮಾಡಿದೆವು ಇದನ್ನ ಶಂಕರ, ಇದು ಎಂಥ ಘಾತ್ ಕೆಲಸ ಮಾಡಿದೆಪ್ಪ ಅಂತೇಳಿ ಗದಗದ ನಡಗಲಿಕ್ಕತ್ತಲ್ಲ ನಮ್ಮ ತಾಯಿ. ಮಹಾರಾಜರು ಬಂದ್ರೆ ಇನ್ನು ಗತಿ ಏನು? ಅಕಸ್ಮಾತ್ ಸದ್ಗುರುನಾಥನ ಮುಖದಾಗ ಏನರೇ ಬಾಯಿಯಿಂದ ಏನಾದರೂ ಬಂದು ಬಿಡ್ತದ, ನಮ್ಮ ವಂಶನೇ ನಿರ್ವಂಶ ಆಗುವಂಥ ಪರಿಸ್ಥಿತಿ ಬಂತಲ್ಲ, ಇದು ಎಂಥದ್ದು ಮಾಡಿದೆಪ್ಪ ಅಂತ ತ್ರಾಸ ಮಾಡ್ಕೊಂಡು ಮುಂದೆ 4 ದಿವಸನಾಗ ಮಹಾರಾಜರು ಬಂದು ಕೂತರು, ಕೈ ಕಾಲು ತಕೊಂಡು ಕೂತರು. ನಮ್ಮ ತಾಯಿ ಚಹಾ ಮಾಡ್ಕೊಂಡು ತೊಗೊಂಡು ಬಂದು, ಮೊದಲು ಹೇಳಬೇಕಲ್ಲ, ಅದನ್ನು ಹೇಳಲಾರ್ದ ಹೆಂಗೆ ಬಿಡ್ಲಿಕ್ಕೆ ಬರ್ತದ? ಅದಕ್ಕೆ ಬಂದು ಮೋತಿ ಸಪ್ಪು ಮಾಡ್ಕೊಂಡು ಕೂತ್ಲು. ಮಹಾರಾಜರು ಅಂದರು, ಯಾಕವಾ ಜನಾಬಾಯಿ ಮೋತಿ ಯಾಕೆ ಸಪ್ಪು ಮಾಡಿ ಅಂತಂದು. ಮಹಾರಾಜರೇ, ಏನಿಲ್ರಿ, ಏನಾಗಿದೆ ಹೇಳಿ, ಏನಾಗಿದೆ ಹೇಳ. ಇಲ್ರಿ, ನಮ್ಮ ಶಂಕರ ಒಂದೆಲ್ಲ ಒಂದು ಮನೆ ಇದು ಮಾಡಿಬಿಟ್ಟಾನ್ರಿ ಅಂತ. ಏನು ಮಾಡ್ಯಾನವ ಶಂಕರ ಅಂತಂದ್ರೆ ಅವರು. ಏನಿಲ್ರಿ, ಆ ಹುಡುಗನ ಕರ್ಕೊಂಡು ಅವ್ರ ಗೆಳೆಯನ ಕರ್ಕೊಂಡು ಜೋಕಾಲಿ ಆಡ್ಲಿಕ್ಕೆ ಹೋಗಿ ಬಸವಣ್ಣ ಕಾಲು ಬಡಿಸಿ ಬಸವಣ್ಣನ ಕೆಡವಿಬಿಟ್ಟಾನ್ರಿ. ಹಿಂಗಾಗಿ ಭಿನ್ನ ಆಗೇದ್ರಿ ಬಸವಣ್ಣ. ಇಷ್ಟಂದ್ರೆ ನೀವು ಕಲ್ಪನಾ ಮಾಡ್ಕೊರಿ, ನೀವು ಈ ಒಂದು ಮಾರ್ಗದೊಳಗಿದ್ರಿ. ಇಷ್ಟಂದ್ರೆ ಸದ್ಗುರುನಾಥನ ಬಾಯಿಂದ ಏನು ಬರ್ಬೇಕು ವಿಚಾರ ಮಾಡ್ರಿ. ಅವಾಗ ಗುರುನಾಥ್ ಅಂದ, ಜನವಾಯಿ ಹುಡುಗಿಗೆ ಏನ್ರಿ ಆಗ್ಯದನವ ಅದಕ್ಕೆ, ಹುಡುಗಿಗೆ ಏನಾಗ್ಯದೇನ್ರಿ, ಅವಾಗೇನು ಬ್ಯಾನೆ ಆಗ್ತದ್ರಿ ಅಂತಂದ್ರು. ಇಲ್ಲ, ಅದಕ್ಕೇನು ತ್ರಾಸ ಮಾಡ್ಕೋಬೇಡ, ಮತ್ತೊಂದು ತಂದು ಸ್ಥಾಪನಾ ಮಾಡೋಣ ಅಂತ. ಇಷ್ಟು ಕರುಣಾಮೂರ್ತಿ ಯಾರು ಸಿಗ್ಲಿಕ್ಕೆ ಸಾಧ್ಯದ ಹೇಳ್ರಿ ನೀವು? ಇಂಥ ಕರುಣಾಮೂರ್ತಿಗಳು ನಮಗೆ ಈ ಜೀವನದೊಳಗೆ ಇಷ್ಟು ಕೃಪಾಸಾಗರರು, ಕರುಣಾಮೂರ್ತಿಗಳು ಇಂಥವ್ರು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ಅವ್ರ ಮುಖದೊಳಗೆ ಏನು ಮಾಡಿದ್ ನಿಮಗೇನ್ರ ಬುದ್ಧಿ ಗೆದ್ದದೇ ಇಲ್ಲ. ಎಂಥ ನಿಮ್ಮ ಇದನ್ನೇ ಏನಾರೇ ಒಂದು ಅಕಸ್ಮಾತ್ ಶಾಪ್ ಕೊಟ್ಟು ಬಿಟ್ಟಿದ್ರಂದ್ರೆ ಸದ್ಗುರುನಾಥನ ಮುಖದಿಂದ ಬಂದದ್ದು 3 ಕಾಲದಲ್ಲಿಯೂ ಸಹಿತ ತ್ರಿಕಾಲ ಬಾಧಿತ ಅಂತದ. ಉಳ್ಕಿದ ದೇವ್ರ ಶಾಪ ಕೊಟ್ರೆ ಇನ್ನ ಏನ್ರ ಅದನ್ನ ಮಾಡ್ಬೋದು. ಆದ್ರೆ ಸದ್ಗುರುನಾಥ ಮುಖದಿಂದ ಏನಾರೇ ಬಂತಂದ್ರೆ ಅದನ್ನ ಯಾರೂ ಅದರಿಂದ ಇದು ಮಾಡ್ಲಿಕ್ಕೆ ಆಗುವುದಿಲ್ಲ. ಇಂತಿಂಥ ಪ್ರಸಂಗದೊಳಗೆ ಮಹಾರಾಜ ನಿಮಗೆಲ್ಲ ಅನಿಸ್ಬೋದು, ಏನಪ್ಪ ಇವ್ರು ಎಷ್ಟು ಹೇಳ್ಕೊಳಿಕತ್ತಾರ ಅಂದ್ರೆ, ಜೀವನದೊಳಗೆ ನೀವು ಎಲ್ಲ ಗುರುಭಕ್ತಿಯೊಳಗಿದ್ದಿಲ್ಲ, ನಿಮಗಿದ್ರ ಕಲ್ಪನಾ ಬರಲಿ. ಇಷ್ಟೇ ಬಹಳಷ್ಟು ಮಂದಿಗೆ ಏನದ ಅಂದ್ರೆ, ಸದ್ಗುರುಗಳು ಸಗುಣ ರೂಪದಾಗಿದ್ದಾಗಷ್ಟೇ ಅವರಿಂದ ನಮಗಿಂಥವೆಲ್ಲ ಅನುಭವ ಆಗ್ತಾವ. ನಿರ್ಗುಣದಾಗ ಅವ್ರು ಹೋಗಿಬಿಟ್ಟಾರ ಅಂತ ತಿಳ್ಕೊಂಡವ್ರೆ ಬಹಳ. ಏನ್ರಿ, ಸದ್ಗುರುಗಳು ತಮ್ಮ ಅವತಾರ ಕಾರ್ಯ ಮುಗಿಸಿ ಹೋದ್ರಂದ್ರೆ ಇಷ್ಟನೇ ಇಶ್ವೊಳಗೆ ಹೋದ್ರಿ ಅವ್ರಂತ. ಸದ್ಗುರು ಹೋದ ಅಂದ್ರೆ ಹೆಂಗಂತ ಕಲ್ಪನೆ ಮಾಡ್ಕೊಳಿಕ್ಕೆ ಆಗುದಿಲ್ಲ ಇದನ್ನ. ಅವ ಯಾವಾಗಲೂ ಇದ್ದಾವ, ಪರಬ್ರಹ್ಮ ಸ್ವರೂಪ ಇದ್ದಾನವ, ಸಚ್ಚಿತ್ ಆನಂದ ಸ್ವರೂಪನೇ ಇದ್ದಾನ. ಅವ ಹೋಗ್ತಾನೆ ಹೆಂಗವ, ಅವ ಹೆಂಗ ಹೋಗ್ತಾನ? ನಾವೇನ್ ತಿಳ್ಕೊತೀವಿ, ಮಹಾರಾಜರಿದ್ದಾಗ ಭಾರಿ ಇತ್ರಿ, ಮಹಾರಾಜರಿದ್ದಾಗ ಹಂಗಿತ್ತು ಹಿಂಗಿತ್ತು ಅಂತೇಳಿ ಇದು ಮಾಡ್ತೀವಿ. ಈಗೇನಿಲ್ಲನಂತಾರ. ಹಂಗಾರೆ ಈಗಿಲ್ಲನು, ಈಗೂ ಇದ್ದಾನ. ನಿನ್ನಂತ ಶ್ರದ್ಧಾ ಇಲ್ಲ. ಹೋಗ್ಯಾರಂದ್ರೆ ಹೋಗ್ಯಾರ, ಇದ್ದಾರಂದ್ರೆ ಇದ್ದಾರ.
ಈಗೂ ಸಹಿತ ನಿರ್ಗುಣದಾಗ ಹೋದ್ಮೇಲೂ ಸಹಿತ ಸದ್ಗುರುಗಳ ಸತ್ತ ಶಿಷ್ಯನ ಜೀವನದೊಳಗ ತಾನೇ ಕೆಲಸ ಮಾಡಿದ್ದಿರ್ತದೆ. ಏನು ಈಗಾದ್ರೂ ಸಹಿತ ನಾವೇನೂ ಭಯ ಕಾರಣ ಇಲ್ಲ. ತುಜ ಸಗುಣ ಮಣುಕಿ ನಿರ್ಗುಣರೇ ಅಂತ ಜ್ಞಾನೇಶ್ವರ ಮಹಾರಾಜರಂತಾರ, ಗುರುನಾಥ ನೀ ಸಗುಣನೋ ನಿರ್ಗುಣನೋ, ಸಗುಣ ನಿರ್ಗುಣ ಏಕೂ ಗೋವಿಂದುರೇ. ನೀನು ಸಗುಣನೂ ಹೌದು ನಿರ್ಗುಣನೂ ಹೌದು, ಎಲ್ಲಾನು ನೀನೇ ಇದ್ದಿ ಅಂದಾಗ ಆಗಿದ್ದ ಈಗಿಲ್ಲ ಅಂತ ನಾವು ಅವ ಶಿಷ್ಯರ ಲಿಸ್ಟ್ನಾಗೆ ಬರುದಿಲ್ಲ, ಅವ ಶಿಷ್ಯನೇ ಅನಿಸುವುದಿಲ್ಲ. ಅದಕ್ಕೆ ಆಗಿದ್ದದ್ದೇ ಈಗದ ಅಂತ, ಆಗಿದ್ದದ್ದೇ ಈಗದ. ನಮ್ಮ ಮಹಾರಾಜರು ಒಮ್ಮೆ ಪ್ರವಚನದಾಗ ಹೇಳ್ತಿದ್ರು, ಅವಾಗ ಹೇಳ್ತಿದ್ರು, ನೋಡಪ್ಪ ನೀವೆಲ್ಲ ಆಗೂ ಇದ್ದವರು ಈಗೂ ಇದ್ದವರು, ರಾಮಾಯಣದಾಗೂ ಇದ್ದವ್ರೆ, ಮಹಾಭಾರತ ಇದ್ದವರು ಹೀಗೆ ಇದ್ದಾರೆ. ಇದೊಂದು ಭಕ್ತಿ ಕಾರ್ಯದಪ್ಪ, ಭಕ್ತಿ ಕಾರ್ಯ. ಭೂಮಿ ಮೇಲೆ ಭಕ್ತಿ ಬೆಳೆಸಲಿಕ್ಕೆ ನಾವು ನೀವು ಬಂದವರು ಅಂತೇಳಿ. ಹಂಗ ಸದ್ಗುರುನಾಥ ಭೂಮಿ ಮೇಲೆ ಬರಬೇಕಾದ್ರೆ, ಆ ಪರಬ್ರಹ್ಮ ಸ್ವರೂಪ ಭೂಮಿ ಮೇಲೆ ಬರಬೇಕಾದ್ರೆ, ಮನುಷ್ಯ ರೂಪ ಧಾರಣ ಮಾಡ್ಕೊಂಡು ಬರಬೇಕಾದ್ರೆ ತನ್ನ ಜೊತೆ ಕೆಲವೊಂದು ಮಂದಿನ ಕರ್ಕೊಂಡು ಬಂದಿರ್ತಾನ. ಆ ಕರ್ಕೊಂಡು ಮಂದಿ ಲಿಸ್ಟ್ನೊಳಗೆ ಯಾರಿದ್ದಾರಲ್ಲ ಅವ್ರು ಏನೂ ಮಾಡೋದೇ ಬೇಕಾಗಿಲ್ಲ, ಅವ್ರು ಏನೂ ಮಾಡೋದೇ ಬೇಕಾಗಿಲ್ಲ. ಯಾಕಂದ್ರೆ ಅಲ್ಲಿಂದ ಕರ್ಕೊಂಡು ಬಂದಿರ್ತಾರ. ಅಮಿ ವೈಕುಂಠವಾಸಿ ಅಂತ ತುಕಬ್ಬಾರಂತಾರ, ಅಮಿ ವೈಕುಂಠವಾಸಿ, ನಾವು ವೈಕುಂಠದವರು. ಆಲೋ ಯಾಚಿ ಕಾರಣಾಸಿ ಓ ಬೋಲಿಲೇಜೆ ಋಷಿ ಸಾಚ್ಯ ಭಾವೇ ವರ್ತಾಯ. ಜ್ಞಾನಿಗಳು ಮಹಾತ್ಮರು ಏನು ಒಳಗ್ಯಾರಲ್ಲ ಹೇಳೋಗ್ಯಾರಲ್ಲ, ಅದನ್ನ ಮತ್ತೆ ತಿರುಗಿ ನಿಮಗೆ ಹೇಳಿ ನಿಮ್ಮ ಮನಸ್ಸು ಸ್ವಚ್ಛ ಮಾಡ್ಲಿಕ್ಕೆ ಬಂದೇವಪ್ಪ. ನಾವು ಇಲ್ಲಿ ಅವರು ಅಲ್ಲ, ನಾವು ಅಲ್ಲಿ ಅವರು. ಹಂಗ ನಾವೆಲ್ಲ ಅಲ್ಲಿಯವರು, ನಾವು ಅಲ್ಲಿಯವರು, ನೀವು ಇಲ್ಲಿಯವರು. ಇವತ್ತಿನ ದಿವಸ ಸದ್ಗುರುಗಳ ಒಂದು ಎಷ್ಟೊಂದು ವಿಶಾಲತಾ ನಿಮ್ಮಲ್ಲಿ ಇರ್ಬೇಕು. ನನಗೆ ವಿಚಾರ ಮಾಡಿದ್ರೆ, ಕಲ್ಪನಾ ಮಾಡಿದ್ರೆ ನೀವೆಲ್ಲರೂ ಇಲ್ಲಿಯವ್ರು ಅಲ್ಲೇ ಅಲ್ಲ ಅಂತ ನನಗೆ ಖಾತ್ರಿ ಅದ. ಯಾಕಂತ ತಿಳ್ಕೊರಿ, ನೀವು ನಮ್ಮ ಗುರುನೇ ಶ್ರೇಷ್ಠ ಅಂತ ತಿಳ್ಕೊತ ಅಡ್ಡಾಡವ್ರೆ ಜಗತ್ತಿನಾಗ ಸಿಗ್ತಾರ ಹೊರತಾಗಿ ಎಲ್ಲ ಗುರುವಿನೊಳಗೂ ಸಹಿತ ನನ್ನ ಗುರುನೇ ಇದ್ದಾನಂತ ತಿಳ್ಕೊಳ್ಳೋರು ಸಿಗೋದು ಬಹಳ ವಿರಳ. ಅದೇನ್ರಿ ಅಂಥವ್ ನನ್ನ ಯೋಮೆ ಭಕ್ತ ಸಮಿಪ್ರಿಯ, ಈ ಭಕ್ತ ನನಗೆ ಸೇರ್ತಾನಂತ. ಮನಾತಿ ಶ್ಲೋಕನಾಗ ಅಂತಾರ, ಸದಾ ಬೋಲನೆಯ ಸಾರಿಕೆ ಚಾಲತಾಹಿ ಅನೇಕಿ ಸದಾ ಏಕ ದೇವಾಸಿ ಪಾಹಿ ಸಗುಣಿ ಭಜೆ ಲೇಸ ನಾಹಿ ಬ್ರಹ್ಮಾಚ ಜಗಿ ಧನ್ಯತೋ ದಾಸ ಸರ್ವೋತ್ತಮಾಚ. ನನ್ನ ದಾಸರೊಳಗೆ ಸರ್ವೋತ್ತಮ ನೋಡಪ್ಪ. ಯಾಕಂದ್ರ ಅನೇಕತೆಯಲ್ಲಿ ಏಕತೆಯನ್ನು ಕಾಣ್ತಾನವ, ಚರಾಚರದಲ್ಲಿಯೂ ನನ್ನ ಸ್ವರೂಪ ಕಾಣ್ಲಿಕ್ಕತ್ತಾನ. ಇವತ್ತು ನೀವು ನಿಮ್ಮ ಸದ್ಗುರುಗಳ ಅನುಗ್ರಹ ಮಾಡಿದಂತ ಸದ್ಗುರುಗಳನ್ನಂತರೂ ನೀವು ಕಂಡ್ರಿ ಬ್ರಹ್ಮಸ್ವರೂಪ. ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರಲ್ಲೂ ನಿಮ್ಮ ಗುರುವಿನ ಕಾಣ್ಲಿಕ್ಕತ್ತೀರಿ. ಈಗ ನನಗೂ ಹೆಂಗದ ಅಂದ್ರೆ, ಈಗ ನನ್ನ ಗುರುವಿನಂತ ನಿಮ್ಮ ಗುರುವಿನಲ್ಲೂ ನಾನೇ ಅದನ್ನೇ ಕಾಣ್ತಾನ. ನಿಮ್ಮ ಇಲ್ಲೇ ಇಲ್ಲಲ್ಲಿ ಎಲ್ಲಿ ತನಕ ಈ ದ್ವೈತ ಹೋಗುದಿಲ್ಲ ಅಲ್ಲಿ ತನಕ ಅದ್ವೈತ ಹೆಂಗ ಸಾಧಿಸ್ತದ. ಅದ್ವೈತ ಸಾಧಿಸ್ಬೇಕಾಗಿತ್ತು ಅಂದ್ರೆ ದ್ವೈತ ಅಳಿಬೇಕಾಗ್ಯದ. ನಾವು ಆ ಗುರು ಈ ಗುರು ಅವರು ಇವರು ಏನೂ ಇಲ್ಲ, ಎಲ್ಲಾ ಸ್ವರೂಪ ಎಲ್ಲಾ ಕಡೆ ಅಣುರೇಣು ತೃಣಕಾಷ್ಟದೊಳಗ ತುಂಬಿದವ ಸದ್ಗುರುನಾಥಿದ್ದಾನ. ಒಬ್ರು ಮಹಾತ್ಮರು ಅನುಭಾವಿಗಳು ತಮ್ಮದೊಂದು ಅನುಭವ ಹೆಂಗೆ ಹೇಳ್ತಾರ, ಸ್ವಲ್ಪ ಒಂದ್ ನಿಮಿಷ ಹೇಳ್ತ ನಿಮಗ. ರೀ ನೀನೇ ಎಲ್ಲ ರೂಪ ತಾಳಿರುವಿ ಸದ್ಗುರುವೆ ನಿಮ್ಮಯ ಧ್ಯಾನ ಮಾಡಲು ಯಾರಿಗೇಳಿರುವಿ. ನೀನೇ ಎಲ್ಲ ರೂಪ ತಾಳಿರುವಿ ಸದ್ಗುರುವೆ ನಿಮ್ಮಯ ಧ್ಯಾನ ಮಾಡಲು ಯಾರಿಗೇಳಿರುವಿ. ನೀನೆ ನಭರವಿ ಚಂದ್ರ ಆತ್ಮನು, ನೀನೆ ಕ್ಷಿತಿಜಲ ಅನಲ ಮಾರುತ, ನೀನೆ ಸುರ ನರ ಪಶು ಮೃಗ ದ್ವಿಜ, ನೀನೆ ತೃಣ ಕ್ರಿಮಿ ಕಾಷ್ಟ ಶಿಲೆ ಸಹ, ನೀನೆ ಎಲ್ಲ ರೂಪ ತಾಳಿರುವಿ ಸದ್ಗುರುವೆ ನಿಮ್ಮಯ ಧ್ಯಾನ ಮಾಡಲು ಯಾರಿಗೇಳಿರುವಿ. ಎಲ್ಲ ಕಡೆ ನೀನೇ ತುಂಬಿ ಗುರುನಾಥ, ಹಂಗಾರೆ ನಿನ್ನ ಧ್ಯಾನ ಮಾಡ್ಲಿಕ್ಕೆ ಯಾರಿಗೆ ಹೇಳಿ ಅಂತ. ನಾವಂತೇವೆ ನಾವು 2 ತಾಸು ಮಾಡ್ತೇವ್ರಿ, ನಾವು 4 ತಾಸು ಮಾಡ್ತೇವ್ರಿ, ನೀ ಮಾಡವ್ ಯಾರ್ದಂತ ನಿನ್ನ ಒಳಗ್ ಕೂತ್ ಅವ ಮಾಡಿಸ್ಲಿಕ್ಕತ್ತಾನ ಇಷ್ಟೇ ಹೊರತಾಗಿ ನಾವೇನು ಮಾಡ್ಲಿಕ್ಕಾಗುದಿಲ್ಲ. ಇದು ಸುಮ್ಮನೆ ಏನೋ ಅಂತಾರಲ್ಲ, ಒಳಗ ಏನೋ ಜಗತ್ತಿಗೆ ತೋರಿಸೋ ಸಂಬಂಧ ಅಧ್ಯಾತ್ಮ ಇಲ್ಲೇ ಇಲ್ರಿ.
ನಾವೇನ್ ಮಾಡ್ತೇವೆ, ಜಗತ್ತಿಗೆ ಒಳ್ಳೆಯವರಾಗಿ ತೋರಿಸೋ ಸಂಬಂಧ ಎಲ್ಲ ಮಾಡ್ಕೊತ ಕೂತ್ಬಿಟ್ಟು, ಜಗತ್ತಿಗೆ ಒಳ್ಳೆಯವರು ತೋರಿಸಿದ್ರೇನು ಅವ್ರು ನಮ್ಮಿಂದ ಅವ್ರಿಗೆ ಏನಾದರೂ ಅನುಕೂಲ ಇದ್ರೆ ನಾವು ಅವ್ರಿಗೆ ಒಳ್ಳೆಯವ್ರು ಅನ್ನಿಸ್ತೇವೆ. ಯಾವಾಗ ಪ್ರತಿಕೂಲ ಆಗ್ತದೆ ನಾವೇ ಎಲ್ಲರಿಗಿಂತ ಕೆಟ್ಟವ್ರಾಗಿ ಕೂತ್ಬಿಡ್ತೇವೆ. ಅದಕ್ಕೆ ಜಗತ್ತಿನ ಗಡುವಿ ಬಿಡ್ರಿ ಅಂತಾರ. ಯಾರು ಜಗತ್ತಿನ ಗಡುವಿ ಹಿಡಿದು ಪರಮಾರ್ಥ ಮಾಡ್ಲಿಕ್ಕತ್ತಾರಲ್ಲ ಅವ್ರಿಗೆ ಪರಮಾರ್ಥ ಎಂದೂ ಸಾಧಿಸೋದು. ಪರಮಾರ್ಥ ಎದ್ರ ಸಂಬಂಧ ಮಾಡುದು, ನನ್ನ ಗುರುನಾಥ ಸಂತೋಷಗೊಳ್ಬೇಕು, ಉಳ್ಕಿದ್ದೇನೂ ಇಲ್ಲ. ಜಗತ್ತು ನನಗೆ ಏನಾರ ಅನ್ನುವಲ್ಲೆಕ್ಕ. ಕೋಣಿನಿಂದ ಕೋಣಿ ಒಂದ ಅಮಾಸ್ವೈತಾಚ ದಂದ ತಗೊಬ್ಬಾರಂದ್ರು, ಯಾರು ನಿಂದನಾರೇ ಮಾಡ್ಲಿ ಯಾರು ವಂದನ ಮಾಡ್ಲಿ, ನನ್ನ ಗುರು ಸಂತೋಷಗೊಂಡ್ರೆ ಸಾಕು. ಯಾಕಂದ್ರ ಗುರುವಿನ ಕೃಪಾದಾಗ ಎಲ್ಲ ಅಡಿಗೆದಾಗ ಗುರು ಸಂತೋಷಗೊಳ್ಬೇಕು. ಗುರುವಿನ ಕೃಪಾ ಅಂದ್ರೆ ನಿಂಗೆ ಕೈ ಮಾಡಿದ್ರೆ ಕೃಪಾ ಅಂತ ತಿಳ್ಕೊಡ್ದನ್ರಿ. ನಾವೇನ್ ತಿಳ್ಕೊತೇವೆ, ನಮ್ಮ ಮಹಾರಾಜರು ಹಿಂಗ್ ಕೈ ಮಾಡ್ಯಾರ್ರಿ ಯಾವಾಗಲೂ ಕೃಪಾ. ಇದು ಕೈ ಮಾಡಿದ್ರೆ ಕೃಪಾ ಅಲ್ಲ. ನಮ್ಮ ಒಂದು ಸಾಧನ ನೋಡಿ, ನಮ್ಮ ಒಂದು ಸ್ಥಿತಿ ನೋಡಿ ಸದ್ಗುರು ಸಂತೋಷಗೊಳ್ಬೇಕು. ಅವ ಸಂತೋಷಗೊಂಡು ಬಿಟ್ಟ ಅಂದ್ರ ತನ್ನ ಹೃದಯವನ್ನೇ ಬಿಚ್ಚಿಟ್ಟು ಬಿಡ್ತಾನ ಅಂತೇಳಿ. ಅಂಥ ಒಂದು ಸಖ್ಯತ್ವ, ಅಂಥ ಒಂದು ಪ್ರೇಮ, ಅಂಥ ಒಂದು ಅನನ್ಯತೆ ಯಾರು ಸದ್ಗುರು ಜೊತೆ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಸದ್ಗುರು ತನ್ನ ಸ್ವರೂಪ ತೋರಿಸ್ತಾನ, ಎಲ್ಲರಿಗೂ ತೋರಿಸುವುದು. ಸ್ವತಃ ಲಕ್ಷ್ಮಿಗೆ ತೋರಿಸಿದ್ದಿಲ್ಲ ಕೃಷ್ಣ ಪರಮಾತ್ಮ. ತನ್ನ ಏನಪ್ಪಾ ಅಂದ್ರ ಇದ್ರ ರೂಪ ಇದಕ್ಕೆ ಅರ್ಜುನಿಗೆ ತೋರಿಸಿದ್ ನೋಡಿ ವಿಶ್ವರೂಪ. ಲಕ್ಷ್ಮಿಗೆ ತೋರಿಸಿಲ್ಲ, ಹೊಂಟ್ರ ಕಾಲೊತ್ತಕತೆ ಇರಾಖರೆ. ಆದ್ರೂ ಆಕೆಗೆ ತೋರಿಸಲಾರದ್ದು ಅರ್ಜುನಿಗೆ ತೋರಿಸಿದ. ಅರ್ಜುನ ಸಖ್ಯತ್ವರೇ ಹೆಂಗಿರ್ಬೇಕು ಹೇಳ್ರಿ ನೀವು? ಸಖ ಇರ್ಬೇಕು. ಹೆಂಗಂದ್ರ ಸಖ್ಯತ್ವದ ಒಂದು ಭಕ್ತಿ ಮಾಡ್ಬೇಕು. ಈಗ ಭಕ್ತಿ ಒಳಗೆ ನವವಿಧ ಭಕ್ತಿ ಒಳಗೆ 8ನೇ ಭಕ್ತಿ ಸಖ್ಯ ಭಕ್ತಿ. ಸಖ್ಯ ಭಕ್ತಿ ಯಾರ ಗತೆ ಮಾಡ್ಬೇಕಂದ್ರೆ ಅರ್ಜುನ ಗತೆ ಮಾಡ್ಬೇಕು. ಅರ್ಜುನಗ ಕೃಷ್ಣ ಇರ್ಲಾರ್ದ ಒಂದು ಗಳಿಗೆ ನಡೀತಿದ್ದಲ್ಲ ಅನ್ನೋದು ದೊಡ್ಡಗದಲ್ಲ. ಕೃಷ್ಣಗ ಅರ್ಜುನ ಇರ್ಲಾರ್ದ ಒಂದು ಗಳಿಗೆ ನಡೀತಿದ್ದಿಲ್ಲ ಅನ್ನೋದು ಬಹಳ ಮುಖ್ಯದ. ಏನ್ ನಾವು ನಮ್ಮ ಮಹಾರಾಜರನ್ನ ಭಕ್ತಿ ಮಾಡುದು ಪ್ರೇಮ ಮಾಡುದು ಏನು ದೊಡ್ಡಗದಲ್ಲ. ಸದ್ಗುರುನಾಥ ಅನ್ಬೇಕು, ಇವ ನನ್ನವ, ಅವನಬೇಕು ಇವ ನನ್ನವಪ್ಪ, ಇವ ನನ್ನವ ಅಂತ. ಈ ನನ್ನವ ಅನ್ನೋ ಸಂಬಂಧಿ ನಾವು ಇಷ್ಟು ಬಡ್ದಾಡಬೇಕಾಗಿದೆ. ಆ ಸದ್ಗುರುನಾಥರಿಂದ ಇವ ನನ್ನವ ಅಂತೇಳಿ ಅನಿಸ್ಕೋ ಸಂಬಂಧ. ಯೋಮೇ ಭಕ್ತ ಸಮೇ ಪ್ರಿಯ, ಈ ಭಕ್ತ ನನಗೆ ಅತ್ಯಂತ ಪ್ರಾಣ ಪ್ರಿಯ ನೋಡಂತ ಕೃಷ್ಣ ಪರಮಾತ್ಮ ತನ್ನ ಇದ್ರಾಗ ಭಗವದ್ಗೀತದೊಳಗ. ಅಂತ ಸ್ಥಿತಿ ಬೇಕಲ್ಲ ಅಂತಾರವ್ರು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಯೀ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮದುಃಖ ಸುಖ ಕ್ಷಮಿ ಸತತಂ ಸಂತುಷ್ಟ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತ ಮನೋರ್ಬುದ್ಧಿ ಯೋ ಮೇ ಭಕ್ತ ಸಮೇ ಪ್ರಿಯ. ಸರ್ವಭೂತಲ್ಲಿ ಪ್ರೇಮ ಮಾಡುವಂತ ಸ್ಥಿತಿ ನಮ್ಮದನ್ರಿ. ನಮ್ಮವ್ರನ್ನಷ್ಟು ನಾವು ಪ್ರೇಮ ಮಾಡ್ತೇವೆ. ಎಲ್ಲಾ ಚರಾಚರದಲ್ಲಿಯೂ ಸಹಿತ ನಾವು ನಮ್ಮ ಗುರುನಾಥ್ ಇದ್ದಾನ ಅಂತೇಳಿ ಪ್ರೇಮ ಮಾಡ್ತೇವಂತ. ಈ ಪ್ರೇಮ ನಮ್ಮಲ್ಲಿ ಬರೋ ತನಕ ಸದ್ಗುರುನ ಕೃಪಾನೂ ಆಗುವುದಿಲ್ಲ, ಸದ್ಗುರು ಸಂತೋಷಗೊಳ್ಳಿ. ಎಲ್ಲ ಕಡೆ ಇದ್ದಾನೆ. ನಾವಂತೇವೆ ಕೆಲವೊಬ್ಬರನ್ನ ಪ್ರೇಮ ಮಾಡ್ತೇವೆ, ಕೆಲವೊಬ್ಬರನ್ನ ದ್ವೇಷ ಮಾಡ್ತೇವೆ. ಹಂಗಾರೆ ದ್ವೇಷ ಮಾಡುವತ್ನ ಅಲ್ಲಿ ಮಹಾರಾಜರು ಇಲ್ಲ, ಅಲ್ಲಿ ಪ್ರೇಮ ಮಾಡಲ್ಲಿ ಅಷ್ಟೇ ಇದ್ದಾರನ. ಅವ ಅಂತಾರ ಏನು ಮೂರ್ಖಿದ್ಯೋ ಅಂತಾರ. ಅಲ್ಲರೆ ನಾನು ಪ್ರೀತಿ ಮಾಡಿದಂಗೆ ಮಾಡ್ತಿ, ಇಲ್ಲರೆ ನನ್ನ ಜೋಡಿ ದ್ವೇಷ ಮಾಡಿದಂಗೆ ಮಾಡ್ತಿ, ನೀಕ ಮಾಡುದ್ರೆ ಏನು ಮಾಡ್ತಿ ಅಂತಾರ. ಹೌದು, ನಮಗ ಮತ್ತೊಬ್ಬರು ಏಳಿಗೆನೇ ಆಗಿ ಬರುದಿಲ್ಲ. ಮತ್ತೊಬ್ರು ಮುಂದೆ ಹೋಗ್ಲಿಕ್ಕತ್ರ ಅಂದ್ರೆ ಒಳಗ್ ಸಂಕಟ ಆಗ್ಲಿಕ್ಕತ್ತ. ನೀ ಹಂಗ ಭಕ್ತ ಆಗ್ತೀಪ. ಪ್ರೋತ್ಸಾಹ ಅನ್ನೋದು ಹಿಂಗಿರ್ಬೇಕು. ಮತ್ತೊಬ್ರು ಬೆಳೆದ್ರೆ ಸಂತೋಷಗೊಳ್ಬೇಕು ನಾವು. ನಾನು ನಮ್ಮ ಮಹಾರಾಜರ ಟೈಮ್ದಾಗ, ನಮ್ಮ ಮಹಾರಾಜರಿದ್ದಾಗ ದಮಡಿ ಬಾರಿಸಿದನೆ ಒಮ್ಮೆ. ದಮಡಿ ಬಾರಿಸಿದ್ರ ಎಲ್ಲ ಸಂತ ಮಂಡಳಿ ಮುಂದೆ ಹೇಳಿದ್ರು, ನಮ್ಮ ಶಂಕರು ದಮಡಿ ಬಾರಿಸ್ತಾನಪ್ಪ ಅಂತೇಳಿ ಹೇಳಿ ಅವ್ರ ಇದ್ರಿಗೆ ನನಗೆ ಬಾರಿಸ್ಲಿಕ್ಕೆ. ಇದು ಪ್ರೋತ್ಸಾಹ ಕೊಡುವಂತ ಗುಣ ಯಾರಂತಲ್ಲದಲ್ಲ ಅವ್ರು ಮಾತ್ರ ಸದ್ಗುರುಗಳಿಗೆ ಪ್ರೀತಿ ಆಗ್ತಾರೆ. ಪ್ರೋತ್ಸಾಹ ಅಂದ್ರೆ ಪ್ರಪಂಚದಾಗ ದುಡಿಲಿ ಸಂಬಂಧ ಪ್ರೋತ್ಸಾಹ ಅಲ್ಲ, ರೊಕ್ಕ ಗಳಿಸೋ ಸಂಬಂಧ ಪ್ರೋತ್ಸಾಹ ಅಲ್ಲ, ಆಸ್ತಿ ಗಳಿಸೋ ಸಂಬಂಧ ಪ್ರೋತ್ಸಾಹ ಅಲ್ಲ, ಅಧಿಕಾರ ಸಂಬಂಧ ಪ್ರೋತ್ಸಾಹ ಅಲ್ಲ, ಇವು ಯಾವುದಕ್ಕೂ ಅಲ್ಲ. ಅದ್ರ ಬಗ್ಗೆ ಜಿಗುಪ್ಸೆ ಬರಬೇಕು. ಪ್ರೋತ್ಸಾಹ ಎಲ್ಲಿರ್ಬೇಕಂದ್ರೆ ಗುರುವಿನ ಒಂದು ಭಕ್ತಿ ಸಂಬಂಧ. ಗುರುವಿನ ಭಕ್ತಿ ಸಂಬಂಧ ಪ್ರೋತ್ಸಾಹ ಮಾಡುವಂತಹ ಅಂತ ತಂದೆ ತಾಯಿಗಳು ಸಿಗ್ಬೇಕಾದ್ರೆ ಮೊದಲು ಪುಣ್ಯ ಬೇಕು. ಏನು ಅಂತ ತಂದೆ ತಾಯಿಗಳು ಹೊಟ್ಟಿಲಿ ಹುಟ್ಟಬೇಕಾದ್ರೆ, ನಮ್ಮ ತಂದೆ ತಾಯಿ ಇನ್ನೂ ತನಕ ನಮ್ಮ ತಾಯಿ 91 ವರ್ಷವ. ಈಗ 91 ವರ್ಷ ಇದ್ರು ಸಹಿತ ಒಂದು ದಿವಸ ಸಹಿತ ಏನಪ್ಪಾ ಅಂದ್ರೆ ನಿತ್ಯ ಉಪಾಸನ ತಪ್ಪಿಸುವುದಿಲ್ಲ.
ದಿವ್ಸ ಒಂದೊಂದು ಹೊಸ ಹೊಸ ಹಾಡ ಕಲಿತಂತ ಇನ್ನ ತನಕ ದಿವ್ಸ ಒಂದು ಹೊಸ ಹೊಸ ಆರತಿ ಪದ ಅಂತಾಳ. ಮಹಾರಾಜರು ಇದ್ದಾರೆ ಅನ್ನುವಂಥದ್ದು ಅಷ್ಟೊಂದು ಏನಪ್ಪಾ ಅಂದ್ರೆ ಅಂಥ ತಂದೆ ತಾಯಿಗಳು ಹೊಟ್ಟೆಲಿ ಹುಟ್ಟೇವು ಅಂತೇಳಿ ಇವತ್ತು ನಾವು ಮನುಷ್ಯರಿಗತಿ ಅನಿಸ್ಲಿಕ್ಕತ್ತೀವ್ರಿ. ನಾವು ಏನು ಇವತ್ತು ನೀವು ನಮ್ಮನ್ನು ಮನುಷ್ಯರ ಲಿಸ್ಟ್ನಾಗ ನೋಡ್ಲಿಕ್ಕತ್ತೀರಿ. ಇಲ್ಲಿಕ್ಕಂದ್ರೆ ಮನುಷ್ಯ ರೂಪೇಣ ಮೃಗಾಶ್ಯರಂತಿ ಅಂತ, ಮನುಷ್ಯ ರೂಪ ತಗೊಂಡ ತಿರುಗಾಡುವಂಥ ಮೃಗಗಳೇ ಅಂತ. ಏನ್ ದೇವ್ರು ಬೇಡ, ದಿನರು ಬೇಡ, ಗುರು ಬೇಡ, ಸತ್ಸಂಗ ಬೇಡ, ಸತ್ವಿಚಾರ ಚಿಂತನಾ ಬೇಡ, ಹೇಳೋದು ಬೇಡ, ಕೇಳೋದು ಬೇಡ, ಹಿರಿಯರು ಬೇಡ, ಕಿರಿಯರು ಬೇಡ, ನಾ ಆತು, ನನ್ನ ಹೆಂಡತಿ ಆತು, ನನ್ನ ಮಕ್ಕಳು, ಈ ಒಂದು ತಂದೆ ತಾಯಿಗಳು ಸಹಿತ ವೃದ್ಧಾಶ್ರಮಕ್ಕೆ ಕಳಿಸುವಂತ ಪಾಖಂಡಿಗಳು ಇವತ್ತಿನ ದಿವಸ ತಯಾರಾಗ್ಯಾರ ಅಂದ್ರೆ ಅವ್ರಿಗೆ ಎಷ್ಟು ಜನ್ಮ ಆದ್ರೂ ಸಹಿತ ಭಗವಂತನ ಕೃಪೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯದ ಹೇಳ್ರಿ. ಮತ್ತೆ ಇವೆಲ್ಲ ಯಾಕಂದ್ರೆ ನಾವು ತಂದೆ ತಾಯಿಗಳು ಸರಿಯಾದ ಸಂಸ್ಕಾರ ಕೊಡ್ಲಾರ್ದು ಒಂದೇ ಕಾರಣ ಆದ್ರೆ ಸಂಸ್ಕಾರವಂತ ತಂದೆ ತಾಯಿಗಳು ಇರ್ಲಾರ್ದು ಒಂದು ದೊಡ್ಡ ಕಾರಣ ಆಗಿಬಿಟ್ಟದು. ಸಂಸ್ಕಾರವಂತ ತಂದೆ ತಾಯಿ ಇರ್ಲಾರ್ದಕ್ಕಾಗಿ ಪರಿಸ್ಥಿತಿ ಇವತ್ತೇ ನಮ್ಮನ್ನು ವೃದ್ಧಾಶ್ರಮಕ್ಕೆ ಹಾಕ್ಲಾರ್ದು ಏನು ಮಾಡ್ತಾರ. ಧೃತರಾಷ್ಟ್ರ ಮಕ್ಕಳ ಮೇಲೆ ಮೋಹದಿಂದ ಪೂರ್ಣ ಇಡೀ ಕುಲಾನೇ ಸರ್ವನಾಶ ಮಾಡಿಕೊಂಡ. ಅದೇ ಮಕ್ಕಳ ಮೇಲೆ ಪ್ರೀತಿ ಮಾಡಿದಂತ ಪಾಂಡುರಾಜ ಇವತ್ತಿನ ದಿವಸ ಪಾಂಡವ್ರನ್ನ ಎಲ್ಲರೂ ನೆನೆಸ್ತಾರ. ಅಂತ ಭಗವಂತ ಪಾಂಡವರ ಸಂಬಂಧ ಅಡವ್ಯಾಗ ತಿರುಗಾಡಿದ. ಪಾಂಡವರ ರಕ್ಷಣೆ ಮಾಡೋ ಸಂಬಂಧ ಸ್ವತಃ ಶ್ರೀಕೃಷ್ಣ ಪರಮಾತ್ಮ ಆ ವನವಾಸದಾಗ ತಾನೂ ಅವ್ರ ಹಿಂದಿಂದ ಅಡ್ಡಾಡಿ ಅವ್ರನ್ನ ಸಲಿದ ಅಂದ್ರೆ ಅಂತ ಮಕ್ಕಳನ್ನ ತಯಾರು ಮಾಡುವಂತಹದ್ದು ಕರ್ತವ್ಯದೊಳಗೆ ನಾವು ಚ್ಯುತಿಯಾಗೀವಿ ಅಂತೇಳಿ ಇವತ್ತು ಇಷ್ಟು ಗೋಳಾಡ್ಬೇಕಂತ ಪರಿಸ್ಥಿತಿ ಬಂದದ. ಏನ್ರಿ ನಮ್ಮ ಮಕ್ಳು ಏನೋ ಮಾಡೋದಿಲ್ಲ, ನಾವು ಭಜನೆ ಮಾಡ್ತೇವೆ, ಅವ್ರು ಟಿವಿ ನೋಡ್ಕೊತ ಕೂಡ್ತಾರೆ, ಕೂಡಾರ್ದ ಏನು ಮಾಡ್ತಾರ. ಯಾಕಂದ್ರ ಮತ್ತ ಅವ್ರನ್ನ ನೀ ಭಜನೆಗೆ ಕರೆಯೋದಿಲ್ಲ. ಇವತ್ತಿನ ದಿವಸ ಮಕ್ಕಳು ಒಂದು ಪರ್ಸೆಂಟೇಜ್ 99.6 ಮಾಡಿದ್ರು ಸಹಿತ 7 ಮಾಡಿದ ನೋಡಿ 6 ತಂದೆ ತಾಯಿಗಳು ಹೇಳ್ತಾರೆ ನನ್ನ ಮಗ 6 ಮಾಡಿದ ಅಂತ ಹೇಳಿ. ಅಂದ್ರೆ ಪರ್ಸೆಂಟೇಜ್ ಮುಖ್ಯ ಆಗ್ಯದ. ಕರೆ ಆ ಜೀವನ ಅವ್ರದ್ದು ಮುಂದೆ ಎಲ್ಲಿಗೆ ಹೋಗಿರ್ತದೆ. ಇವತ್ತಿನ ದಿವಸ ನಾನು ಧಾರವಾಡದಾಗಿದ್ದಾಗ ನೋಡ್ತಿದ್ದೆ. ಧಾರವಾಡದಾಗ ಚಲೋ ಮನಿ ಬಿಲ್ಡಿಂಗ್ ಎಲ್ಲ ಮುದುಕಿ ಇಬ್ಬರಿದ್ದಾರ, ಮಕ್ಕಳೆಲ್ಲ ಫಾರೆನ್ದಾಗಿದ್ದಾರೆ. ಏನು ಉಪಯೋಗ? ದಿವಸ ಹೋಟೆಲ್ದಿಂದ ನಾಷ್ಟ ತರಿಸ್ಕೋತಾರ, ಹೋಟೆಲ್ದಿಂದ ಅಡಿಗೆ ತರಿಸ್ಕೋತಾರ, ತಿಂತಾರ. ಅವ್ರನ್ನ ಮಾತಾಡ್ಸಾರಿಲ್ಲ, ಕೇಳೋರಿಲ್ಲ, ಹೇಳೋರಿಲ್ಲ. ಹೆಂಗೆ ಬದುಕಲಿಕ್ಕತ್ತಾರ ಅಂದ್ರೆ ಇದಕ್ಕೆ ಕಾರಣ ನಾವಿಲ್ಲ. ಮಕ್ಕಳು ಫಾರೆನ್ಕ್ಕೆ ಹೋಗ್ಬೇಕಂತೇಳಿ ಕಲಿಸಿದೆವು. ಮಕ್ಕಳೊಬ್ಬ ಸ್ವಂತ ಆಗ್ಬೇಕಂತ ಯಾರೇ ಕಲಿಸ್ಯಾರನ್ನ ಹೇಳ್ರಿ. ಮಕ್ಕಳೊಬ್ಬ ಸ್ವಂತ ಆಗ್ಲಿ, ಜಗತ್ತಿನ ಉದ್ಧಾರ ಮಾಡ್ಲಿ, ನಮ್ಮ ಹೆಸರು ತರಲಿ ಅಂತೇಳಿ, ನಮ್ಮ ಕುಲಕೋಟಿ ಉದ್ಧಾರ ಆಗ್ಲಿ. ಒಬ್ಬ ಸಂತ ಮನೆಯೊಳಗ ಹುಟ್ಟಿದ ಅಂದ್ರೆ ಅವ್ರ ಕುಲಕೋಟಿಗಳು ಉದ್ಧಾರ ಆಗ್ತಾವ ಅಂತೇಳಿ ಪ್ರಮಾಣದ ಶಾಸ್ತ್ರ. ಏನು ಅಂತ ಮಕ್ಕಳು ನಮ್ಮ ಒಬ್ಬ ಸ್ವಂತ ಮಹಾತ್ಮ ತಯಾರಾಗಲಿ ಅಂತ ಯಾರಂತಾರೆ ಹೇಳ್ರಿ ನೀವು? ಎಲ್ಲ ಮಾಡ್ತಾರೆ, ಪ್ರೇಮ್ ಮಾಡ್ತಾರೆ. ಕರೆ ಅವ ಅಕಸ್ಮಾತ್ ವೈರಾಗಿ ಬಂದದಂತಂದ್ರೆ ಬ್ಯಾಡಪ್ಪ ಮಾರೇ ಸಂಸಾರ ಮಾಡ್ಕೊಂತೀನಿ. ಅದಕ್ಕೆ ನಾವು ವಾಸ್ತವಿಕವಾಗಿ ನಾವು ಏನಿದ್ದೇವೆ ಅನ್ನುವಂಥದ್ದು ಎಲ್ಲಿ ತನಕ ನಮಗೆ ತಿಳಿದಿಲ್ಲ, ಅಲ್ಲಿ ತನಕ ನಾವು ಮುಂದಿನ ಮೆಟ್ಲಕ್ಕೆ ಹೋಗ್ಲಿಕ್ಕೆ ನಮಗೆ ಆಸ್ಪದನೇ ಇಲ್ಲ. ನಾವೇನಂತೇವೆ ಭಾಳ ತಿಳಿದ ಮಾತ್ರಕ್ಕೆ ಮುಕ್ತಿ ಆಗ್ತಾನ್ರಿ. ತಿಳಿದ ಮಾತ್ರಕ್ಕೆ ಮುಕ್ತಿ ಆಗುದಿಲ್ಲ ಅಂತಾರ. ಸುಮ್ಮನಾಗದ ಅರಿವಿನಿಂದವೇ ಮುಕುತಿ ಅಂತ ನಿಜಗುಣ ಸೇವಕರಂತಾರ. ತಿಳಿದೇವಂದ್ರೆ ಮುಕ್ತಿ ಆಗ್ತಿತ್ತಂದ್ರ ನೀವು ಪ್ರಯತ್ನ ಮಾಡಿದ್ರೆ ಒಂದು ಗಿಳಿ 4 ವೇದಗಳನ್ನು ಹೇಳ್ಬೋದು. 4 ವೇದ ಹೇಳ್ತದ, ಗಿಳಿ ಅಂದ್ರೆ ಮುಕ್ತಿ ಆಗ್ತಾನ. ಅದಕ್ಕೆ ಸುಮ್ಮನಾಗದ ಅರಿವಿನಿಂದವೇ ಮುಕುತಿ. ನಿನ್ನಂತಲೇ ಈ ಒಂದು ಪ್ರಜ್ಞಾ ಜಾಗೃತ ಆಗ್ಬೇಕು. ನೀ ಎದಕ್ಕೆ ಬಂದಿ, ಎಲ್ಲಿದ್ದಿ, ನೀನು ಅಂತರಂಗ ಶೋಧ ಮಾಡಿ ನೋಡು. ಬರೇ ಹೊರಗಿನ ಪ್ರಯಾಣ ನಡೆದ್ ಬಿಟ್ಟ ನಮ್ಗೆ ಒಳಗ ಪ್ರಯಾಣ ಎಲ್ಲಿ ನಡೆದ ಅನ್ನೋದು ಗೊತ್ತ ನಮಗೆ. ಹೊರಗಿನ ಪ್ರಯಾಣದಾಗ ನಾವು ಶ್ರೇಷ್ಠರು. ಆಂತರಿಕ ಪ್ರಯಾಣದೊಳಗೆ ನಮ್ಮ ಹೃದಯ ಎಷ್ಟು ಹೊಲಸಾಗಿಬಿಟ್ಟದ, ಮಲಿನ ಆಗ್ಯದಂದ್ರೆ ಅಲ್ಲಿ ಭಗವಂತ ಕೂಡ್ಲಿಕ್ಕೆ ಸಹಿತ ಆಸ್ಪದಿಲ್ಲ. ಬಾಯಿಲೆ ಮಾತಾಡೋದು ಬೇಕಾದ್ ಮಾಡ್ತೇವೆ. ಖರೆ ತುಕಾರಾಮ್ ಮಹಾರಾಜರಂತಾರ, ಜೈಸಾ ಗಂಗಾ ಭಾವೆ ತೈಸೆ ಜಾಚೆ ಮನ ಭಗವಂತ ಜಾಣ ತ್ಯಾತಿ ಜವಳಿ. ಯಾರ ಮನಸ್ಸು ಗಂಗೆಯಂತೆ ಪವಿತ್ರದಲ್ಲ ಅಲ್ಲಿ ಭಗವಂತ ಬಂದು ಕೂಡ್ತಾನ. ನಮ್ಮ ಮನಸ್ಸೆಲ್ಲ ಹೊಲಸಿಟ್ಟುಕೊಂಡು ಏನು ಮಾಡಿದ್ರಿ ಏನು? ಹೌದಲ್ರಿ? ಅದಕ್ಕೆ ತಿಳಿದ ಮಾತ್ರಕ್ಕೆ ಮುಕ್ತಿ ಆಗುದಿಲ್ಲ. ಅದ್ರ ಹಿಂದೆ ಇವು ಕೆಲಸವ ಅಂತಾರ. ಗುರುಪಾದ ಸೇವೆ, ಹರಪೂಜೆ, ಶರಣರ ಸಂಘ, ತಿಳಿದು ನಿಜ ಸಮಯ ನಿಷ್ಠೆ, ವಿರತಿ, ವಿದ್ಯೆ, ವಿವೇಕ, ಶಮೆ, ದಮೆ, ಸತ್ಯ, ಧರ್ಮ, ವರಭಕ್ತಿ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾಗದ ಅರಿವಿನಿಂದವೇ ಮುಕುತಿ. ಇವೆಲ್ಲ ಇರ್ಲಾರ್ದ ಮುಕ್ತಿ ಹಂಗಾಗ್ತದೆ.
ನಿಗಮಾಗಮದೊಳು ನಂಬಿಗೆ ನಿತ್ಯ ವಿಧಿಗಳ ನಗಲದೆಚ್ಚರು ದೇಹದೊಳು ವಿಮೋಹ ಜಗದಪವಾದದೆಡೆಯೊಳು ಭೀತಿ ಸುಜನರ ಬಗೆಗೊಳಿಸುವ ನಡೆನುಡಿ ಇಲ್ಲದವಗೆ. ಸಂತರು ಶರಣರು ಮಹಾತ್ಮರು ಹೌದನ್ನುವಂತ ನಡೆನುಡಿನೇ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರ ಹೆಂಗ ನಿನಗಾಗ್ತದೆ ಮುಕ್ತಿ ಅಂತ. ಮಾತೊಂದು ಇರುವುದೊಂದು, ಮಾಗೆ ಏಕ ಪುಡೆ ಏಕ ಐಸಾ ಜಯಾಚ ದಂಡಕ, ಒಳಗೊಂದು ಹೊರಗೊಂದು, ಬೋಲೆ ಏಕ ಕರಿ ಏಕ ತೋ ಏಕ ಪಡತ ಮೂರ್ಖ ಅಂತ. ಸಮರ್ಥರಂದ್ರು ಅವ ತಿಳಿದು ಮೂರ್ಖ ನೋಡಪ್ಪ ಅಂತ. ಒಳಗೊಂದು ಹೊರಗೊಂದು, ಒಳಗಿದ್ದಂಗ ಹೊರಗಿಲ್ಲ, ಹೊರಗಿದ್ದಂಗ ಒಳಗಿಲ್ಲ. ಯಾವುದು ಅನುಭವ ಇಲ್ಲ, ಅನುಭವ ಇರ್ಲಾರ್ದ ದೊಡ್ಡ ದೊಡ್ಡ ಬ್ರಹ್ಮಜ್ಞಾನ ಹೇಳಿದ್ರೆ ಆಗುದೇನಂತ. ಅನುಭವ ಇರ್ಲಾರ್ದ ಬ್ರಹ್ಮಜ್ಞಾನ ಹೇಳಿದ್ರೆ ಆಗುದೇನು? ಅವರಂತಾರ ಅದ್ವೈತ ನಿರೂಪಣೆ ಅಗಾಧ ವಕ್ತ ಪರಿ ವಿಷಯಿ ಲೋಲಂಗತ. ಅದ್ವೈತ ನಿರೂಪಣೆ ಅಗಾಧ ರೀತಿಯಿಂದ ಮಾತಾಡುದು ಒಳಗರೆ ವಿಷಯದೊಳಗೆ ಪೂರ್ಣ ಲೋಲುಪೆ ಹಾಕೋತ್ಬಿಡು. ಐಶೇ ಗುರುಚೇನಿ ಸಾರ್ಥಕತಾ ಹೋಣಾರನಾಗಿದೆ. ಇಂಥ ಗುರುಗಳಿಂದ ಸಾರ್ಥಕ ಆಗುವುದಿಲ್ಲ. ಅದಕ್ಕೆ ಗುರುಗಳು ಸಾಕಷ್ಟು ಮಂದಿ ಸಿಗುತ್ತಾರೆ. ಗುರುಗಳು ಎಷ್ಟು ಮಂದಿ ಸಿಗುತ್ತಾರ ಅಂದ್ರೆ ಹಂಗೆ ವಿಚಾರ ಮಾಡಿದ್ರೆ ಹುಟ್ಟಿದ ಕೂಡಲೇ ಗುರುಗಳು ಶುರು ಆಗ್ತಾರೆ. ನಮಗೆ ಹುಟ್ಟಿದ ಕೂಡಲೇ ತಾಯಿ ಗುರು, ತಂದೆ ಗುರು, ಮುಂದೆ ಹೊರಗೆ ಅಡ್ಡಾಡಿದಾಗ ಅಲ್ಲಿ ಕೆಲವು ಮಂದಿ ನಮ್ಮ ಬುದ್ಧಿ ಹೇಳೋರು ಸಿಗ್ತಾರೆ. ಆಮೇಲೆ ಸಾಲಿಗೆ ಹೋದ ಕೂಡಲೇ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬರು ಗುರುಗಳು. ಮುಂದೆ ಹಂಗೆ ಸಂಘ ಸುಮಾರು ಇತ್ತಂದ್ರೆ ಕಿಸೆ ಕತ್ತರಿಸ್ಲಿಕ್ಕೆ ಹೇಳೋರು ಗುರುಗಳೇ. ಅವರೆಲ್ಲ ಯಾರು ನಮಗೆ ಗೊತ್ತಿರ್ಲಾರ್ದಂತ ಹೇಳ್ತಾರಲ್ಲ ಗುರುಗಳೇ ಅವರು. ಮತ್ತ ಈ ಗುರುವಿನಿಂದ ಸಾರ್ಥಕ ಆಗ್ತಾನ? ಸದ್ಗುರು ಬೇಕಂತಾರವ್ರು. ಸಚ್ಚಿತ್ ಆನಂದ ಸ್ವರೂಪದ ಒಂದು ಸಂಘವನ್ನು ನಾವು ಮಾಡಿಕೊಡುವಂತಹ ಆ ಸ್ವರೂಪವನ್ನು ತೋರಿಸುವಂತಹ ಸದ್ಗುರುಗಳು ಸಿಗಬೇಕಾದ್ರೆ ಸಾಮಾನ್ಯ ಇಲ್ಲ ಅಂತಾರೆ. ಅಂತ ಸದ್ಗುರುಗಳು ಕೋಟಿಗೊಬ್ಬರು ಸಿಗುವುದೇ ಕಠಿಣದ ಅಂತಾರವ್ರು. ಅಂಥದ್ದು ನಮಗೆ ಸಿಕ್ಕಾರ ಅಂತಂದ್ರೆ, ಯಾಕಂದ್ರೆ ಅದ್ವೈತ ಬೋಧದ ಬಗ್ಗೆ ರುಚಿ ಇಟ್ಟುಕೊಂಡು ಆ ಒಂದು ಸ್ವರೂಪ ಸ್ಥಿತಿಯ ಬಗ್ಗೆ ಹೇಳಬೇಕನ್ನುವಂಥ ಒಂದು ಅಂತ ಒಂದು ಇಚ್ಛಾ ಇರುವಂಥ ಸದ್ಗುರುಗಳು ನಿಮಗೆಲ್ಲ ಸಿಕ್ಕಾರಂದ್ರೆ ನೀವು ಪುಣ್ಯವಂತರು. ಏನು ಯಾಕಂದ್ರೆ ಅವ್ರೇನು ರಮರ ಮಹರ್ಷಿಗಳು ಆಶ್ರಮಕ್ಕೆ ಹೋಗಿ ಬಂದ್ಮೇಲೆ ಅವ್ರಲ್ಲಿ ಸಾಕ್ಷಾತ್ಕಾರದ ಒಂದು ಇಚ್ಛಾ ಹುಟ್ಟಿತು ಅಂದಾಗ ಅವ್ರ ಹಿಂದೆ ಎಷ್ಟೋ ಜನ್ಮದಿಂದ ಇದನ್ನು ಮಾಡ್ಕೊತ ಬಂದಿದ್ರು. ಅವರು ಯೋಗ ಭ್ರಷ್ಟರೊಳಗೆ ಬರ್ತಾರವ್ರು. ಹಿಂದಿನ ಎಷ್ಟೋ ಜನ್ಮದೊಳಗೂ ಈ ಗುರು ಮಾರ್ಗದೊಳಗೆ ಬಂದು ಇವತ್ತು ಆ ಕೊನೆ ಹಂತದೊಳಗಿದ್ರು ಅಂತೇಳಿ ಅಲ್ಲಿ ಹೋಗಿ ಅದರಿಂದ ಪ್ರಾರಂಭ ಆಗಬೇಕಾಗಿತ್ತು. ಪ್ರಾರಂಭ ಆಗಿ ಇವತ್ತು ನಿಮಗೆಲ್ಲರ ಜೀವನದ ಒಂದು ಆಧಾರ ಆಗಬೇಕಾಗಿತ್ತು. ಇವತ್ತು ನೋಡ್ರಿ, ನೀವೆಲ್ಲರೂ ಸತ್ಸಂಗದೊಳಗೆ ನಾ ಇದ್ದನಪ್ಪ ಅಂತ ಇಷ್ಟು ಹೇಳಿದ್ದಕ್ಕೆ ನೀವು ಸತ್ಸಂಗದೊಳಗೆ ಮಹಾರಾಜರೇ ಇದ್ದಾರ ಅಂತೇಳಿ ತಿಳ್ಕೊಂಡೇ ಇದ್ದೀರಿ ಅಂತೇಳಿ ಇಷ್ಟು ಭಾವ ಜಾಗೃತ ಆಗ್ಯದ. ಇಲ್ಲಿಕ್ಕಂದ್ರೆ ಎಲ್ಲಿ ಭಾವ ಬರ್ತದೆ? ಯಾರು ಹೇಳ್ತಾರ, ಎಲ್ಲಿ ಅವ್ರು ಹೇಳ್ತಾರ, ಇವ್ರ ನಮ್ಕಿತೇನು ವಯಸ್ಸು ಹೆಚ್ಚಾಗ್ಯಾವ, ಇವ್ರ ಭಾಷೆ ಏನು, ಇವ್ರಿಗೇನು ತಿಳಿದದ, ಎಷ್ಟು ಪ್ರಶ್ನೆ ವಕ್ತಾರರ ಬಗ್ಗೆ. ಉತ್ತಮ ಲಕ್ಷಣ ಇಲ್ಲ. ಅವ್ರಂತಾರ ಸಮರ್ಥರ ಅಂತಾರ ವಕ್ತಯಾಸಕ್ ಹೋದೂನೇ. ವಕ್ತಾರ ಯಾರಿದ್ದಾರ, ಎಲ್ಲಿ ಅವ್ರಿದ್ದಾರ ತಗೊಂಡು ಏನು ಮಾಡವಂತಾರ ಅವರು. ಹೌದಲ್ಲ? ವಕ್ತಯಾಸಿ ಹೋದೂನೇ, ಐಕ್ಯತೆಸಿ ಫೋಡೂನೇ. ಒಂದು ಐಕ್ಯತಾ ಇರ್ತದಲ್ಲ ಅದನ್ನ ಒಡ್ಲಿಕ್ಕೆ ಹೋಗ್ಬೇಡ. ವಿದ್ಯಾಭ್ಯಾಸ ಸೋಡೂನೇ ಕಾಯಿ ಕೇಲೆ ಅಂತೇಳಿ ಉತ್ತಮ ಲಕ್ಷಣದಾಗ ಹೇಳ್ತಾರೆ. ಹಿಂಗ ಮರಾಠಿ ನಾನು ಬಳಸ್ತೀನಿ, ಖರೆ ಅದನ್ನ ಕನ್ನಡನಾಗ ಹೇಳಿಕ್ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ಬರೇ ನಾವು ಏನೇ ವಕ್ತಾರ ಹೇಳುದು ಅಥವಾ ನಾವೇನ್ ಸೇವಾ ಮಾಡುದು ನಿಮಗೆ ತಿಳಿಲಿಲ್ಲ ಅಂದ್ರೆ ನಮ್ಮ ಸೇವಾಕಾರ್ತಿ ಅನ್ನೋದ ಹೇಳಿ. ಮೊದಲ ನಿಮಗೆ ತಿಳಿದಕ್ಕಿಂತ ಮೊದಲು ನಮಗೆ ತಿಳಿಬೇಕಂತಾರು. ನಮಗೆ ತಿಳಿದಾಗ ನಮಗಾದ ಅನುಭವವನ್ನು ಹೇಳಿದ್ರೆ ಮಾತ್ರ ಅದು ಒಂದು ಅನುಭವ ಜ್ಞಾನ ಅನಿಸುತ್ತದೆ. ಅದು ನಿಮ್ಮಂತ ಕಣಕ್ಕೆ ಹತ್ತದ, ನನ್ನಂತ ಕಣಕ್ಕೂ ಆನಂದ ಆಗ್ತದೆ. ಸಮರ್ಥರಂತಾರ ಅನುಭವೇ ವಿಣ ಜ್ಞಾನ ತೇ ಸ್ವಾನಾಚೆ ಒಮನ ಅಂತ. ಅನುಭವ ಇರ್ಲಾರ್ದ ಮಾತಾಡೋದಂದ್ರೆ ಏನು? ನಾಯಿ ಕಾರ್ಕಿದ್ದಂಗ ಅಂತ. ಅದು ನಾಯಿ ಕಾರ್ಕೋತದ, ಅದನ್ನೇ ತಿಂತದ. ಹಂಗ ನೀ ಹೇಳೋದ್ರ ದೊಡ್ಡ ಮಾತು ಹೇಳ್ತಿ, ಮತ್ತೆ ಪ್ರಪಂಚದಿಂದ ಹೊರಗೆ ಬರ್ಲಿಕ್ಕೆ ತಯಾರಿಲ್ಲ ನೀನು. ನಿನ್ನಂತಲ್ಲಿ ಮೊದಲು ಶರೀರ ಮೇಲೆ ಮೋಹ ಹೋಗಿಲ್ಲ, ನಾನು ದೇಹ ಅನ್ನುವಂಥದ್ದೇ ಹೋಗಿಲ್ಲ ಅಂದಾಗ ನೀ ಹಂಗ ಪರಮಾರ್ಥವಾದಿ ಆಗ್ತಿ, ನೀ ಹಂಗ ಗುರು ಆಗ್ತಿ ಅಂತ. ಎಲ್ಲಿ ತನಕ ದೇಹ ಬುದ್ಧಿ ದಾಟೆ ಆತ್ಮಬುದ್ಧಿ ಒಳಗೆ ನಾವು ಪ್ರವೇಶ ಆಗುವುದಿಲ್ಲ, ಅಲ್ಲಿ ತನಕ ನಮ್ಮ ಆಧ್ಯಾತ್ಮ ಶುರುನೇ ಆಗುದಿಲ್ಲ ಅಂತಾರು. ನಾನು ದೇಹ ಅಲ್ಲ ಅಂತೇಳಿ ಯಾರಿಗೆ ಪೂರ್ಣ ಕನ್ಫರ್ಮ್ ಆಗಿ ನಾನು ಆ ಪರಮಾತ್ಮನ ಒಂದು ಅಂಶನೇ ಇದ್ದೀನಿ, ಆ ಪರಮಾತ್ಮನ ಸ್ವರೂಪನೇ ಇದ್ದೀನಿ ಅಂತೇಳಿ ಯಾರು ಮುಂದೆ ಈ ಪರಮಾತ್ಮ ಒಳಗೆ ಮುಂದುವರಿತಾರಲ್ಲ
ಅವ್ರು ಮಾತ್ರ ಪರಮಾರ್ಥ ಒಳಗೆ ಹೊಂಟಂಗ ಅದು. ಉಳ್ಕಿದವ್ರು ನಾವಿಲ್ಲ ಈ ದೇಹ ಬುದ್ಧಿ ಇಟ್ಕೊಂಡು ನಾವು ಇನ್ನ ಪ್ರಪಂಚ ಪರಮಾರ್ಥದಾಗೂ ಒಂದು ದೊಡ್ಡ ಪ್ರಪಂಚ ಮಾಡ್ಕೊಂಡು ಕೂತಿ ಬಿಡ್ತೇವೆ ನಾವು. ನಾವೇನ್ ಮಾಡ್ತೇವೆ, ಪರಮಾರ್ಥದಾಗೂ ಒಂದು ದೊಡ್ಡ ಪ್ರಪಂಚ, ಇನ್ನ ಇದೊಂದು ಗಂಡ, ಒಂದು ಹೆಂಡತಿ, 4 ಮಕ್ಕಳು ಇರ್ಬೋದಿಲ್ಲ. ಪರಮಾರ್ಥದಾಗ ಹೋಗಿ ಏನ್ ಮಾಡೋದು, ಏನ್ ಕಟ್ಟುದು, ಏನು ಸಾಲಿ ಗೀಲಿ ಅದು ಇದು ಮಾಡ್ಕೊಂಡು ಇದಕ್ಕಿಂತ ಅದೊಂದು ದೊಡ್ಡ ಪ್ರಪಂಚ ಮಾಡ್ಕೊಂಡು ಉಪಾಧಿ ಹಾಕೊಂಡು ಕೂತಿ ಬಿಡ್ತೇವು. ಎಲ್ಲಿ ತನಕ ಉಪಾಧಿಯೊಳಗೆ ನೀ ಸಿಕ್ಕಿ ಅಲ್ಲಿ ತನಕ ನಿರುಪಾಧಿಕ ಸ್ಥಿತಿ ಹೆಂಗ್ ಗೊತ್ತ, ಆ ವಿಮಲ ಬ್ರಹ್ಮನ ಸ್ಥಿತಿ ಹಂಗೆ ಬರ್ತಾತ. ಹಂಗ ಇವೆಲ್ಲ ವಿಚಾರಗಳನ್ನ ಏನಪ್ಪಾ ಅಂದ್ರೆ ನಾವಿಷ್ಟೇನು ಮಾತಾಡ್ಲಿಕ್ಕತ್ತೇವಿ ಇದ್ರೇನು, ಇದ್ರ ಹಿಂದೆ ನಾವೊಂದೇನೋ ಟೇಪ್ ರೆಕಾರ್ಡ್ ಇದ್ದಂಗೆ ಇಷ್ಟೇ ಒಳಗೆ ಸಮರ್ಥರು ಕುತ್ಕೊಂಡ ಏನೋ ನುಡಿಸ್ತಾರಂತೇಳಿ ನುಡ್ಲಿಕ್ಕತ್ನ ಹೊರತಾಗಿ ಇದ್ರಾಗ ಏನಪ್ಪಾ ಅಂದ್ರೆ ನನ್ನ ಕರ್ತೃತ್ವ ಅನ್ನುವಂಥದ್ದು ಏನೂ ಇಲ್ಲ. ಏನೋ ನೀವು ಅಪೇಕ್ಷೆ ಮಾಡಿದ್ರಿ ಅಂತೇಳಿ ನಾನು ನಿಮ್ಮ ಮುಂದೆ ನನ್ನ ಹೃದಯ ಬಿಚ್ಚಿ ಮಾತಾಡಿದೆ. ಇಂಥ ಅವಕಾಶನೂ ನನಗಿದ್ದಿಲ್ಲ. ಯಾಕಂದ್ರೆ ನನ್ನ ಗುರುವಿನ ಒಂದು ಇನ್ನೂ ಬಹಳಷ್ಟವ. ಯಾಕಂದ್ರೆ ಸದ್ಗುರುನಾಥ ಪ್ರತಿ ಕ್ಷಣನೂ ನಮ್ಮನ್ನ ಜೀವನದಾಗ ಸಲ್ಕೋತ ಬಂದಾನ, ಸಲ್ಕೋತ ಇದ್ದಾನ, ಮುಂದೆ ಸಲುವುತ್ತಾನ. ಈ ಒಂದು ಏನಪ್ಪಾ ಅಂದ್ರೆ ಇದ್ರೊಳಗೆ ನಾವು ಇದ್ದವರು ಅಂಥದ್ದು. ನೀವು ಅದೇ ಇದ್ರಾಗ ಎಲ್ಲರೂ ನಾವು ಒಂದೇ ಹಾದಿಯೊಳಗಿದ್ದೆವು. ಸದ್ಗುರುನಾಥ ಅವ ಮನುಷ್ಯನಲ್ಲ, ಅವ ಸಾಕ್ಷಾತ್ ಪರಬ್ರಹ್ಮ ಸ್ವರೂಪ. ಈ ಚಾಟಕಿ ಮೀಟಿಗೆ ಕೈಯಾಗ ಅವ್ರನ್ನ ತೋರಿಸಿದ್ನೆ ಇವ್ನ ತೋರಿಸಿದ್ದೆ ಇವರು ಗುರುಗಳು ಆಗುವುದಿಲ್ಲ. ಯಾರು ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಡ್ತಾರಲ್ಲ ಅವರೇ ಸದ್ಗುರು. ಅಂಥ ಒಂದು ಮಹಾನ್ ಸದ್ಗುರುಗಳು ನಿಮಗೆಲ್ಲರಿಗೂ ಸಿಕ್ಕಾರೆ ಅಂದ್ರೆ ನೀವೆಲ್ಲರೂ ಭಾಗ್ಯವಂತರು. ನಾವು ನೀವುಗಳ ಕೂಡಿಸಿ ಇನ್ನು ಮಾಡೋದು ಏನದ ಅಂದ್ರೆ ಸದ್ಗುರುಗಳ ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಭಾವ ತುಂಬಿ ಭಕ್ತಿ ಮಾಡಬೇಕಾಗಿದೆ. ಇಷ್ಟೇ ಹೊರತಾಗಿ ಭಾವ ಇರಲಾರ್ದ ಭಕ್ತಿ ಭಗವಂತಿಗೆ ಸೇರುವುದಿಲ್ಲ ಅಂತಾರೆ. ಭಾವೇ ವಿಣ ಭಕ್ತಿ, ಭಕ್ತಿ ವಿಣ ಮುಕ್ತಿ, ಬಳೆ ವಿಣ ಶಕ್ತಿ, ಬೋಲು ನಯೆ ಅಂತ. ಇನ್ನು ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಾತಾಡಿದ್ರೆ ಭಾವ ತುಂಬಿ ಭಕ್ತಿ ಮಾಡ್ರಿ ಭಗವಂತನನ್ನ. ಭಾವತೋಚಿ ದೇವ ಜಯಾಸ ಭಾವ ಜೈಸ ತಯಾಸ ಪ್ರಾಪ್ತ ತೈಸ ಪ್ರಾಪ್ತ. ಭಾವ ಹೆಂಗದ ಹಂಗೆ ಪ್ರಾಪ್ತಿ ಅದ. ಹಂಗೆ ನಾವು ನೀವೆಲ್ಲ ಭಾವಿಕತನದಿಂದ ನಮ್ಮನ್ನು ನಾವು ಸಂಪೂರ್ಣ ಸದ್ಗುರುವಿನ ಸೇವೆಗೆ ತೊಡಗಿಸ್ಕೊಂಡು ಸದ್ಗುರುವಿನ ಒಂದು ಸಂತೋಷಕ್ಕಾಗಿ ನಾವು ನೀವುಗಳು ಬದುಕಿದೇವಂದ್ರೆ ನಿಶ್ಚಿತವಾಗಿಯೂ ನಮಗೆ ಸದ್ಗುರುನಾಥ ಕೃಪಾ ಮಾಡಿ ತಮ್ಮ ಸ್ವರೂಪವನ್ನು ತೋರಿಸ್ತಾನ. ಅಂಥ ಒಂದು ಭಾಗ್ಯ ನಮ್ಮದು ನಿಮ್ಮದು ಆಗಲಿ ಅಂತ ಹೇಳ್ಕೊತ ಏನೋ ನೀವು ನಿಮ್ಮ ಒಂದು ಪ್ರೇಮದಿಂದ ಮಾತಾಡಿದೆ. ಈ ಮಾತಿನೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರು ಸಹಿತ ಅದ್ರಾಗ ಅದಕ್ಕೆ ಚಲೋ ಇದ್ದದಟ್ಟು ತಗೋರಿ. ಕ್ಷೀರ ನೀರ ನಿವಡತೀತಿ ರಾಜಹಂಸ ಬೂಲಿಜೀತಿ ಅಂತ. ರಾಜಹಂಸ ಹೆಂಗೆ ಪಕ್ಷಿ ಏನು ಮಾಡ್ತದೆ, ನೀರು ಇಟ್ಟು ಹಾಲಿಟ್ರೆ ಅದೇನು ಮಾಡ್ತದೆ, ನೀರು ಬಿಡ್ತದೆ, ಹಾಲು ಅಷ್ಟ ತಗೋತದ. ಏನು ಹಂಗೆ ಸಾರ ಜಾಣತಿ ಮಹಾನುಭಾವ. ಹಂಗೆ ಅಂಥ ಒಂದು ಮಹಾನುಭಾವತ್ವ ನಾವು ನೀವು ಪ್ರಕಟ ಮಾಡ್ಕೊಂಡು ಎಷ್ಟು ನೀವು ಮಹಾರಾಜರು ನುಡಿಸಿದ್ರು ಅದು ನಿಮ್ಮಲ್ಲಿ ಇದ್ದವರು ಅವರೇ ಇದ್ದಾರೆ, ನನ್ನಂತಲ್ಲಿದ್ದವರು ಅವರೇ ಇದ್ದಾರೆ. ಏನೋ ನಮ್ಮ ಮುಂದಿನ ಮೆಟ್ಲಕ್ಕೆ ಇದೊಂದು ಹಾದಿ ಆಗಲಿಕ್ಕು ಅಂಥೇಳಿ ಹೇಳ್ಕೊಂಡು ನಿಮ್ಮ ಜೋಡಿನ ಹಂಚ್ಕೊಂಡಿನಿ. ಇಲ್ಲಿಗೆ ನಾನು ನನ್ನ ಒಂದು ಸೇವೆಗೆ ನಾನು ವಿರಾಮ ಕೊಡ್ತೇನೆ. अकल्पायुष्यावेत याकुळा माझ्या सकळा हरीचा दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणे तया असावे कल्याण जामुक निधान पांडुरंग पुंडलिक वरदारी विठ्ठल पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. जय जय रघुवीर समर्थ. ಶ್ರೀರಾಮ್. ತಾವು ಬಂದು ನಮ್ಮ ಪೂರ್ವವಾದ 1 ಗಂಟೆಗಳ ಕಾಲ ನಮಗೆ ಬೋಧನೆ ಮಾಡಿದ್ರಿ. ಯಾಕೆ ಸಮಯ ಯಾಕೆ ನಿಲ್ತಾ ಇಲ್ಲ, ಯಾಕೆ ಓಡೋಗ್ತಾ ಇದೆ, 1 ಗಂಟೆಗಳು ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮ್ಮ ಗುರುಗಳ ಜೊತೆಗೂ ಇದೇ ಆಗ್ತಾ ಇತ್ತು. ಆ ಕರೋನಾ ಬಂದಾಗ ಸತ್ಸಂಗ 6 ಗಂಟೆಯಿಂದ ಮುಂಜಾನೆ ಚಾಲು ಆದ್ರೆ ನಮ್ ಗುರುಮಾತ ಬಂದ್ ಹೇಳ್ಬೇಕು, ಅಯ್ಯೋ ಬಿಡ್ರಿ ಅವ್ರಿಗೆ ಸ್ವಲ್ಪ ತಿಂಡಿ ಊಟ ಏನಾದ್ರು ಮಾಡ್ಕೊಂಡು ಬರ್ಲಿ ಅಂದ್ರೆ ಅವ್ರು ಹೆಂಗಂದ್ರಿ ಕಾಲನೇ ನಮಗೆ ಕಿತ್ತಾಕ್ಬಿಟ್ಟಿದ್ರು. ಗಡಿಯಾರ ಯಾಕೆ ನೋಡ್ತೀರಾ ನೀವು ನನ್ ಜೊತೆಗಿದ್ದಾಗ? ಅಷ್ಟೊಂದು ಅಮೃತ ಧಾರೆಯಿಂದ ಸುರಿಸಿದ್ರಿ. ನೀವು ಅದೇ ಹೇಳಿದ್ರಿ, ಸತ್ಸಂಗದಲ್ಲಿ ಇದ್ದಾಗ ಗುರುವಿನ ಜೊತೆ ಇದ್ದಾಗ ಯಾವ ಕಾಲ ಪರಿಮಾಣ ಅನ್ನೋದು ಇರೋದಿಲ್ಲ. ಅವನ ಪ್ರೀತಿ ಪ್ರೇಮದೊಳಗೆ ಮುಳುಗೋಗಿರ್ತೀವಿ. ನಾವು ಅವನಿಗೆ ಏನಂದ್ರು, ನೀವ್ ಏನ್ ಹೇಳಿದ್ರೆ ಅದೇ ತರ ನಾನು ನನ್ನ ಗುರುಗಳ ಜೊತೆಗೆ ಜಗಳ ಮಾಡ್ತಾ ಇದ್ದೆ. ಸತ್ಸಂಗ ಬಿಟ್ಟು ಹೋಗ್ತಿದ್ದೆ ನಾನು. ಸತ್ಸಂಗದಲ್ಲಿ ಬರ್ತಾ ಇದ್ರೆ ಅವ್ರು ಮಾಡ್ತಾ ಇದ್ರೆ ಅವ್ರನ್ನ ತಿರುಗು ಸಹ ನೋಡ್ತಿರ್ಲಿಲ್ಲ. ಅವ್ರು ನನ್ನ ಹೆಂಡತಿಗೆ ಫೋನ್ ಮಾಡಿ ಹೇಳೋರು,
ನಿನ್ ಗಂಡಂಗೆ ಇಷ್ಟು ಸೊಕ್ಕ ಐತೇನೋ, ಇಲ್ಲಿ ತಿರುಗು ನೋಡ್ಬೋದಿಲ್ಲ ನಾವು ಹೋಗ್ತಾನೆ ಅಂತೇಳಿ. ಮತ್ತ ಅವ್ರು ನನಗೆ ಪರ್ಸನಲ್ ಮೆಸೇಜ್ ಹಾಕೋದು, ಅಪ್ಪ ನೀ ಬಾರೋ, ನೀ ಬಂದ್ರೆ ಸತ್ಸಂಗ್ ಚಲೋ ಆಗುತ್ತೆ. ಅಂದ್ರೆ ನಮ್ಮ ಕೆಳಗೆ ಇಳಿದ್ ಬಂದು ನಾವು ಖುಷಿ ಹಚ್ಚೋರು. ಅವಾಗ ನಮ್ದೇನು, ಅವ್ನ್ ನನಗ್ ಮೆಸೇಜ್ ಮಾಡಾನೆ, ಅವ್ನ್ ಫೋನ್ ಮಾಡಿದಾನೆ, ನಾ ಅದಕ್ಕೆ ಬರ್ಲಿಕ್ಕೆ ಅಂದ್ರೆ ಅಲ್ಲೂ ಅಹಂಕಾರ. ಅವ್ರು ಹೇಳ್ತಿದ್ರು, ಯಾವಾಗೂ ಒಂದ್ ಮಾತು ಹೇಳ್ತಿದ್ರು, ನನ್ನ ಹತ್ರ ಸಮಯ ಇಲ್ಲ, ಸಮಯ ಬಹಳ ಕಡಿಮೆ ಇದೆ. ಅರ್ಥ ಆಗ್ಲಿಲ್ಲ ಏನ್ ಹಿಂಗ್ ಹೇಳ್ಲಿಕ್ಕಂತಾರೆ. ಅವ್ರು ಹೇಳ್ತಿದ್ರು, ಕಡೆಗೆ ಇವತ್ತೇನು ಮಾಡಲ್ಲ ನೀವು, ಎಂದ ನಾನ್ ನಾಳೆ ಹೋಗ್ತೀನಲ್ಲ, ನನ್ ಸಮಾಧಿ ಮುಂದ್ ಕೂತ್ ಅಳ್ತಿದ್ರು ನೋಡ್ರಿ, ಅವತ್ತು ನಿಮಗ್ ಗೊತ್ತಾಗುತ್ತೆ ಗುರು ಬೆಲೆ ಏನು. ಎಷ್ಟು ಸತ್ಯ, ಅಕ್ಷರ ಸಹ ಸತ್ಯ ಹೇಳೋಗಿದ್ದಾರೆ. ಅಂದ್ರೆ ಬಹಳ ನಾವು ತಪ್ಪು ಮಾಡ್ಬಿಡ್ತೀವಿ, ಗೊತ್ತಾಗ್ಲಿ ಈ ದೇಹ ಬುದ್ಧಿಯಿಂದ ಬಹಳ ತಪ್ಪು ಮಾಡ್ತೀವ್ರಿ. ಅದೆಂತದ್ದು ಅಕ್ಷಮ್ಯ ಅಪರಾಧ, ಕ್ಷಮೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಮಾಡ್ತಾರೆ. ಆದ್ರೆ ಅವನು ಗುರುನಾಥ ಎಲ್ಲವನ್ನೂ ತನ್ನ ಹೊಟ್ಟೆಯೊಳಗೆ ಹಾಕೊಳ್ತಾರೆ. ಬರೀ ಶಿಷ್ಯನ ಉದ್ಧಾರ ಆಗ್ಲಿ ಅಂತ ಹೇಳ್ತಾನೆ ಹೊರತು ಯಾವತ್ತೂ ಒಂದು ಕೆಟ್ಟದನ್ನ ಹೇಳೋದಿಲ್ಲ. ಬಹಳ ಸಂತೋಷ ಆಯ್ತು ಇವತ್ತು ಕೇಳಿದ್ದು, ಎಲ್ಲರಿಗೂ ಸಂತೋಷ ಆಗಿದೆ. ನಿಮ್ಮಲ್ಲಿ ಒಂದು ಭಿನ್ನಹ ಏನು ಅಂದ್ರೆ, ನಮ್ಮ ಗುರುಗಳಿಗೂ ಸಹ ಸಮರ್ಥರ ದಾಸಬೋಧ ಹೇಳ್ಬೇಕು ಅಂತ ಹೇಳಿ ನಮ್ಮ ಒಬ್ರು ಶಿಷ್ಯರಿಗೆ ಹೇಳಿದ್ರು. ಅವರು ಶುರು ಮಾಡಿದ್ರು, ಆದ್ರೆ ನೀವು ಹೇಳಿದ್ರಲ್ಲ, ಅದು ಕಬ್ಬಿಣದ ಕಡೆಲೆ. ಸಮರ್ಥರದ್ದು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅದು ಅಕ್ಷರ ಸಹ ಅದು ಗುರುವಿನ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯ ಇಲ್ಲದಾಗ್ಲಿ. ಅದಕ್ಕೆ ತಾವು ದಯಮಾಡಿ ತಮ್ಗೆ ವಾರದಲ್ಲಿ ಯಾವತ್ತಾದ್ರೂ ಒಂದು ದಿವಸ, ನೀವು ಹೇಳಿದ ದಿವಸ ನೀವು ಒಂದ್ ತಾಸು, ನಿಮಗೆ ಸೋಮವಾರದಿಂದ ಶನಿವಾರ ತನಕ ನಮ್ಮ ಸತ್ಸಂಗ ಇರುತ್ತೆ. ನಿಮಗೆ ಯಾವತ್ತು ಫ್ರೀ ಅಂತಿರೋ ಅವತ್ತು ಬಂದು ಸ್ವಲ್ಪ ಆ ದಾಸಬೋಧದ ಬಗ್ಗೆನೂ ಹೇಳಿ. ಯಾಕೆಂದ್ರೆ ಇದು ನಮ್ಮ ಸದ್ಗುರುನಾಥನ ಬಹಳ ಇಚ್ಛೆ ಆಗಿತ್ತು. ಅವ್ರು ಬಹಳ ಹೇಳ್ತಿದ್ರು. ಅದಕ್ಕಾಗಿ ನಮ್ಮ ಪುಸ್ತಕಗಳೆಲ್ಲ ಪ್ರಿಂಟ್ ಮಾಡಿಸ್ಕೊಟ್ರು. 5-6 ವಾಲ್ಯೂಮ್ ವಿಶ್ವನಾಥ್ ಚಕ್ರವರ್ತಿ ಅಂತ ತಗೊಂಡು ಹೋಗಿ ಅದನ್ನ ಪ್ರಿಂಟ್ ಮಾಡಿಸಿ ಜೆರಾಕ್ಸ್ ಹಾಕಿ ಬೈಂಡ್ ಮಾಡಿ ಕಳ್ಸ್ಯಾರ. ಆದ್ರೆ ಹೆಂಗ್ ಕೂತವ ಹಂಗೆ ಕೂತವೆ. ಯಾಕೆಂದ್ರೆ ಅದಕ್ಕೆ ಆ ಗುರುವಿನ ಶಕ್ತಿ ಬೇಕು, ಅವಾಗ್ಲೇ ಅದು ಹೊರಗ್ ಬರುತ್ತೆ ಅಲ್ಲ. ಅದಕ್ಕೆ ತಮ್ಮಲ್ಲಿ ಒಂದು ಭಿನ್ನ, ನಮಗೆ ಯಾವಾಗ ಸಮಯ ಸಿಗುತ್ತೆ ಅಂತ ಹೇಳಿದ್ರೆ ವಾರದಲ್ಲಿ ಒಂದ್ ದಿವಸ ಬಂದು ಆ ಗುರು ಕೃಪಾಧಾರೆಯನ್ನ ನಮ್ಗೆ ಸುರಿಸ್ಬೇಕು. ಆ ಅಮೃತಧಾರೆ ನಾವೆಲ್ಲರೂ ಸವಿಬೇಕು. ಸಮರ್ಥರು ದಾಸಬೋಧ ಏನ್ ಹೇಳಿದ್ದಾರೆ ಅನ್ನೋದು ನಮಗೆ ಅರ್ಥ ಆಗ್ಬೇಕು. ಅದಕ್ಕೆ ನಾವು ದಯಮಾಡಿ ಒಂದು ದಿವಸವನ್ನ ತಿಳಿಸಿ ಅದನ್ನ ನಾವು ಗುರುತಿಸ್ಕೊಳ್ಳೋಣ. ನಮ್ಮ ಚಂದ್ರಿಕಾಂತ್ ಒಂದು ಗುರುವಿನ ಬಗ್ಗೆ ಒಂದು ಹಾಡು. आवो आवो हे भगवान, आवो आवो हे भगवान, सर्व जीवन को
ಯಾರಾದ್ರೂ ತಮ್ಮ ಅನಿಸಿಕೆಗಳು ಏನಾದ್ರು ಹೇಳೋದಿದ್ರೆ ಸ್ವಲ್ಪ ಸಮಯಗಳಲ್ಲಿ ಹೇಳಿ. ಯಾರಾದ್ರೂ ಹೇಳೋರಿದ್ರೆ ಹೇಳಿ. ಗುರುಗಳ ನೀವ್ ಹೇಳಿದ್ದು, ನಾನು ನಮ್ ಗುರುಗಳನ್ನ ಜೊತೆ ಬೆಳೆದಿದ್ದು ಅದೆಲ್ಲ ಬಹಳ ಜ್ಞಾಪಕ ಬಂತು. ನಮ್ ಗುರುಗಳು ಇದಾರೆ ಈಗ, ಬಹಳ ಖುಷರಾಗಿದ್ದಾರೆ. ಸಾಧನೆ 48 ವರ್ಷಗಳ ಕಾಲ ಮಾಡಿದ್ದಾರೆ. ನಾನು ಅವ್ರ ಸಂಘದಲ್ಲಿ ಸೇರಿ 30 ವರ್ಷಗಳ ಕಾಲ ಅವ್ರ ಜೊತೆ ಇದ್ದೆ. ನೀವ್ ಹೇಗೆ ಎಷ್ಟು ನಿಮ್ಮ ಅನುಭವಗಳಿಂದ ನಮ್ ಗುರುಗಳ ಜೊತೆ ಇದ್ದಿದ್ದೆಲ್ಲ ಜ್ಞಾಪಕ ಬಂತು. ನೀವ್ ಹೇಳಿದ್ ನಮ್ ಗುರು ಬೇರೆ ಇಲ್ಲ, ನಿಮ್ ಗುರು ಬೇರೆ ಇಲ್ಲ. ಬಹಳ ಒಳ್ಳೆ ಮಾತು ಹೇಳಿದ್ವಿ. ನಮ್ಗೆ ಅದೊಂದು ಕಲೆ ತುಂಬಾ ಚೆನ್ನಾಗಿ ನಾಟಿದೆ. ಸತ್ಕುರ್ತರಣ ಮೀನಾಕ್ಷಮ್ಮ ಹೇಳಿ, ಅಳಬೇಡಿ, ಹೇಳಿ. ಯಾವತ್ತು ಭಗವಂತ ಕೃಪೆ ಮಾಡಿರ್ತಾರ ಅವತ್ ಮಾತು ಹೇಳ್ಬಿಡ್ಬೇಕು. ಮನಸ್ಸೊಳಗೆ ಮುಚ್ಚಿಟ್ಕೋಬಾರ್ದು. ಗುರುನಾಥ ಬಂದಾಗ ನಮ್ಮ ಕಣ್ಣೀರ್ನ ತಡೆ ಹಿಡಿಬಾರ್ದು. ನೀವು ನಿಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸ್ತಿದ್ರಿ ಅವಾಗ, ಹೇಳಿ, ಗುರುಗಳ ಮುಂದೆ ಹೇಳಿ. ನಿಮ್ಮ ಮನಸ್ಸಿನ ಮಾತು ಇವತ್ತು ಹೇಳಿ, ಮುಚ್ಚಿಟ್ಕೋಬೇಡಿ. ಅದನ್ನ ನಿಮ್ಗೆ ತಡ್ಕೊಳ್ಲಿಕ್ ಆಗ್ತಿಲ್ಲ, ನಾನ್ ನೋಡ್ತಿದ್ದೆ ಅಲ್ಲಿ, ನಿಮ್ಗೆ ತಡ್ಕೊಳ್ಲಿಕ್ ಆಗ್ತಿಲ್ಲ, ಬೇಡ ಅನ್ಬೇಡಿ. ಇವತ್ತು ಅವನು ಚಾನ್ಸ್ ಕೊಟ್ಟಿರ್ತಾನೆ ಹೇಳಕ್ಕೆ, ಅದನ್ನ ಕಳ್ಕೋಬಾರ್ದು ನಾವು. ಎಷ್ಟು ನಿಮ್ ಕಣ್ಣಲ್ಲಿ ನೀರ್ ಬರ್ತಿತ್ತು, ನಿಮ್ಮನ್ನ ತಡ್ಕೊಳಕ್ ಆಗ್ತಿಲ್ಲ, ನನಗೆ ಕಾಣಿಸ್ತಿತ್ತು. ಅದು ಒಂದು ಕ್ಷಣ ಹೆಂಗಿರತ್ತಪ್ಪ ಅಂದ್ರೆ, ನಾನ್ ಹೇಳ್ತೀನಿ ನನ್ನ ಅನುಭವ ಏನಾಯ್ತು ಇವತ್ತು ಅಂತ. ನನಗೆ ಸಾಕ್ಷಾತ್ ಬ್ರಹ್ಮ ಚೈತನ್ಯ ಮಹಾರಾಜರು ಕಾಣಿಸ್ತಿದ್ರು. ಸಾಕ್ಷಾತ್ ಕಾಣಿಸ್ತಿದ್ರು ಅಲ್ಲಿ ಬ್ರಹ್ಮ ಚೈತನ್ಯ ಮಹಾರಾಜರು. ಅಲ್ಲಿ ಗುರುಗಳು ಟೋಪಿ ಹಾಕೊಂಡಿದ್ದಾರೆ. ಟೋಪಿ ಜಾಗದಲ್ಲಿ ಶ್ರೀಚಕ್ರ ಕಾಣಿಸ್ತಾ ಇತ್ತು. ಸಾಕ್ಷಾತ್ ಹೊಳೆಯುವ ಶ್ರೀಚಕ್ರ, ತಾಯಿ ಶ್ರೀಚಕ್ರ ಇತ್ತು. ಆ ಟೋಪಿ ಇರ್ಲಿಲ್ಲ, ಅಲ್ಲಿ ಶ್ರೀಚಕ್ರ ಇತ್ತು. ಅವ್ರು ಹೇಳುವಾಗ ಪರಿಪೂರ್ಣವಾಗಿ ಮಹಾರಾಜರು ನನಗೆ ಕಾಣಿಸ್ತಿದ್ರು, ಬ್ರಹ್ಮ ಚೈತನ್ಯ ಮಹಾರಾಜರು. ನನಗಾಗಿರೋ ಅನುಭವ ಯಾಕಪ್ಪ ಅಂದ್ರೆ ಬಂದಾಗಿಂದ ಒಂದೊಂದು ಮಾತೇನೆ ಹೇಳ್ತಿದ್ರು. ಅದನ್ನ ಎಲ್ಲವೂ ನಮ್ ಗುರು ಏನೇನ್ ಹೇಳ್ಕೊಟ್ಟಿತ್ತು, ಯಾರನ್ನು ಭೇದ ಮಾಡಬೇಡಿ. ಗುರುವಿನಲ್ಲಿ ಭೇದ ಅಲ್ಲ ಅದು, ಅವನು ಪರಬ್ರಹ್ಮ ಸ್ವರೂಪ. ಸಾಕ್ಷಾತ್ ಕ್ಲಾಸಲ್ಲಿ ನಾನು ಹೋದಾಗ ನಾನು ಜಗಳ ಮಾಡ್ತಿದ್ದೆ ಅವ್ರ ಜೊತೆಗೆ. ಎಲ್ಲರಿಗೂ ಅದು ಯಾಕೆ ನಾಟುತ್ತಿಲ್ವೋ, ಯಾಕೆ ಕಾಣಿಸ್ತಿಲ್ವೋ ಅದು. ಅವ್ನು ಹೇಳ್ತಿದ್ದ, ನೀ ನನ್ನನ್ನು ನೋಡು, ಬೇರೆಯವ್ರಿಗೆ ಯಾಕೆ ನೋಡ್ತೀಯ ಅಂತ. ನನ್ನನ್ನು ನೋಡು ಅಂದ್ರೆ ನನ್ನ ನಿಜವಾದ ಸ್ವರೂಪವನ್ನ ನೀ ನೋಡು, ಬೇರೆಯವ್ರಿಗೆ ಯಾಕೆ ನೋಡ್ತೇವ ನೀನ್ ಏನಕ್ ಬಂದಿದ್ದೀ ಇಲ್ಲಿ. ನಾನಂತೆ ಫಸ್ಟ್ ಬಾರಿ ಅವ್ರನ್ನ ಮೀಟ್ ಮಾಡಿದಾಗ ನೀನ್ ಏನ್ ಬೇಕು ಅಂದ್ರೆ ನನ್ಗೇನು ಬೇಡ, ನಿನ್ ಬಿಟ್ಟು ನನ್ಗೇನು ಬೇಕಾಗಿರ್ಲಿಲ್ಲ ಅಂತ ಹೇಳಿಲ್ಲ. ನನಗೆ ಎಂಥದೂ ಬೇಕಾಗಿಲ್ಲಪ್ಪ, ನಿನ್ ಬಿಟ್ಟು ಇನ್ನೇನು ಬೇಕಾಗಿಲ್ಲ. ಯಾಕಂದ್ರೆ ಪ್ರಾಣ ಕಾಪಾಡ್ದವನೇ ಅವ್ರು, ಉಸಿರು ಕೊಟ್ಟವನೇ ಅವ್ರು. ಹೇಳಿದೆ, ನೀನ್ ಬಿಟ್ಟು ನನ್ಗೇನು ಬಂದೆ. 2018 ಫಸ್ಟ್ ಅವ್ರಿಗೆ ಹೋಗಿ ಭೇಟಿ ಮಾಡ್ಲಿಕ್ಕೆ ಹೋಗಿದ್ದೆ. ಹೇಳಿದೆ, ನಿನ್ನ ಬಿಟ್ಟು ನನ್ಗೇನು ಬೇಕಾಗಿಲ್ಲ. ಆಯ್ತು, ಕೆಲ್ಸ ಮುಗೀತ್, ನಡಿ ಹೋಗಂದ, ಇಲ್ಲಿಂದ ಹೋಗು ಅಂದ್ಬಿಟ್ಟವ. ಆಯ್ತು, ಮುಗೀತ್ ಕತೆ, ಎಲ್ಲಾ ಕತೆ ಮುಗೀತು ಅಂದ್ರೆ ಅವತ್ತಿಗೆ ಎಲ್ಲಾ ಕಳಚ್ ಹಾಕ್ಬಿಟ್ಟಿದ್ದವ. ಪುನಃ ಈ ಬೇರೆ ಜೀವನದ ಪ್ರಾರಬ್ಧ, ಮುಂದಿನ ಜನ್ಮದ ಪ್ರಾರಬ್ಧದಿಂದ ಪುನಃ ಈ ಜೀವನವನ್ನು ನನಗೆ ಕೊಟ್ಟಿದ್ದಾರೆ. ಅವಳೆಲ್ಲ ಕೇವಲ ಕೊಂಡಾಡ್ಬಿಟ್ರೆ ನಿನ್ಗೇನಪ್ಪು ಕೊಟ್ಟಿನ. ಯಾವಾಗ್ಲೂ ಹೇಳ್ತಿದ್ದ, ನಿನ್ನ ನೀನು ತಡೆ ಹಿಡಿಬೇಡಮ್ಮ. ಆಕಿ ಮಾತಾಡ್ತಾಳೆ, ಆಕಿ ಮಾತಾಡಕ್ ಬಿಡು. ನೀನ್ ಏನೋ ಹೇಳ್ಬೇಡ, ಆಕಿ ಮಾತಾಡ್ತಾಳೆ. ಎಲ್ಲಾ ಗುರುಗಳು ಒಂದೇ ಇದ್ದಾರೆ, ಭೇದ ಭಾವ ಯಾರು ಮಾಡಬಾರ್ದು. ಅವ್ ಎಲ್ಲಾ ಸಂಪ್ರದಾಯಕ್ಕೂ ಒಳಗ್ ತಗೊಂಡು ಎಲ್ಲರಿಗೂ ಯಾವ ಸಂಪ್ರದಾಯ ಬರ್ಲಿ ಎಲ್ಲರೂ ನನ್ನ ಹತ್ರ ಏನಿದೆ ನಾನು ಕೊಡ್ತೀನಿ ನಿಮ್ಗೆ. ಏನಿದೆಯೋ ಅವ್ರು ಹೆಂಗೆ ಅಂದ್ರೆ ಗಂಗಾ ದಾರ ಹರಿಸ್ತಿದ್ದ, ಯಾರು ಬಂದ್ರು ಅವ್ರಿಗೆ ಕೊಡ್ತಿದ್ದ. ಇವ್ರಿಗೆ ಕೊಡಲ್ಲ, ಅವ್ರಿಗೆ ಕೊಡಲ್ಲ ಅಂತಲ್ಲ. ನಾವ್ ಅವನ ಹತ್ರ ಚಮಚ, ಬಕೀಟು, ಒಂದು ಬೋಸಿ ಹಿಡ್ಕೊಂಡು ಹೋದ್ರೆ ಅವ್ನು ಏನ್ ಮಾಡ್ತಾನ ಹೇಳ್ತಿದ್ದ. ಅದಕ್ಕೆ ಹೇಳ್ತಿದ್ದ, ನೀನ್ ಯಾರನ್ನು ನೋಡ್ಬೇಡ, ನನ್ನನ್ನು ನೋಡು, ನನ್ನನ್ನು ನೋಡು, ನನ್ನನ್ನು ನೋಡು. ಜನವರಿ 2023 ಮನೆಗ್ ಬಂದಿದ್ದ. ಮನೆಗ್ ಬಂದಾಗ ನಾನು ನಮ್ಮ ಮನೆಯವ್ರ ಇಬ್ರು ಪಕ್ಕದಲ್ಲೇ ಕೂತಿದ್ವಿ. ಅವರೆಲ್ಲ ಹೋಗಿದ್ರು. ಹೇಳ್ದೆ, ಅಪ್ಪ ಬಂದಿದ್ದಾನ್ರಿ, ಬೇಗ ಬರ್ರಿ, ಸಂಕ್ರಾಂತಿ ಬಾಗ್ನ ಕೊಡ್ಲಿಕ್ ಬಂದಿದ್ರಮ್ಮ. ಆಯ್ತು ಅಂದ್ರೆ ಹೇಳ್ದೆ, ಕೊಟ್ರು. ಅವರು ಕೊಟ್ಟಾದ್ಮೇಲೆ ಅವ್ರು ಸುಮ್ನೆ ಅವ್ರಿಗೆ ಎಲ್ಲ ಕಳ್ಚ್ಕೋಬೇಕಾಗಿತ್ತು. ಬಹಳ ಅಂಟ್ಕೊಂಡ್ಬಿಟ್ರೆ ಈ ದೇಹ ಬಿಡ್ಲಿಕ್ಕೆ ಕಷ್ಟ ಆಗ್ತಿತ್ತು ಅವ್ರಿಗೆ. ಅದಕ್ಕೆ ಏನ್ ಮಾಡಿದ್ರು, ಜಗಳ ಶುರು ಮಾಡಿದ್ರು. ನಾನ್ ನಮಸ್ಕಾರ ಮಾಡ್ಲಿಕ್ಕೆ ಹೋದೆ, ನೀ ನಮಸ್ಕಾರ ಮಾಡ್ಬೇಡ, ನೀ ಯೋಗ್ಯಳಿಲ್ಲ ಅಂತ ಬೈದ್ರು. ಇವ್ರು ಬಂದ್ ನಮಸ್ಕಾರ ಮಾಡಿದ್ರು, ಒಳ್ಳೇದಾಗ್ತಪ್ಪ ಅಂದ್ರು. ನಾನು ಅವಾಗ್ಲೂ ಜಗಳ ಮಾಡ್ದೆ. ಅವನಿಗೆ ಯಾಕೆ ಮಾಡ್ತೀನಿ ಬಿಟ್ಟೆ ನೀನು, ನನಗೆ ಯಾಕೆ ಬಿಡ್ಲಿಲ್ಲ ನೀನು ಅಂತ. ಇಲ್ಲ, ನಿನಗೆ ಯೋಗ್ಯತೆ ಇಲ್ಲ ಅಂತ ಜಗಳ ಮಾಡಕ್ ಶುರು ಮಾಡಿದ್ರು. ಆಯ್ತು, ಜಗಳ ಮಾಡಕ್ ಶುರು ಆದ್ಮೇಲೆ ನಾನು ಅವ್ರ ಜೊತೆಗೆ ಹೇಳ್ದೆ, ನಾನು ಮನೆ ಬಾಗ್ಲಿಗೆ ಬಂದೆ ಸಾಮಾನ್ ಇಟ್ಟು ಹೋಗ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಅವಾಗ ಒಂದ್ ಮಾತು ಹೇಳಿದ್ರು, ಇಷ್ಟು ಇದ್ ಮಾಡ್ತಿದ್ದೆ, ನೋಡ್ಬೇಕಾಗಿದೆ ನಾನ್ ಯಾರು ಅಂತ ಜೋರಾಗಿ ಹೇಳಿದ್ರು. ನೋಡ್ಬೇಕೇನ್ ಯಾರು ನಾನು, ನೋಡ್ಬೇಕೇನ್ ಯಾರು ಅಂತ ಕೂಡ್ಲೆ
ಅಲ್ಲಿ ಅವ್ರು ಕೂತಿದ್ರು, ಇವರು ಕೂತಿದ್ರು, ಅವ್ರು ಇರ್ಲೇ ಇರ್ಲಿಲ್ಲ. ಅವರ ನಿಜವಾದ ಸ್ವರೂಪ ಏನಿದೆಯೋ, ನಿರಾಕಾರ ಸ್ವರೂಪ, ಅದು ನೋಡಕ್ ಕೂಡ್ಲೆ ಮೈಯೆಲ್ಲ ಗಡಗಡೆ ಗಡಗಡ ಗಡಗಡ ಗಡಗ್ಲಿಗೆ ಹತ್ತಿದೆ. ನನಗೆ ಕುರ್ಚಿ ಎಲ್ಲ ಅಲ್ಗಾಡ್, ನನಗೆ ಇವ್ರು ಅಲ್ಲೇ ಕೂತಿದ್ದಾರೆ, ಇವ್ರಂತ ನನಗೆ ಯಾಕೆ ಹೇಳಿ ನೀನು ಅಂತ. ನಾನ್ ನಿಮಗೆ ಏನ್ ಹೇಳಿ? ನಾನು ಬಾಯಿ ಕಟ್ಟಿ ಹಾಕ್ತಿದ್ದ, ಕಣ್ಣು ಬರೀ ಮಾತ್ರ ನೋಡ್ತಾ ಇದ್ದೀನಿ, ಬಾಯಿ ಕಟ್ಟಿ ಹಾಕ್ತಿದ್ದ. ನಾವು ಒಂದು ಉಸಿರು ಬಿಡ್ಲಿಕ್ಕೆ ಆಗ್ತಿಲ್ಲ ನನಗೆ. ಅದನ್ನ ನೋಡೋದಾದ್ಮೇಲೆ ಮತ್ತೆ ಮರು ದಿವಸ ಬಂದ, ಕ್ಲಾಸಲ್ಲಿ ಏನೋ ಮಾತೆಲ್ಲ ಕುಡಿಯೋದ, ಆಮೇಲೆ ಅಂತ ಹೋಗಿ ಮೌನಕ್ ಹೋಗ್ಬಿಡಿ, ಮಾತಾಡ್ಬೇಡ ಅಂತ. ಹೆಚ್ಚು ಹೆಚ್ಚು ಪಾಠ ನನಗೆ ಮೌನದ ಮುಖಾಂತರ ಕಲಿಸ್ತಾ. ಏನೂ ಇಲ್ಲ, ಮೌನದ ಮುಖಾಂತರ ಮೌನಕ್ ಹೋಗು. ಯಾಕಂದ್ರೆ ರಮಣ ಮಹರ್ಷಿಗಳಿಗೆ ಏನ್ ಅನುಭವ ಆಗಿತ್ತು, ನಾನು ಅವ್ರಿಗೆ ಹೇಳಿದ್ದೆ, ಯಾರು ಬರ್ತಿದ್ರು ಮೊದ್ಲು ಪರಮ ಗುರುಗಳು ದರ್ಶನ ಕೊಡ್ತಿದ್ರು. ಇಂಚಿಗೆರೆ ಸಂಪ್ರದಾಯದ್ದು ನಿಸರ್ಗದತ್ತ ಮಹಾರಾಜರದು ಸಿಕ್ಕಾಗ ಓದು ಅಂತ. ಅದಕ್ಕಿಂತ ಮುಂಚೆ ಸಿದ್ದರಾಮೇಶ್ವರ ಮಹಾರಾಜರು ದೃಷ್ಟಾಂತ ಕೊಡ್ತಿದ್ರು, ಸ್ವಪ್ನ ದೃಷ್ಟಾಂತ. ಯಾಕೆ ಇವರೆಲ್ಲ ಹಿಂಗ್ ಕಾಣಿಸ್ತಾರಪ್ಪ ಅಂತ ಕೇಳ್ತಿದ್ದೆ ಅವನಿಗೆ. ಅವ್ರು ಹೇಳ್ತಿದ್ದ, ಇಲ್ಲ ಅದು ನಿನ್ನ ಪೂರ್ವಜನ್ಮ ಅನುಗ್ರಹ, ಅವ್ರ ಪರಮ ಗುರುಗಳು ಮತ್ತು ಕಾಣಿಸ್ಕೊಡ್ತಾರೆ ನಿನಗೆ. ಎಲ್ಲಾ ಕಡೆ ದತ್ತಾವಧೂತರು, ಬಾತ್ರೂಮ್ ಟೈಲ್ಸ್ ಉಜ್ಲಿತಾ ಇರುವ ದಿವಸ ಎಲ್ಲಾ ಕಡೆ ಟೈಲ್ಸ್ ದತ್ತಾವಧೂರು ಕಾಣಿಸ್ತಾರೆ ಕಲ್ಬಿಟ್ಟಿದ್ರು. ನಾನ್ ಟೈಲ್ಸ್ ಹೆಂಗ್ ಉಜ್ಲಪ್ಪ, ಅವ್ರ ಮುಖ ಹೆಂಗ್ ಉಜ್ಲಿ ನಾನು ಅಂತ ಅಂದ್ಬಿಟ್ಟು ಎಷ್ಟೋ ಬಾತ್ರೂಮ್ ನಲ್ಲಿ ಸುಮ್ಮನೆ ನಿಂತಿದ್ದೆ. ಇವ್ರು ಕೇಳ್ತಿದ್ರು, ಬಾತ್ರೂಮ್ ನಲ್ಲಿ ಏನ್ ಮಾಡ್ತಿದ್ಯಾ ಇಷ್ಟೊತ್ತು ಅಂತ. ಏನಂದ್ರೆ ನಾ ಏನ್ ಹೇಳಿ, ಎಲ್ಲಾ ಟೈಲ್ಸ್ ಮೇಲೂ ದತ್ತಾವಧೂತರು ಕಾಣಿಸ್ತೀಯ ನನಗೆ. ಆ ಟೈಲ್ಸ್ ಹೆಂಗ್ ಉಜ್ಲಿ ನಾನು, ಅವ್ರ ಮುಖ ಹೆಂಗ್ ಉಜ್ಲಿ ನಾನು, ತಗೊಂಡು ಬ್ರಷ್ ತಗೊಂಡು ಹೆಂಗ್ ಉಜ್ಲಪ್ಪ. ಅಲ್ಲೇ ಮೆಲ್ಲಕ್ಕೆ ಪೈಪ್ ಬಿಟ್ಟು ಮೆಲ್ಲಕ್ಕೆ ನೀರ್ ಹಾಕಿ ಒಂದೊಂದ್ ಟೈಲ್ಸ್ ಹಿಂಗ್ ಉಜ್ಲಿ ಒರ್ಸ್ಲಿಕ್ ಶುರು ಮಾಡಿದ್ರು. ನಾನು ಅವ್ರ ಮುಖಕ್ಕೆ ತಾಕಬಾರದು ಅಂತ. ಒಮ್ಮೆ ವೆಂಕಟಾಚಲ ಹೋಗಿದ್ರು, ಎಲ್ಲಾ ಟೈಲ್ಸ್ ಮೇಲೂ ವೆಂಕಟಾಚಲ ಹೋಗಿದ್ರು ಕಾಣಿಸ್ತಿದ್ರು, ನವನಾಥರು ಕಾಣಿಸ್ತಿದ್ರು. ನಾನ್ ಕೇಳಿದೆ, ಇದೇನಪ್ಪ ಇದು ಅಂತ. ಅವ್ನು ಎಲ್ಲ ನೀನ್ ಪಡ್ಕೊಂಡ್ ಬಂದಿದ್ದು ಕೇಳ್ಕೊಂಡ್ ಬಂದಿದ್ದಮ್ಮ, ನೀನೇನ್ ಕೇಳ್ಕೊಂಡ್ ಬಂದಿದ್ದು ಅದು ನಿನಗೆ ಕಾಣಿಸ್ಲಿಕ್ಕಂತಿದೆ, ಹೊಸ ಏನೂ ಇಲ್ಲ ಅದ್ರಲ್ಲಿ. ಆದ್ರೆ ಇದನ್ನ ಕೊಚ್ಕೊಂಡು ಹೋಗ್ಬೇಡ, ಅವನನ್ನ ಪರಿಪೂರ್ಣವಾಗಿ ಪಡ್ಕೋಬೇಕಾಗಿದೆ. ಅದೇ ಒಂದು ಅವನಲ್ಲಿ ಒಂದಾಗದೆ ಅಷ್ಟೇ ಇರೋದು ನಿನ್ ಕೆಲ್ಸ, ಏನಕ್ಕೂ ನೀ ಬಂದಿಲ್ಲ ಅಂತ. ಅವಾಗ ಅದು ಹೇಳಿದಾಗ ನಾನು ಹೇಳ್ತಾರೆ, ಇವತ್ತು ಸಾಕ್ಷಾತ್ ನನಗೆ ಬ್ರಹ್ಮ ಚೈತನ್ಯ ಮಹಾರಾಜರು ಕಾಣಿಸ್ತಿದ್ರು. ಆ ಮಹಾರಾಜರು ಒಂದು ಏನ್ ಟೋಪಿ ಹಾಕೊಂಡು ಅವ್ರ ಮುಖ, ಒಂದು ನಗು ಮುಖ ಏನಿತ್ತು ಅದು. ಹಾಗಾಗಿ ಮೇಲ್ಗಡೆ ನನಗೆ ಶ್ರೀಚಕ್ರ ಕಾಣಿಸ್ತಿತ್ತು. ನಾನು, ಚಂದ್ರಕುಮಾರು ಮಹಾರಾಜರು, ಕೂಪಗಡ್ಡಿ ಮಹಾರಾಜರು ಯಾರು ಬೇರೆ ಅಲ್ಲ, ಎಲ್ಲರೂ ಒಂದ್ರಲ್ಲೇ ಸಮಾವೇಶಿದಾರಂತ ತೋರಿಸ್ಲಿಕ್ಕೆ ನೋಡು ಅಂತ. ಅವರು ಈ ಕ್ಷಣಕ್ಕೂ ನನಗೆ ಕಾಣಿಸ್ತಿರ್ತಾರೆ, ಈ ಕ್ಷಣಕ್ಕೂ ಕಾಣಿಸ್ತಿರ್ತಾರೆ, ಈ ಕ್ಷಣಕ್ಕೂ ಕಾಣಿಸ್ತಿರ್ತಾರೆ ಮಹಾರಾಜರು ನನಗೆ. ನಾನೇನ್ ಮಾಡ್ತೀನಿ, ನನ್ನ ಕಣ್ಗಳಿಗೆ ಅವ್ರಿಗೆ ಮಾಡಿಟ್ಟೆ ಅಂತ ಏನ್ ಮಾಡ್ತೀನಿ, ಈ ಕ್ಷಣಕ್ಕೂ ಮಹಾರಾಜರು ಕಾಣಿಸ್ತಾರೆ ನನಗೆ. ನಾನು ಅದನ್ನ ಒಮ್ಮೊಮ್ಮೆ ನನಗೆ ಬಹಳ ಇದಾಗ್ಬಿಡ್ತಿತ್ತು. ಈಗ ನಾನು ಭಾವುಕವಾಗಿ ಎಲ್ಲಾ ಕಡೆ ಅಳಕ್ ಶುರು ಮಾಡಿ ನನಗೆ ಜನ ಹುಚ್ಚಿ ಅನ್ಕೋತಾರೆ ಅಂತ. ಆದ್ರೆ ಅದು ಡ್ಯಾಮಿನ ಬಾಗ್ಲನ್ನ ನೀವು ಕಟ್ಟಾಕ್ಬೋದು. ಗುರು ಬಗ್ಗೆ ಮಾತಾಡುವಾಗ ಹೆಂಗ್ ಕಟ್ಟಾಕ್ಲಿ ಅಂತ, ಹೆಂಗ ಒಂದ್ ಮಾತು ಕಟ್ಟಾಕ್ಲಿ. ಉಸಿರು ಕೊಟ್ಟಿದ್ದಾನೆ, ಮಗು ತರ ನೋಡ್ಕೊಂಡ. ಒಮ್ಮೊಮ್ಮೆ ಎಲ್ಲ ಕ್ಲಾಸ್ ಅಲ್ಲಿ ಬಂದಾಗ ಬೈತಿದ್ದ, ಎತ್ತುವ ಬೈದ್ ಹಾಕ್ತಿದ್ದ ನನಗೆ. ಎದಕ್ಕಪ್ಪ ಅಂದ್ರೆ ನಿಮ್ಗೆಲ್ಲಾ ಕಳಚ ಆಚೆ ತೆಗೆದು ಕಳಿಸ್ಬೇಕಾಗಿದೆ ಜಗತ್ತಿಗೆ ಅಂತ. ಅದಕ್ಕೆಲ್ಲ ಇದು ಮಾಡ್ಲೇಬೇಕು ನಾನು ನಿನ್ ಜೋಡಿಗೆ. ಅದಕ್ಕೆ ನೀನು ಇದು ಮಾಡಬೇಡ, ತಡೆ ಹಿಡಿಬೇಡವ್ವ, ತಡೆ ಹಿಡಿಬೇಡ, ಅದನ್ನ ಕಳಚಿ ಒಗಿಬೇಕಾಗಿದೆ ಆಚೆ. ಅದಕ್ಕೆ ಎಷ್ಟು ಬೈತಿದ್ದ ಅಂದ್ರೆ, ಎಷ್ಟು ಅಹಂಕಾರ ಇದೆ ನಿನ್ಗೆ, ಎಷ್ಟು ಅಹಂಕಾರ ಇದೆಯಾ, ಅಹಂಕಾರ ತೋರಿಸ್ತಾ ನನ್ ಮುಂದೆ ಅಂತ ಬೈತಿದ್ದ, ಬಹಳ ಬೈತಿದ್ದ. ಕೋಪ ಬರ್ತಿತ್ತು, ಸಿಟ್ಟು ಬರ್ತಿತ್ತು, ಕ್ಲಾಸ್ ಬಿಟ್ಟು ಹೋಗ್ತಿದ್ದೆ, ಮಾತಾಡ್ತಿರ್ಲಿಲ್ಲ ಅವ್ರ ಜೋಡಿಗೆ. ಅದಾದ್ಮೇಲೆ ಅವ್ರೇನ್ ಮಾಡ್ತಿದ್ರು, ಅವರೇ ಮೆಸೇಜ್ ಮಾಡ್ತಿದ್ರು, ಮೌನ ಹೆಂಗ್ ನಡೀತಿದೆ ಅಂತ ಕೇಳ್ತಿದ್ರು. ಇಷ್ಟೆಲ್ಲ ಬೈದು ಮಾತು ಕೇಳ್ತಿದ್ರು, ಮೌನ ಹೆಂಗ್ ನಡೀತಿದೆ ಹೇಳ್ತಿದ್ದೆ. ಬಹಳ ಚೆನ್ನಾಗಿ ಮೌನ ನಡೀತಿದೆಪ್ಪ, ಯಾರ ಜೋಡಿಗೂ ಮಾತಾಡ್ಬೇಕು ಅನ್ಸೋದಿಲ್ಲ, ಯಾರ ಜೋಡಿ ಸಂಬಂಧ ಇಟ್ಕೋಬೇಕು ಅನ್ಸೋದಿಲ್ಲ, ಮನೆಯಲ್ಲಿ ಇದ್ರು ಒಟ್ಟಿ ಇರ್ತೀನಿ. ಅವರೆಲ್ಲ ಅಂತಿದ್ರು, ಏನ್ ಮಾತಾಡೋದಿಲ್ಲ ನೀನು, ಮಾತಾಡೋದಿಲ್ಲ, ಮೂಕಿ ಆಗಿದೆ ಅಂತ ಬೈತಿದ್ರು. ಆದ್ರೆ ಒಳಗಿಂದ ಅನ್ನಿಸ್ತಾನೆ ಇಲ್ಲ ಯಾರ ಜೋಡಿಗೂ ಮಾತಾಡ್ಬೇಕು ಅಂತ. ಅವನ ಮಾತು, ಅವನ ವಿಚಾರ, ಅವನ್ನ ಹೇಳಿದ ಮಾತುಗಳನ್ನ ಪಾಲನೆ ಮಾಡಬೇಕು, ಅಷ್ಟು ಬಿಟ್ಟು ಇನ್ನೇನು ಅನ್ನಿಸ್ತಿರ್ಲಿಲ್ಲ. ಅವ್ನ ಕ್ಲಾಸಲ್ಲಿ ಹೇಳ್ತಿದ್ದ, ಒಂದು ನಾನು ಎದಕ್ ನಿನಗೆ ಬೈತಿದ್ದೀನ, ನೀನ್ ಸುಮಾರು ತಿಳ್ಕೊ, ಒಂದ್ ಒಮ್ಮೆ ತಿಳ್ಕೊ. ಇವತ್ತು ಬೈತೀನಿ, ನಾಳೆ ಲಕ್ಷಾಂತರ ಜನದ ಮುಂದೆ ಹೋದಾಗ ನಿನಗೆ ಏನು ಅನ್ಸೋದಿಲ್ಲ. ಅವ್ರಿಗೆ ಅವಮಾನ ಮಾಡೋದೇನು, ಕೊರಡದ ಹಾಗ ಹಾಕಿದ್ರೇನು, ನಿನಗೇನೇನು ಅನ್ಸೋದಿಲ್ಲ. ಅವತ್ತು ಅವ್ನು ಏನೆಲ್ಲ ಕಳ್ಚಾಡ್ದ, ಮಾಯ, ಮೋಹ, ಆಸಕ್ತಿ ಅದು ಅನ್ಸೋದಿಲ್ಲ. 12 ವರ್ಷಗಳ ಕಾಲ ಆಯ್ತು ನಮ್ಮ ಮನೆಯಲ್ಲಿ. ನಾನು, ನಮ್ಮ ಮನೆಯವರು ರಾಮಕೃಷ್ಣ ಪರಮಹಂಸರು, ಶಾರದಾಂಬೆ ಗತೆ ಇರ್ತೀವಿ ನಮ್ಮ ಮನೆಯಲ್ಲಿ. ಯಾವ ತರವಾದ ವೈವಾಹಿಕ ಸಂಬಂಧ ಇಲ್ಲ. ನಾನು ಅವರು ಸಂತರ ಗತೆ ನಮ್ಮ ಮನೆಯಲ್ಲಿ ಇರ್ತೀವಿ. ಆದ್ರೆ
ಧನ್ಯ ಧನ್ಯ ಧನ್ಯರಪ್ಪ, ನೀವೆಲ್ಲ ಧನ್ಯರಪ್ಪ. ನಿಮ್ಮ ದರ್ಶನ ಆಗಿದ್ದೆ ನನ್ನ ಭಾಗ್ಯ. ಏನ್ ಕೊಟ್ಟೋನೋ ಎಲ್ಲರಿಗೂ ಕೊಡಮ್ಮ ಅಂದಿಲ್ಲ. ಎಲ್ಲರಿಗೂ ಕೊಡು, ಕೈ ಬಿಚ್ಚು ಕೊಡಮ್ಮ. ನಿನ್ ಕೈಯಲ್ಲೆಲ್ಲ ಕೊಟ್ಟು ಹೋಗ್ತೀನಿ, ಎಲ್ಲರಿಗೂ ಕೈ ಬಿಚ್ಕೊಡು. ಯಾರು ಯಾರು ಬರ್ತಾರೋ ಅವ್ರಿಗೆ ಕೈ ಬಿಚ್ಕೊಡಮ್ಮ. ಕೈ ಬಿಚ್ಚು, ನಿನಗೆ ಕೊಡುವಂತ ಶಕ್ತಿ ಕೊಟ್ಟು ಹೋಗಿ. ನಿನ್ನ ಶಕ್ತಿ ಇದೆ, ಅದನ್ನ ನಾನು ನಿನ್ ಕೈಗೆ ಇನ್ನೂ ಹೆಚ್ಚು ಮಾಡಿಕೊಟ್ಟು ಹೋಗ್ತೀನಿ. ಯಾರು ಬರ್ತಾರೋ ಅವ್ರಿಗೆ ಕೇವಲ ಆನಂದ ಕೊಡ್ಬೇಕಾಗಿದೆ ವಿನಃ ಯಾವ ಜ್ಞಾನದ ಮಾತು ಹೇಳ್ಕೊಡ್ಬೇಡ. ಏನು ಹೇಳ್ಕೊಡೋದ್ ಅಗತ್ಯ ಇಲ್ಲ. ಅವ್ರ ಹೋಗ್ತಾರೆ ತಲೆ ಮೇಲೆಲ್ಲ ಹೆಗಲ ಮೇಲೆ ಕೈ ತಮ್ಮ, ನೀವ್ ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರ, ತಿಂಡಿ ತಿಂದ್ರ, ಮಹಾರಾಜ್ರು ಏನ್ ಹೇಳ್ತಾರೆ ಇಷ್ಟೆಲ್ಲ ತಿಳ್ಕೊಳ್ರಿ. ಎಷ್ಟು ಬಿಟ್ಟು ಪ್ರೀತಿಯಿಂದ ಮನುಷ್ಯ ಕುಲದಿಂದ ಬದುಕ್ರಿ. ಇದನ್ನು ಒಂದೇ ಮಾತು ಎಲ್ಲರಿಗೂ ಹೇಳ್ಕೊಡು. ಏನು ಹೇಳ್ಕೊಡೋದ್ ಅಗತ್ಯ ಇಲ್ಲಮ್ಮ. ಎಲ್ಲರೂ ಸಂತರಿದ್ದಾರೆ, ಎಲ್ಲರೂ ಪರಬ್ರಹ್ಮ ಇದ್ದಾರೆ, ಎಲ್ಲರೂ ಭಗವಂತ ಇದ್ದಾನೆ. ಅದನ್ನ ಅವ್ರು ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಪ್ರೀತಿ ಬೇಕಾಗಿದೆ ವಿನಃ ಇನ್ನೇನು ಅವ್ರಿಗೆ ಬೇಕಾಗಿಲ್ಲ. ಅವ್ರಿಗೆ ಕೊಡೋದ್ ಪ್ರೀತಿ ಒಂದು ಎಲ್ಲರಿಗೂ ಹಂಚಮ್ಮ. ನೀನು ಏನು ಹಂಚೋದ ಅವಶ್ಯಕತೆ ಇಲ್ಲ. ನೀನು ಕೊಟ್ಟು ಬಿಟ್ಟಿಯಾನ ಭಗವಂತ. ಅದನ್ನ ಹೋಗಿ ಜನಾಬಾಯಿ ಅಂತ ನಿನ್ ತಾಯಿ ಹೆಸರೇನಿದ್ದಾರೋ ಅದೇ ನಾಮಾಭಿಧಾನ ಮಾಡೋದು, ಜನಾಬಾಯಿ ಅಂತ. ಏನು ಅವಶ್ಯಕತೆ ಇಲ್ಲ. ಜನಾಬಾಯಿ ಅಂತ ನಮ್ಮ ಅವ್ರ ಚಂದ್ರಿಕಾ ಆಂಟಿಗೆ ಉಭಯ ಭಕ್ತಿ ಅಂತ ಹೆಸರು ಕೊಟ್ಟಿದ್ರು. ನಮ್ ಚಂದ್ರಿಕಾ ಆಂಟಿಗೆ ಅವ್ರ ಹಾಲು ಹೇಳೋದು ಗುರುಗಳ ಬಗ್ಗೆ ಉಭಯ ಭಕ್ತಿ ಅಂತ ಹೆಸರು ಕೊಟ್ಟಿದ್ರು. ಅವ್ರಿಗೆ ನಾಮದೇವ್ ಅಂತ ಹೆಸರು ಕೊಟ್ಟಿದ್ರು. ಎಲ್ಲರಿಗೂ ಒಂದೊಂದು ನಾಮಾಭಿಧಾನ ಮಾಡಿದ್ರು. ಎದಕ್ಕಪ್ಪ? ಈ ನಾಮದಿಂದ ಬದುಕಬೇಕಾಗಿದೆ ವಿನಾ ನಿಮ್ಮ ಸುಳ್ಳು ನಾಮ ಹುಟ್ಟಿದ ದೀಪ ಪಾಪ ಇಂಥದೆಲ್ಲ ನಾಮದಿಂದ ಬದುಕೋದಲ್ಲ. ನಿಮ್ಮ ನಿಜ ನಾಮದಿಂದ ನೀವು ಬದುಕಬೇಕು ಅಂತ ಹೇಳಿ ಎಲ್ಲರನ್ನು ಕೊಟ್ಟೋದು. ಅದಕ್ಕೆ ನಾವು ಸಾಧನಾ ಮಾರ್ಗದಲ್ಲಿ ಇನ್ನೂ ಸಣ್ಣವರಿದ್ದೀವಿ. ನಿಮ್ಮಂತವ್ರು ಎಲ್ಲರಿಗೂ ಆಶೀರ್ವಾದ ಪಡ್ಕೊಂಡ ಸಾಧನಾ ಕ್ರಮ ನಾವು ಇನ್ನೂ ಮುಂದುವರಿಸಬೇಕಾಗಿದೆ. ಅದನ್ನ ಭವ್ಯವಾಗಿ ಮಾಡಬೇಕಾಗಿದೆ. ಸಾವಿರಾರು ಲಕ್ಷಾಂತರ ಜನಕ್ಕೆ ತಲುಪಿಸ್ಬೇಕಾಗಿದೆ. ಅದಕ್ಕೆ ನಿಮ್ಮ ಆಶೀರ್ವಾದ, ರಂಗರಾವ್ ಮಹಾರಾಜ ಆಶೀರ್ವಾದ, ಸಮರ್ಥ ಸದ್ಗುರು ಸಮರ್ಥ ರಾಮದಾಸರು ಮಹಾರಾಜರು, ಬ್ರಹ್ಮಾನಂದ್ ಮಹಾರಾಜರು ಎಲ್ಲರೂ ಆಶೀರ್ವಾದ, ಚಿದಂಬರನ ಆಶೀರ್ವಾದ, ರಾಜಾರಾಮ್ ಆಶೀರ್ವಾದ, ಎಲ್ಲರದು ಆಶೀರ್ವಾದ ನಮಗ್ ಬೇಕಾಗಿದೆ. ನಮ್ಗೇನೋ ಒಂಚೂರು ಗೊತ್ತಾದ ಕೂಡಲೇ ನಮ್ಗೆ ಏನು ಗೊತ್ತಾಗಿರೋದಿಲ್ಲ. ಅದಕ್ಕೆ ಎಲ್ಲರ ಆಶೀರ್ವಾದ, ನಿಮ್ಮ ಒಂದು ಸಾಧನಾ ಬಲ ನಮಗ್ ಮುಂದ್ ಕರ್ಕೊಂಡು ಹೋಗುತ್ತೆ. ನಿಮ್ಮ ಒಂದು ಆ ಗುರುಗಳ ಶಕ್ತಿ ನಮ್ಗೆ ಈ ಸಾಧನೆದಲ್ಲಿ ಮುಂದ್ ಕರ್ಕೊಂಡು ಹೋಗುತ್ತೆ ನಮ್ಗೆ. ಯಾಕಂದ್ರೆ ನಾವ್ ಇನ್ನು ಬೆರಳು ಹಿಡ್ಕೊಂಡು ಓಡಾಡ್ತಿದೀವಿ ಗುರುಗಳದ್ದು. ಏನ್ ಒಂದ್ ಕೂಡ ಸಿಕ್ಕದ್ ಕೂಡಲೇ ನಮ್ಗೆ ಸಿಕ್ಕು ಬಿಡ್ತು ಅನ್ನೋದು ಅಹಂಕಾರದೊಳಗೆ ಜಾರ ಬಿದ್ದೋಗ್ತೀವಿ ನಾವು. ಅದಕ್ಕೆ ನಮ್ಗೆ ನಿಮ್ಮಂತವ್ರ ಆಶೀರ್ವಾದ ಬೇಕು, ಕೃಪಾ ಬೇಕು. ಅವ್ರ ರಂಗರಾವ್ ಮಹಾರಾಜರು ಒಬ್ಬ ದಾಸಬೋಧ ನಿರೂಪಣೆ ನೀವು ಮಾಡ್ಬೇಕು ಅಂದ್ರೆ ನಮ್ಮ ಮನಸ್ಸು ಶುದ್ಧ, ಇನ್ನೂ ಸ್ವಚ್ಛ ಆಗತ್ತೆ, ಇನ್ನೂ ನಿರ್ಮಲ ಆಗತ್ತೆ. ನಮ್ಗೆ ನಿರ್ಮಲ ಆಗಿ ಇನ್ನೂ ನಿರ್ಮಲತ್ವವಾಗಿ ನಮ್ಮಲ್ಲಿ ಅವ್ರದ್ದು ಐಕ್ಯ ಆಗುವಂತ ನಮಗ್ ಸಾಧ್ಯತೆ ಇದೇ ಜನ್ಮದಲ್ಲಿ ನಮ್ಗೆಲ್ಲರಿಗೂ ಪಡ್ಕೋಬೇಕಾಗಿದೆ. ಅದಕ್ಕೆ ನೀವು ಬಂದು ಆ ದಾಸಬೋಧ ನಿರೂಪಣೆ ಮಾಡಿ ನಮ್ಗೆಲ್ಲರಿಗೂ ಆ ರಾಮದಾಸ್ ಮಹಾರಾಜರ ಪುತ್ರ ಆಶೀರ್ವಾದ ನಮ್ಮ ಮೇಲೆ ಬೀರ್ಲಿ ಅಂತ ನಿಮ್ ಚರಣಾರವಿಂದಕ್ಕೆ ಪ್ರಾರ್ಥನೆ ಮಾಡುತ್ತಾ ಎಲ್ಲರಿಗೂ ಒಳ್ಳೇದಾಗಿ ಸುಖಿನೋ. ಜೈ ಜೈ ರಘುವೀರ ಸಮರ್ಥ. ನಾರಾಯಣ ಮಾತಾಡ್ತೀರಮ್ಮ, ಏನ್ ಹೇಳ್ತೀರಾ? ಯಾರು ಪೇಪರ್ ಮಾತ್ ಕೇಳಿ ಬಹಳ ಸಂತೋಷ ಆಗ್ತದೆ. ಇವತ್ತು ಗುರುವಿನ ಅನುಗ್ರಹ ಆದಂಗ ಆಗ್ಯದಲ್ಲ. ಅದಕ್ಕೆ ಇವತ್ತು ಮಹಾರಾಜಕ್ಕೆ ಬಂದಿರೋದು. ಗುರುವಾರ ವಾರನು ನೋಡಿ ಅಂತದೇ ಇದೆ. ಯಾವುದೇ ಒಂದು ಇದಾದ್ರೂ ಸಹ ಆ ವಾರನೂ ಸಹ ಅವನೇ ಫಿಕ್ಸ್ ಮಾಡ್ತಾನೆ. ಗುರುವಾರ ಇವತ್ತು ಗುರುನೇ ಬಂದಿದ್ದಾನೆ. ಏನು ನೀವು ಯಾವ ರೀತಿಯಲ್ಲಿ ನೀವು ಯಾವ ರೀತಿ ಭಾವನೆಯಿಂದ ನೀವು ಅನ್ಕೊಂತಿರೋ. ಚಿದಂಬರ ಅಂತಂದ್ರೆ ಚಿದಂಬರ, ರಾಜಾರಾಮ ಅಂದ್ರೆ ರಾಜಾರಾಮ, ವಿಠಲ ಅಂದ್ರೆ ವಿಠಲ, ಎಲ್ಲಾ ರೂಪದಲ್ಲೂ ಅವನು ಇವತ್ತು ಬಂದ ಎಲ್ಲ ಅಮೃತ ಧಾರೆಯನ್ನು ಸೂಚಿಸಿದ್ದಾರೆ. ನಾವು ಧನ್ಯರು ಇವತ್ತು, ನಿಜವಾಗ್ಲೂ ನಾವು ಧನ್ಯರು. ನಂದು ಒಂದು ಹೇಳ್ಬೇಕು ಅಂದ್ರೆ, ಈಗ ದೀಪ ಅವ್ರು ಹೇಳಿದ್ರಲ್ವಾ, ಎಲ್ಲ ಕಡೆಗೂ ಅವನೇ ಕಾಣಿಸ್ತಾ ಇದ್ದಂತ. ನನಗೂ ಕೂಡ ಒಂದ್ಸಲ ಅದೇ ಅಂದ್ರೆ ನಂಗೆ ನಾನು ಸಾರ್ ಮಾಡ್ತಾ ಇದ್ರೆ ದೇವ್ರ ಕೂತ ದೀಪದೊಳಗುನು ಅವನೇ ಕಾಣೋದು. ಸಾರ್ ಮಾಡ್ತಾ ಇದ್ರೆ ಸಾರ್ನೊಳಗುನು ಅವನೇ ಕಾಣ್ತಾ ಇದ್ದ. ಬಾತ್ರೂಮ್ಗೆ ಹೋದ್ರೆ ನಾನು ಹೆಂಗೆ ರಿಸರ್ಚ್ ಮಾಡ್ಲಿ ಅನ್ನುವಷ್ಟು ನನ್ಗೆ ಅಂದ್ರೆ ಪರಿಪೂರ್ಣವಾಗಿ ಎಲ್ಲ ಕಡೆಗೂ ಅವನೇ ಕಾಣ್ತಾ ಇದ್ದಾಗ ಹೆಂಗೆ ನಾನು ಅಲ್ಲಿ ಹೋಗ್ಲಿ ಅನ್ನುವಷ್ಟು ನನ್ಗೆ ಗುರು ಎಲ್ಲ ಕಡೆಗೂ ಅವನೇ ಕಾಣ್ತಾ ಇದ್ನಲ್ಲ. ನನಗೆ ನೀವು ಹೇಳಿದ ಅದೇ ತರ ನನಗೂ ಕೂಡ
ಅನಿಸ್ತಾ ಇತ್ತಲ್ಲ ಎಲ್ಲ ಅಂದ್ರೆ ಒಂದೊಂದು ಅನುಭವ ಆದಾಗ ಒಮ್ಮೆ ಅನಿಸ್ತಾ ಇತ್ತು ನಾನ್ ಬರ್ತೀನಿ ಇವತ್ತ 12 ಗಂಟೆಗೆ ನಾನ್ ಬರ್ತೀನಿ, ನಾನು ಯಾವ ವೇಷದೊಳಗ ಬರ್ತೀನಿ, ಬಂದಾಗ ನನ್ಗ ನೀನು ಅದನ್ನ ಸರಿ ಅಂದ್ರೆ ಕೊಡು, ಅಂದ್ರೆ ಏನಿರ್ತದ ಏನಿದ್ದದನ್ನ ಕೊಡು ನೀನು ಅಂತ ಅನ್ನೋ ಒಂದು ಇದು ಆಗ್ತಾ ಇತ್ತು. ಹಾಗಾದಾಗ ಹಂಗೆ ಒಬ್ಬ ಮುದುಕ ಅಂದ್ರೆ ಮುದುಕನ ವೇಷದೊಳಗ ಬಂದಲ್ಲ ನನಗೆ ಹೆಂಗ ಅನಿಸ್ತಿತ್ತಲ್ಲ, ಅಂದ್ರೆ ಅವನಿಗೆ ಕೂಡಿಸ್ಬಿಟ್ಟು ಬಿಸಿ ಬಿಸಿ ಮಾಡಿತ್ತು ಅನ್ನ, ಏನು ಅಡಿಗೆ ಮಾಡಿದ್ದು ಅಡಿಗೆ ಎಲ್ಲ ಅವನಿಗೆ ಕೊಟ್ಟು ನಾನೊಂಥರ ನಮಸ್ಕಾರ ಮಾಡಿದೆ. ಹೌದು, ಯಾವ ವೇಷದೊಳಗೆ ಯಾವ ದೇವರು ಯಾವ ಭಗವಂತ ಹೆಂಗ್ ಬರ್ತಾನಂತ ಗೊತ್ತಿಲ್ಲ. ಅದನ್ನ ನೋಡ್ಬಿಟ್ಟು ನಂಗ ಒಂಥರ ನೀವು ಹೇಳಿದ್ದಂತ ಹೇಳಿ ನನಗೂ ಕೂಡ ಆ ಥರದೊಂದು ಅನುಭವ ಆಗ್ತಾ ಇತ್ತಲ್ಲ, ಅದು ಬಹಳ ಅಂದ್ರೆ ಸಂತೋಷ. ಆ ಸಂತೋಷದೊಳಗ ಯಾವ ತರ ಅದನ್ನ ಹೆಂಗ್ ಹಂಚ್ಕೋಬೇಕು ಅಂತ ಅದು ಗೊತ್ತಾಗಂಗಿಲ್ಲ. ಆ ಗುರುವಿನ ಅನುಗ್ರಹ ಮಾತ್ರ ಬಹಳ ದೊಡ್ಡದದ. ಅಂತ ಅನುಗ್ರಹ ಮತ್ತೆ ಮತ್ತೆ ಎಲ್ಲರಿಗೂ ಸಿಗ್ಲಿ ಅಂತ ನನ್ನ ಆಸೆ ಅಷ್ಟೇ. ಆ ಗುರು ಸತತ ಎಲ್ಲರಿಗೂ ಆ ಥರದ ಅನುಭವ ಕೊಡ್ಲಿ. ಆ ಥರದ್ದು ಅಂದ್ರೆ ಆ ಅನುಭವ ಆದಾಗ ಎಷ್ಟು ಖುಷಿ ಆಗ್ತದಂತಂದ್ರೆ, ಒಂದೊಂದು ದೃಷ್ಟಾಂತ ಆದಾಗೂ ಸಹಿತ ಬೆಳಗಿನ ಜಾವ ಒಂದು ಇಡೀ ದಿವಸ ಆ ದೃಷ್ಟಾಂತಗಳನ್ನ ನೆನ್ಸ್ಕೊಂಡಂಗೆ ಆ ಇಡೀ ದಿವಸನು ಫುಲ್ ಆ ಸಂತೋಷ ಯಾವ ತರ ಆಗ್ತದಂದ್ರೆ ಅನುಭವ ಆದವ್ರಿಗೆ ಮಾತ್ರ ಅದು ಏನೋ ಗೊತ್ತಾಗ್ತದ ಅಂತಂತಾರಲ್ಲ, ಹಂಗೆ ನನಗೂ ಅನುಭವಗಳಾದವು. ಅಲ್ಲ, ತಾವೆಲ್ಲರೂ ಭಾಗ್ಯವಂತರು, ತಮ್ಮೆಲ್ಲರ ದರ್ಶನ ಆಗಿದ್ದು ನಮ್ದು ಭಾಗ್ಯ ಅಂತ ತಿಳ್ಕೊತೀನಿ. ಮತ್ತೆ ಕೂಡೋಣ ನಾವು.